ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರೀತಿಯ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವ್ರಿಗೂ ಮಹಾತಾರ್ ಬಾಬಾಜಿಯವ್ರಿಗೂ ನಮ್ಮೆಲ್ಲರಿಗೂ ಇಲ್ಲಿ ಸಂಧಿಸುವಂತಹ ಒಂದು ಆ, ಅವಕಾಶ ಮಾಡಿಕೊಟ್ಟಿರತಕ್ಕಂಥ ರಂಗನಾಥ್ ಸರ್ ಅವ್ರಿಗೂ, ನಮ್ಮ ಪ್ರೀತಿಯ ತಂದೆ ತಾಯಿಯವ್ರಿಗೂ, ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಇವತ್ತಿನ ದಿನ ಏನೇನಿರುತ್ತೆ ಅಂತ ಹೇಳೋದಾದ್ರೆ, ಇವತ್ತಿನ ದಿನ ನಾವು ಸಾಕಷ್ಟು ಮಾಹಿತಿಯನ್ನ ನಾವು ಪಡ್ಕೊಳ್ಳೋದಿಕ್ಕೆ ಬಂದಿದ್ದೀವಿ. ನಿಮಗೆ ಗೊತ್ತಿರಬಹುದು, ನಮ್ಮ ನಾರಾಯಣ್ ಸತ್ಯೇಂದ್ರ ಸರ್ ಬರ್ತಾ ಇದ್ದಾರೆ ಅಂತಂದ್ಮೇಲೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ಆ ನಾವು ಒಬ್ಬ ಪೆನ್ನು ಮತ್ತೆ ಪೇಪರ್ನ ನಾವು ನೀಟಾಗಿ ಅಲ್ಲಿ ಇಟ್ಕೊಂಡ್ಬಿಡ್ಬೇಕಲ್ಲಿ. ಒಂದು ಸ್ವಲ್ಪ ಟೈಮ್ ಹೋಯ್ತು ಅಂದ್ರೂ ಕೂಡ ಸಾಕಷ್ಟು ವಿಷಯಗಳನ್ನ ಅವ್ರು ಹೇಳ್ಬಿಟ್ಟಿರ್ತಾರೆ, ನಿಮಗೆಲ್ಲ ಗೊತ್ತಿದೆ. ಸೊ ಅದ್ಭುತವಾದ ಒಂದು ನಾವು ಮುಖ್ಯವಾಗಿ ನಮಗೆ ಬೇಕಾಗಿರುವಂತಹ ನಿದ್ದೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ನಾರಾಯಣ್ ಸತ್ಯೇಂದ್ರ ಸರ್. ಅದಕ್ಕೆ ಮುಂಚೆ ನಮ್ಮ ಪ್ರೀತಿಯ ಡಾಕ್ಟರ್ ಯಶೋಧ ಅವರು ನಮಗೋಸ್ಕರ ಇವತ್ತು ಒಂದು ಹೊಸ ವಿಷಯದ ಬಗ್ಗೆ ಮಾತಾಡಕ್ ಬಂದಿದ್ದಾರೆ. ಹಾಗಾಗಿ ಅದಕ್ಕಿಂತ ಮುಂಚೆ ನಾವೆಲ್ಲರನ್ನು ನಿಷ್ಠೆಯಿಂದ, ಶ್ರದ್ಧೆಯಿಂದ, ಏಕಾಗ್ರತೆಯಿಂದ ನಾವು ಧ್ಯಾನಕ್ಕೆ ಹೋಗ್ಬಿಡೋಣ. ಧ್ಯಾನ ನಾವು ಲೇಟ್ ಮಾಡೋದು ಬೇಡ. ಇವತ್ತು ಚಕ್ರ ಧ್ಯಾನ ಅನ್ನ ಮಾಡೋಣ ಅಂತ. ಸೊ ಸಾಕಷ್ಟು ಜನಕ್ಕೆ ಚಕ್ರ ಧ್ಯಾನದ ಬಗ್ಗೆ ಅರಿವು ಇರಬಹುದು, ಇನ್ನೊಂದಷ್ಟು ಜನಕ್ಕೆ ಏನು ಅಂತ ಗೊತ್ತಿಲ್ಲ. ಇಲ್ಲಿ ನಮ್ಮ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ಳುವಂತಹ ಒಂದು ಅದ್ಭುತವಾದ ಒಂದು ಧ್ಯಾನವನ್ನ ಇವತ್ತು ನಾವು ಮಾಡೋಣ. ನಾನು ವೀಣಾ ಅವ್ರನ್ನ ಕೇಳಬೇಕು. ಓಕೆ, ನೋ ಪ್ರಾಬ್ಲಮ್. ಓಕೆ, ಇವಾಗೆಲ್ಲರೂ ನಾವು ನೇರವಾಗಿ ಕೂತ್ಕೊಂಡ್ಬಿಡೋಣ. ಎರಡೂ ಕೈಗಳನ್ನ ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳೋಣ. ದೀರ್ಘವಾಗಿ 3 ಬಾರಿ ಉಸಿರಾಡೋಣ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, exhale. Inhale, exhale. ನಮ್ಮ ಎಡಗೈಯನ್ನ ಚಿನ್ಮುದ್ರೆಯಲ್ಲಿ, ಬಲಗೈಯಿಂದ ನಾವು ನಾಡಿ ಶೋಧನ ಪ್ರಾಣಾಯಾಮವನ್ನು ಮಾಡೋಣ. 5 ಬಾರಿ ಮಾಡೋಣ, 5 ಮಂಡಲಗಳು. ಇನ್ಹೇಲ್, exhale. Inhale, exhale. ಒಂದು ಮಂಡಲ ಆಯ್ತು. ಉಸಿರಿನ ಎಡ ಹೊಳ್ಳೆಯಿಂದ ತಗೊಂಡು ಬಲ ಹೊಳ್ಳೆಯಿಂದ ಉಸಿರನ್ನ ಬಿಡಬೇಕು, ನಿಧಾನಗತಿಯಲ್ಲಿ. ಮತ್ತೆ ಬಲ ಹೊಳ್ಳೆಯಿಂದ ಉಸಿರನ್ನ ತಗೊಂಡು ಎಡ ಹೊಳ್ಳೆಯಲ್ಲಿ ಬಿಡಬೇಕು. 2 ಮಂಡಲ. ಇನ್ಹೇಲ್, exhale. Inhale, exhale. 3. Inhale, exhale. Inhale, exhale. 4. Inhale, exhale. Inhale, exhale. ಎಲ್ಲ ಚಿನ್ಮುದ್ರೆಯಲ್ಲಿ ಮತ್ತೆ 3 ಬಾರಿ ಉಸಿರಾಡೋಣ. ದೀರ್ಘವಾಗಿ ಉಸಿರನ್ನ ತಗೊಳ್ಳೋಣ. ದೀರ್ಘವಾಗಿ ಉಸಿರನ್ನ ಬಿಡೋಣ. ದೀರ್ಘವಾದ ಉಸಿರನ್ನ ತಗೊಳ್ಳೋಣ. ಎಕ್ಸೇಲ್.
Inhale, exhale. ಓಕೆ, ಇವಾಗ ಎಲ್ಲರೂ ಒಂದು ಲೋಟ ನೀರನ್ನ ಕುಡಿಬಹುದು. ನಾವೆಲ್ಲರೂ ಧ್ಯಾನಕ್ಕೆ ಕುತ್ಕೊಳ್ಳೋಕೆ ಮುಂಚೆ ಒಂದು ಲೋಟ ನೀರನ್ನ ಕುಡಿತಿದ್ದೀವಿ. ನಿಮ್ಮ ಯಾವುದೇ ಕನ್ನಡಕ ಇರಬಹುದು, ಸುಖಾಸನದಲ್ಲಿ ಕುತ್ಕೊಳ್ಳಿ. ಅದನ್ನ ಖಂಡಿತವಾಗಿ ಈಗ ನಮ್ಮ ಡಾಕ್ಟರ್ ಯಶೋಧ ಅವ್ರು ಮುಂದುವರಿಸ್ತಾರೆ. ಎಸ್ ಮ್ಯಾಮ್. ಇದು ಚಕ್ರದಾನ ಆಗಿರೋದ್ರಿಂದ ಮುದ್ರೆಗಳು ಗೊತ್ತಿದೆಯಾ ಎಲ್ಲರಿಗೆ ಯಾರಿಗಾದ್ರೂ? ಓಕೆ, ಈಗ ಮೋಸ್ಟ್ಲಿ ಯಾರಿಗೂ ಗೊತ್ತಿದೆ ಇಲ್ಲ ಗೊತ್ತಿಲ್ಲ, ಬಟ್ ನೀವು ಹೇಳ್ತಾ ಎಕ್ಸ್ಪ್ಲೇನ್ ಮಾಡ್ಬಿಡ್ತೇನೆ. ನೀವು ಮೂಲಾಧಾರ ಇದು ಶುರು ಮಾಡ್ಬಿಡಿ. ಓಕೆ, ಧ್ಯಾನ ಶುರು ಮಾಡಿ, ಆವಾಗ ಅದೇ ಯಾವ ಮುದ್ರೆಯಲ್ಲಿ ಕೂತ್ಕೊಳ್ಬೇಕು ಅನ್ನೋದನ್ನ ಹೇಳ್ತಾ ಹೋಗಿ. ಇಲ್ಲ ಇವತ್ತು ಮುದ್ರೆ ಬೇಡ ಬಿಡಿ, ಬರೀ ಚಕ್ರದ ಬಗ್ಗೆ ಮಾತ್ರ ಹೇಳಿ. ಓಕೆ, ಶನಿವಾರ ನಾವು ಮಾಡೋಣ ಚಕ್ರ ಧ್ಯಾನ ಕಂಪ್ಲೀಟ್. ಮೃದುವಾಗಿ ಮುಚ್ಚಿ ಮುಖದಲ್ಲಿ ಮಂದಹಾಸವಿರಲಿ. ದೇಹವನ್ನು ಸಡಿಲಗೊಳಿಸಿ ಕುಳಿತುಕೊಳ್ಳಿ. ಪಾದಗಳನ್ನು ಕೂಡಿಸಿ ಕ್ರಾಸ್ ಮಾಡ್ಕೊಳ್ಳಿ. ಎರಡೂ ಕೈಗಳ ಬೆರಳುಗಳನ್ನು ಜೋಡಿಸಿಕೊಳ್ಳಿ. ಬೆನ್ನು ನೇರವಾಗಿರಲಿ. ಮನಸ್ಸು ಪ್ರಸನ್ನ ಚಿತ್ತದಲ್ಲಿರಲಿ. ಯಾವುದೇ ಆಲೋಚನೆಗಳು ಬೇಡ. ಪ್ರತಿಯೊಂದು ಚಕ್ರವನ್ನು ಹೇಳಿದಾಗಲೂ ಚಕ್ರದ ಮೇಲೆ ಗಮನ ಕೊಟ್ಟು ಇವತ್ತು ಧ್ಯಾನವನ್ನು ಮಾಡೋಣ. ವೀಣಾ, ಮ್ಯೂಸಿಕ್ ಹಾಕಿ. ಕೈಗಳ ಬೆರಳುಗಳನ್ನು ಬಿಡಿಸಿಕೊಳ್ಳಿ. ಕೈಗಳಲ್ಲಿನ ಪ್ರಾಣಶಕ್ತಿಯನ್ನು ಕಣ್ಗಳಿಗೆ ಹಾಗೂ ಕಿವಿಗಳಿಗೆ ಸ್ಪರ್ಶಿಸಿಕೊಳ್ಳಿ. ಮುಗುಳ್ನಗೆಯೊಂದಿಗೆ ಕೈಗಳನ್ನು ನೋಡುತ್ತಾ ಕಣ್ಣುಗಳನ್ನು ತೆರೆಯಿರಿ. ಆಳವಾದ ಚಕ್ರ ಧ್ಯಾನ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಪ್ರೀತಿಪೂರ್ವಕ ಚಪ್ಪಾಳೆ. ಥ್ಯಾಂಕ್ ಯು. ಆತ್ಮೀಯರೇ, ಇವತ್ತಿನ ಒಂದು ಧ್ಯಾನ ಅದ್ಭುತವಾಗಿತ್ತು. ಆಗ್ಲೇ ನಮ್ಮ ಡಾಕ್ಟರ್ ಯಶೋಧ ಅವರು ಎಲ್ಲರಿಗೂ ಪ್ರೀತಿಪೂರ್ವಕವಾದ ಚಪ್ಪಾಳೆಯನ್ನ ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಿಮ್ಗೆಲ್ಲ ಚಪ್ಪಾಳೆಯನ್ನ ಹೇಳ್ತಾ, ಇಬ್ಬರಿಗೆ ಕಾಲಾವಕಾಶ ಇದೆ, ಒಂದೇ ಒಂದು ಲೈನ್ ಮಾತಾಡುವಂಥವ್ರು. ಸೊ ನಮಗೆ ಇಲ್ಲಿ ನಿಮ್ಮ ಅನುಭವ ಹೇಗಿತ್ತು ಅಂತ ಒಂದೇ ಲೈನಲ್ಲಿ ಹೇಳ್ಬೇಕು. ವೇದವತಿಯವ್ರಿಗೆ, ಲಕ್ಷ್ಮೀಕಾಂತಮ್ಮನವ್ರಿಗೆ ಖಂಡಿತ ಕೊಡಲ್ಲ, ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ನಿಮ್ಮ ಹತ್ರ ನಾನು ಖಂಡಿತ ಮಾತಾಡ್ತೀನಿ, ಕ್ಷಮೆ ಇರ್ಲಿ. ಯಾರಾದ್ರೂ ಹೊಸದಾಗಿ ಚಕ್ರ ಧ್ಯಾನವನ್ನ ಅನುಭವಿಸುವವರು
ಇಬ್ರು ಮಾತಾಡೋದಕ್ಕೆ ಅವಕಾಶ ಇದೆ. ಇಲ್ಲಿ ರೇವತಿ ಲಕ್ಷ್ಮೀಕಾಂತಮ್ನವರು ಬೇಡ, ರೇವತಿ ಅವರು. ಮೇಡಮ್ ಹೊಸಬರು ರೇವತಿ ಅಂತಿದ್ದಾರೆ ನೋಡಿ, ಅವ್ರನ್ನ ಕೇಳಿ. ರೇವತಿ ಅಂತಿದ್ದಾರೆ ಹೊಸಬರು. ಹೌದು ಹೌದು ಹೌದು, ರೇವತಿ ಅವರೇ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ಜ್ಞಾನ ನಿಜವಾಗ್ಲೂ ಒಳ್ಳೇದು, ಆದ್ರೆ ನನಗೇನು ಅರ್ಥ ಆಗ್ಲಿಲ್ಲ. ಯಾಕಂತಂದ್ರೆ ನಾನ್ ಹೊಸಬ್ಳು. ಎರಡನೇದಾಗಿ ಆ ಮುದ್ರೆಯ ಬಗ್ಗೆ ಕ್ಲಾರಿಟಿ ಇರ್ಲಿಲ್ಲ ನನಗೆ, ಕರೆಕ್ಟ್ ಗೊತ್ತಾಗಿಲ್ಲ. ಜಲ ವಾಯು ಮುದ್ರೆ ಮತ್ತೆ ಆಕಾಶ ಮುದ್ರೆ, ಅದು ಎರಡೇ ನನಗೆ ಅರ್ಥ ಆಯ್ತು, ಬಿಟ್ರೆ ಬೇರೆ ಏನು ಅರ್ಥ ಆಗ್ಲಿಲ್ಲ. ಸೊ ಅದು ನಾನು ತೊಂದ್ರೆ ಇಲ್ಲ. ಇದು ಆಕ್ಚುಲಿ ನಾಳೆ ನಿಮ್ಗೆ ಚಕ್ರ ಧ್ಯಾನ ನಾಳೆ ಇರೋದಿಲ್ಲ, ಆದ್ರೂ ಕೂಡ ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ನಾಳೆ ಕೊಡಲಾಗುತ್ತೆ. ಸೊ ನಾಳೆ ಯಾರು ತಪ್ಪಿಸ್ಕೊಳ್ಬೇಡಿ. ನಂತರ ಶನಿವಾರದಂದು ಮತ್ತೆ ಚಕ್ರ ಧ್ಯಾನ ಇರುತ್ತೆ, ಆವತ್ತು ನೀವು ಪೂರ್ಣವಾಗಿ ತಿಳ್ಕೊಂಡು ಮಾಡ್ತೀರಿ, ಆಯ್ತಾ. ಶನಿವಾರ ಬಂದು 21ನೇ ದಿನ ನಮ್ಮ ಒಂದು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಏನಿದೆ, 21 ದಿನಗಳ ಕಾರ್ಯಕ್ರಮದಲ್ಲಿ ಕಡೆಯ ದಿನ ಶನಿವಾರ ಬರುತ್ತೆ. ಹಾಗಾಗಿ ಶನಿವಾರ ಮತ್ತೆ ನಾವೆಲ್ಲ ಚಕ್ರ ಧ್ಯಾನ ಮಾಡೋಣ. ಆವಾಗ ನಾವೆಲ್ಲ ತಿಳ್ಕೊಂಡು ಯಾವ್ಯಾವ ಚಕ್ರಗಳು ಯಾವ್ಯಾವ್ದಕ್ಕೆ ಮತ್ತೆ ಯಾವ್ಯಾವ ಮುದ್ರೆಗಳನ್ನ ಯಾವ್ದಕ್ಕೆ ಹಾಕ್ಬೇಕು ಅನ್ನೋದು, ಸೊ ಅದು ಅವಾಗ ನಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಆಗ ನಾವು ಅನುಭವಿಸಿ ಮಾಡ್ಬೋದು ಅಂತ. ಓಕೆ, ಸೊ ಅಂದ್ರೆ ನಾನು ಕೆಳಗೆ ಕೂತ್ಕೊಂಡು ಪದ್ಮಾಸನದಲ್ಲಿ ಮಾಡ್ತೇನೆ. ಇವತ್ತು ಸ್ವಲ್ಪ ಕಾಲು ಡಿಸ್ಟರ್ಬ್ ಆಯ್ತು ನನಗೆ, ಅಂದ್ರೆ ಅಷ್ಟೊತ್ತು ಕೂತ್ಕೊಳಕ್ ಆಗ್ಲಿಲ್ಲ. ಅದು ಪರವಾಗಿಲ್ವಾ ಅಂತ? ಏನು ಸಮಸ್ಯೆನೇ ಇಲ್ಲ, ಯಾವ್ದಿಗೂ ತಲೆನೇ ಕೆಡ್ಸ್ಕೋಬೇಡಿ. ಬೆನ್ನು ನೋವು ಬಂತು, ಕೈ ನೋವು ಬಂತು, ಕೈ ಹಿಡ್ಕೊಳಕ್ ಆಗ್ತಿಲ್ಲ, ಬೆರಳುಗಳು ನೋವು ಬಂತು, ತಲೆ ಕೆಡ್ಸ್ಕೋಬೇಡಿ. ತಲೆ ಕೆಡ್ಸ್ಕೊಂಡ್ರೆ ನೋವು ಜಾಸ್ತಿ ಆಗತ್ತೆ, ಅದು ಬಿಟ್ಟಾಕಣ. ಅದಕ್ಕೆ ನಮಗೆ ಯಾವುದೂ ಬರಬಾರ್ದು ನಮ್ಮ ಮನಸ್ಸಿಗೆ, ಶೂನ್ಯ ಸ್ಥಿತಿಗೆ ನಾವು ಹೋಗ್ಬೇಕು ಅಂತ ಧ್ಯಾನದಲ್ಲಿ ಮುಖ್ಯವಾಗಿ ಹೇಳೋದು. ನಾಳೆ ಬನ್ನಿ, ನಾಳೆ ಎಲ್ಲರೂ ಇದ್ರ ಬಗ್ಗೆ ಏನಿದು ಅನ್ನೋದ್ರ ಬಗ್ಗೆ ನಾವು ಖಂಡಿತ ತಿಳ್ಕೊಳ್ಳೋಣ. ಓಕೆನಾ? ಈಗಾಗಲೇ ನಮ್ಗೆ ಸಮಯ ಆಗಿರೋದ್ರಿಂದ ನಮ್ಮ ಪ್ರೀತಿಯ ನಾರಾಯಣ ಸತ್ಯೇಂದ್ರ ಕುಮಾರ್ ಅವರು, ಅಂದ್ರೆ ನಮ್ಮ ಪ್ರೀತಿಯ ಗುರುಗಳು ಅಂತಲೇ ಹೇಳ್ಬೋದು, ಸರ್ ಬಂದಿದ್ದಾರೆ ನಮಗೆ ಅದ್ಭುತವಾದ ಒಂದು ನಿದ್ರೆ ಬಗ್ಗೆ ಹೇಳಬೇಕು ಅಂತ. ಏನ್ರಿ ನಿದ್ರೆ ಬಗ್ಗೆ? ಎಲ್ಲ ನಿದ್ದೆ ಬರುತ್ತೆ ಮಲ್ಕೋತೀವಿ? ಖಂಡಿತ ಅಲ್ಲ. ನನ್ನ ಪ್ರಕಾರ ನಿದ್ದೆನೇ ಪ್ರಪಂಚ. ನಾವು ಈ ಭೌತಿಕ ಶರೀರದಲ್ಲಿ ಇದ್ದಾಗ ಎಲ್ಲ ನೀರು ಒಂದು ಭಾಗದಲ್ಲಿ ಮುಖ್ಯ ಅಂತ ಆದ್ರೆ, ನಿದ್ರೆ ಇನ್ನು ಅರ್ಧ ಪಾಲು ನಿದ್ರೆಗೆ ಹೋಗುತ್ತೆ. ಸೊ ಅದರ ಒಂದು ಮಹತ್ವ ಏನು, ಏನೇನೆಲ್ಲ ಯಾವ ತರದ ನಿದ್ದೆಗಳು ನಮಗೆ ಬೇಕಾಗತ್ತೆ, ಅದು ಎಷ್ಟು ಸಂಪೂರ್ಣ ಮಾಹಿತಿಯನ್ನ ನಮ್ಮ ಸರ್ ತಿಳಿಸ್ಕೊಡ್ತಾರೆ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ವಿಶೇಷವಾದ ಆಹ್ವಾನ ನಿಮಗೆ, ಪ್ರೀತಿಯ ಸ್ವಾಗತ ಸರ್. ಓವರ್ ಟು ಯು ಸರ್. ಮ್ಯೂಟ್ ಆಗಿದೆ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಓಕೆ, ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲಾ ಮಾಸ್ಟರ್ಸ್ಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈ ಕಾರ್ಯಕ್ರಮದಲ್ಲಿ ನಿದ್ರೆ ಕುರಿತಾಗಿ ಮಾತಾಡಬೇಕು ಅಂತಿದ್ದಾರೆ. ಅದಕ್ಕೆ ಮೊದಲು ಒಂದು ಗುರು ವಂದನ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿಗೆ ನಮಸ್ಕರಿಸಿ, ಹಾಗೆ ಈ ಮಹಾವತಾರ್ ಫೌಂಡೇಶನ್ ನ ಮುಖ್ಯರು, ಕಾರಣಕರ್ತರು ಆಗಿರುವಂತ ಪತ್ರಿಜಿ ಗುರುಜಿಗಳಿಗೆ ನಮಸ್ಕಾರಗಳು ತಿಳಿಸಿ, ತದನಂತರದಲ್ಲಿ ಈ ಮಹಾವತಾರ್ ಫೌಂಡೇಶನ್ ನ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ರೂವಾರಿಯಾಗಿ ಚೇತನವಾಗಿರುವಂತಹ ರಂಗನಾಥ್ ಜಿ ಅವ್ರಿಗೂ ನಮಸ್ಕಾರ ಮಾಡಿ, ಈಗ ಮುಂದಿನ ಕಾರ್ಯಕ್ರಮದ ಶುರು ಮಾಡ್ಕೋತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿದ್ರೆ ಬಗ್ಗೆ ಹೇಳಿದ್ದಾರೆ. ನಿದ್ರೆ ಹೇಳಕ್ ಮೊದಲು ನಮ್ಮ ಜೀವನ ಎಲ್ಲ ಅವಸರದಿಂದಲೇ ನಡೀತಾ ಇದೆ. ಬರೀ ಅವಸರ ಅವಸರ ಅವಸರ, ಯಾವುದಕ್ಕೂ ಗುರಿನೇ ಇಲ್ಲ, ಓಡ್ತಾ ಇದ್ದೀವಿ ನಾವು. ನಮ್ಮ ಈ ಭೌತಿಕ ಜೀವನದಲ್ಲಿ ಈ ಅವಸರ ಅನ್ನೋದು ನಮಗೆ ಅವನತಿಗೆ ಕಾರಣ ಆಗಿದೆ. ವಾಹನದಲ್ಲಿ ಹೋಗ್ಬೇಕಾದ್ರೆ ಅವಸರವಾಗಿ ಹೋಗ್ತಾ ಇರ್ತೀವಿ, ಎಲ್ಲಿಗೆ ಹೋಗ್ತಿದೀವಿ ಅನ್ನೋದೇ ಗೊತ್ತಿಲ್ಲ. ಅರ್ಜೆಂಟು ಫೋನ್ ಹಿಡ್ಕೊಂಡು ಫೋನ್ನಲ್ಲಿ ಮಾತಾಡ್ಕೊಂಡೇ ಡ್ರೈವ್ ಮಾಡ್ತಿರ್ತೀವಿ. ಅದು ಒಂದು ಅವಸರ ಹಾಗೆ ಮಾಡ್ಕೊಂಡು ಹೋಗಿ ನಾವು ಎಷ್ಟೋ ಅಪಘಾತಗಳಾಗ್ತಾ ಇದೆ, ಬೆಂಗಳೂರಿನಲ್ಲಿ ನೋಡ್ತಾನೆ ಇದೀವಿ ನಾವು. ಅದೇ ರೀತಿಯಾಗಿ ಆಧ್ಯಾತ್ಮಿಕ ಜೀವನದಲ್ಲೂ ಅವಸರ ಅನ್ನೋದು ಇರಬಾರ್ದು. ಹೇಗೆ ನಮ್ಮ ಜೀವನದಲ್ಲಿ ನಾವು ಏನು ಅಂತಂದ್ರೆ, ಈಗ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಮುದ್ರೆಗಳನ್ನ ಮಾಡ್ತೀವಿ. ಮುದ್ರೆಗಳನ್ನ ಮಾಡ್ಬೇಕಾದ್ರೆ, ಧ್ಯಾನ ಮಾಡ್ಬೇಕಾದ್ರೆ, ಧ್ಯಾನದಲ್ಲಿ ಕುತ್ಕೊಂಡಾಗ 1 ಗಂಟೆ ಧ್ಯಾನ ಮಾಡಿದೆ, 2 ಗಂಟೆ ಮಾಡಿದೆ, 1 ವಾರ ಮಾಡಿದೆ, 1 ತಿಂಗಳು ಮಾಡಿದೆ,
2 ತಿಂಗಳು ಮಾಡಿದೆ, 3 ತಿಂಗಳು ಮಾಡಿದೆ, ಅರೆ ನನ್ಗೇನು ರಿಸಲ್ಟೇ ಕಾಣಿಸ್ತಿಲ್ಲ, ನನ್ಗೇನು ಗೊತ್ತಾಗ್ತಾನೆ ಇಲ್ಲ. ಆ ಕನ್ಫ್ಯೂಷನ್ ಬೇಡ. ಯಾವಾಗ್ಲೂ ಸತತವಾಗಿ ಮಾಡ್ಬೇಕು ನಾವು. ಇಮಿಡಿಯೇಟ್ ಆಗಿ ರಿಸಲ್ಟ್ ಬೇಕು ಅಂತ ಸಿಗೋದಿಲ್ಲ. ಒಬ್ಬ ಡಾಕ್ಟರ್ ಹತ್ರ ಹೋಗಿ ಔಷಧಿ ತಗೊಂಡ್ರೆ, ಔಷಧಿ ತಗೊಂಡಾಗ ಅವ್ರು ಮಾತ್ರೆ ಕೊಡ್ತಾರೆ, ಮಾತ್ರೆ ತಗೊಂಡ್ಮೇಲೆ ಒಂದು ಕೋರ್ಸ್ ಅಂತ ಹೇಳ್ತಾರೆ, ಒಂದು ಪೀರಿಯಡ್ ಅಂತ. ಅಷ್ಟು ದಿವಸ ತಗೊಂಡಾಗ್ಲೇನೆ ಅದಕ್ಕೆ ಗುಣ ಆಗೋದು. ಹೀಗೇನೆ ಇನ್ನೊಂದು ಏನಂದ್ರೆ ಈ ಧ್ಯಾನ ಅನ್ನೋದು ಅಷ್ಟೇನೆ. ನಾವು ತಕ್ಷಣ ನಮ್ಗೆ ಯಾವುದು ರಿಸಲ್ಟ್ ಸಿಗೋದಿಲ್ಲ. ಎಂಡ್ ರಿಸಲ್ಟ್ ಈಸ್ ಆಲ್ವೇಸ್ ರಿಕ್ವೈರ್ಡ್, ಸಮ್ ಟೈಮ್ ರಿಕ್ವೈರ್ಡ್. ಅದಕ್ಕೆ ನಾವು ಅವಸರ ಪಡಬಾರ್ದು. ಸತತವಾಗಿ ನಾವು ಆ ಸಾಧನೆ ಮಾಡ್ತಾ ಹೋಗ್ಬೇಕು. ಸಾಧನೆ ಮಾಡ್ತಾ ಹೋದಾಗ್ಲೇನೆ ನಮ್ಗೆ ಅನುಭವ ಆಗೋದು. ಅದಕ್ಕೋಸ್ಕರ ಏನಾಗ್ಲೇ ಇಲ್ವಲ್ಲ ಅಂತ ಯೋಚನೆ ಮಾಡೋದು, ಇದೆಲ್ಲ ನಾವು ಬಿಟ್ಬಿಡ್ಬೇಕಾಗತ್ತೆ. ಈಗ ನಮ್ಮ ಈ ಜೀವನದಲ್ಲಿ, ಈ ಆಧ್ಯಾತ್ಮಿಕ ಜೀವನದಲ್ಲಿ ನಮಗೆ, ಈಗ ನಾನು ನಿದ್ರೆ ಬಗ್ಗೆ ಮಾತಾಡೋದು ಮೊದಲು ಇದನ್ನ ಸ್ವಲ್ಪ ಹೇಳ್ಬಿಟ್ಟು ಬ್ಯಾಕ್ ಗ್ರೌಂಡ್, ಆಮೇಲೆ ನಾನು ನಿದ್ರೆಗೆ ಹೋಗ್ತೀನಿ. ಯಾಕಂದ್ರೆ ಇದು ಇಂಪಾರ್ಟೆಂಟ್ ನಮ್ಗೆ. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ, ನಮ್ಗೆ 3 ರೀತಿಯ ವರ ಬೇಕು. 3 ರೀತಿಯ ವರಗಳು ಬೇಕು ನಮ್ಗೆ. ಯಾವುದು? ನಿದ್ರೆ, ಸಾವು ಮತ್ತು ಧ್ಯಾನ. ಮನುಷ್ಯನಾಗಿ ಹುಟ್ಟಿದ ಮೇಲೆ 3 ಕ್ಷಮಿಸಿ ರೀತಿಯ ನಮ್ಗೆ ವರಗಳು ಸರ್, ಬೇಕು. 1 ನಿಮಿಷ ಕ್ಷಮಿಸಿ ಸರ್. ದಯವಿಟ್ಟು ನಿಮ್ಮ ಮೈಕ್ಗಳನ್ನ ಆಫ್ ಮಾಡ್ಕೊಳ್ಳಿಪ್ಪ. ಏಕೆಂದ್ರೆ ಇಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ಆಗ್ಲಿ, ಇದು ಬಹಳ ತಪ್ಪಿದು. ನಾವು ಮೈಕ್ನ ಆನ್ ಮಾಡ್ಕೊಂಡಿದ್ರೆ ತುಂಬಾ ಶಬ್ದಗಳಾಗ್ತಿತ್ತು ಅಂತಂದ್ರೆ ತೊಂದರೆ ಆಗುತ್ತಲ್ವಾ. ದಯವಿಟ್ಟು ಆಫ್ ಮಾಡ್ಕೊಳ್ಳಿ. ನಂತರ ನೀವೆಲ್ಲರೂ ಒಂದು ಬುಕ್ಕು ಅಥವಾ ಪೆನ್ನನ್ನ ಇಟ್ಕೊಂಡ್ಬಿಡಿ. ಸಾಕಷ್ಟು ಅನುಕೂಲಕರವಾದಂತ ಒಂದು ವಿಷಯಗಳನ್ನ ಹೇಳ್ತಾರೆ, ಬರ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಕ್ಷಮಿಸಿ ಸರ್, ಮುಂದುವರಿಸಿ ಸರ್. ಈ ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಗೆ 3 ರೀತಿಯ ವರಗಳನ್ನ ನಾವು ಪಡ್ಕೋಬೇಕು. ಪ್ರಕೃತಿ ದತ್ತವಾಗಿ ನಮ್ಗೆ 2 ವರ ಬಂದಿರುತ್ತೆ. ಇನ್ನೊಂದು ನಾವೇ ಸ್ವಯಂ ಮಾಡ್ಕೋಬೇಕಾಗಿರುವಂಥದ್ದು. ಯಾವ್ದಪ್ಪ ಅದು ಅಂತಂದ್ರೆ ನಿದ್ರೆ, ಸಾವು ಮತ್ತು ಧ್ಯಾನ. ಈ ಆತ್ಮ ಪ್ರಗತಿಯ ಉನ್ನತಿಗೆ ಈ 3 ಸಾಧನೆಗಳು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಯಾರು? ಬ್ರಹ್ಮರ್ಷಿ ಪತ್ರಿಜಿ ಗುರುಗಳು. ಅವ್ರು ಹೇಳೋ ಉದ್ದೇಶನೇ ಇದು. ಏನು? ಈ 3 ಬೇಕು ಮನುಷ್ಯನಿಗೆ ಅಂತ. ಯಾವುದು? ಪ್ರಕೃತಿ ನಮ್ಗೆ 2 ವರ ಕೊಟ್ಟಿದೆ. ಒಂದು ಯಾವುದು? ನಿದ್ರೆ ಮತ್ತು ಸಾವು. ನಿದ್ರೆ ಅಂದ್ರೆ ಏನು? ನಿದ್ದೆನಲ್ಲಿ ನಮ್ಮ ಶರೀರವನ್ನ ಬಿಟ್ಟು ಹೋಗಿರುತ್ತೆ, ಆತ್ಮ ಸಂಚಾರಕ್ಕೆ ಹೋಗಿರುತ್ತೆ. ಅದಕ್ಕೆ ನೀವು ಡೀಪ್ ಆಗಿ ಯಾರಾದ್ರೂ ಮಲಗಿದ್ರೆ ಹೋಗಿ ತಪ್ಪಂತ ಹೊಡೆದು ಮೈನ ಮುಟ್ಟಿ ಹೊಡೆದು ಎಬ್ಬಿಸಬಾರ್ದು ಅಂತ ಹೇಳ್ತೀವಿ ನಾವು. ಇದು ಏನೋ ಈಗ ನಾವೇನೋ ಸ್ವಲ್ಪ ಮಂಡು ಜನಗಳು ಚೆನ್ನಾಗಿದ್ದೀವಿ, ಅದು ಏನಾಗೋದಿಲ್ಲ. ಬಟ್ ಸೂಕ್ಷ್ಮವಾಗಿರುವಂತ ಜನಗಳಿಗಾದ್ರೆ ಅವ್ರ ಶರೀರದಿಂದ ಹೊರಗಡೆ ಹೋಗಿರ್ತಾರೆ, ತುಂಬಾ ಡಿಸ್ಟರ್ಬ್ ಆಗುತ್ತೆ. ಎಷ್ಟೋ ಸರಿ ಸಾವಿಗೆ ಕಾರಣನೂ ಆಗುತ್ತೆ. ನಿದ್ದೆ ಮಾಡೋರ್ನ ಡಿಸ್ಟರ್ಬ್ ಮಾಡಬಾರ್ದು. ಸ್ವಲ್ಪ ದೂರದಿಂದ ನಿಂತ್ಕೊಂಡು ಕೂಗ್ಬೇಕು, ಜೋರಾಗಿ ಮೇಲ್ ದವಾರ ಅಂತ ಬೀಳೋದು, ಕಿರ್ಚೋದು, ಅಲ್ಲಾಡಿಸೋದು, ಇದೆಲ್ಲ ಮಾಡಕ್ ಹೋಗ್ಬಾರ್ದು. ಅದೇನು, ನಾವು ಈಗ ಜನರಲ್ ಆಗಿ ಮಲಗ್ತೀವಿ, ಬಟ್ ಡೀಪ್ ಸ್ಲೀಪ್ ನಲ್ಲಿ ಇದ್ದಾಗ ಆತ್ಮ ಸಂಚಾರ ಹೊಟ್ಟೋಗಿರುತ್ತೆ ದೇಹದಿಂದ. ಯಾಕಂದ್ರೆ ಮಲಗಿರ್ಬೇಕಾದ್ರೆ ನೋಡಿಬೇಕಾದ್ರೆ ಕೈ ಎತ್ತಿದ್ರೆ ತಬಕ್ಕಂತ ಕೆಳಗೆ ಬೀಳುತ್ತೆ. ಸ್ವಾಧೀನ ಇರೋದಿಲ್ಲ, ಶರೀರ ನಿಸ್ತೇಜವಾಗಿರುತ್ತೆ. ಅದೇ ರೀತಿಯಾಗಿ ಸಾವು ಅನ್ನೋದು ಬಂದಾಗ ಆತ್ಮ ಅನ್ನೋದು ಈ ಶರೀರವನ್ನ ಬಿಟ್ಟು ಹೊಟ್ಟೋಗುತ್ತೆ. ಅದು ನಿದ್ರೆನಲ್ಲಿ ಟೆಂಪರರಿ, ಇಲ್ಲಿ ಪರ್ಮನೆಂಟ್ ಹೊರಟ್ಬಿಡುತ್ತೆ. ಇನ್ನೊಂದು ಶರೀರನ ಹುಡುಕೊಂಡು ಅದ್ರ ಮುಂದಿನ ಏನ್ ಕೆಲಸ ಇದೆ, ಅದಕ್ಕೇನು ಇದಿದೆ, ಅದಕ್ಕೆ ಹೊರಟು ಬಿಡುತ್ತೆ. ಅದಾದ್ಮೇಲೆ ಈ ಧ್ಯಾನ ಅನ್ನೋದು ನಾವೇ ಮಾಡ್ಕೋಬೇಕಾಗಿರುವಂತ ಒಂದು ಚಿಕಿತ್ಸೆ, ಒಂದು ಸಾಧನೆ. ಅದೇನದು ಧ್ಯಾನ ಅನ್ನೋದನ್ನ ನಾವು ಹೇಗೆ ನಮ್ಮ ಗುರುಗಳಿಂದ, ನಮ್ಮ ಇಂಥ ಮಹಾವತಾರ್ ಫೌಂಡೇಶನ್ ಇಂಥ ಕಡೆಯಿಂದ ನಾವೇನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಹೇಗೆ ಮಾಡ್ಬೇಕು ಅನ್ನೋದನ್ನ ತಿಳ್ಕೋಬೇಕು, ಅದನ್ನ ಮಾಡ್ತಾ ಹೋಗ್ಬೇಕು. ಧ್ಯಾನ ಅನ್ನೋದು ನಾವೇ ಪಡ್ಕೋಬೇಕು, ಅವರಿಂದ ತಗೊಳ್ಳುವಂಥದ್ದಲ್ಲ. ಇದನ್ನ ನಿದ್ದೆ ಮಾಡುವಾಗ ನಮ್ಗೆ ಎಚ್ಚರ ಇರೋದಿಲ್ಲ, ಹಾಗೆ ಆತ್ಮ ದೇಹದಿಂದ ಹೊರಗಡೆ ಹೋಗಿರುತ್ತೆ. ಧ್ಯಾನದಲ್ಲೂ ಅಷ್ಟೇನೆ. ಧ್ಯಾನದಲ್ಲಿ ಏನಾಗುತ್ತೆ, ಆತ್ಮ ಒಂದ್ ಕಡೆ ಇರೋದಿಲ್ಲ, ಅದು ಹೊಟ್ಟೋಗಿರುತ್ತೆ. ಅದು ತುಂಬಾ ಡೀಪ್ ಆಗಿ ಹೋದಾಗ ಸಂಚನ ಆಗ್ತಾ ಇರತ್ತೆ. ಎಲ್ಲೆಲ್ಲೋ ನೀವು ಕೂತ್ ಕಡೆನೆ, ಏನು ಆಜ್ಞಾ ಚಕ್ರನೂ ದಾಟಿ ನೀವು ಬಂದಾಗ ನೀವು ಕಾಶಿಗೂ ಹೋಗಿ ಬರ್ಬೋದು. ಒಂದ್ ರೌಂಡ್ ಹಾಕೊಂಡು ಪ್ರದಕ್ಷಿಣೆ ಹಾಕೊಂಡು ದೇವ್ರನ್ನ ನೋಡ್ಕೊಂಡು ಬರ್ಬೋದು ನಾವು. ಅಷ್ಟು ಮಟ್ಟಿಗೆ ನಮ್ಗೊಂದು ಶಕ್ತಿ ಬರುತ್ತೆ. ಅದನ್ನ ಸಾಧನೆ ಮಾಡ್ಬೇಕು ಅಂತಂದಾಗ ನೆಕ್ಸ್ಟ್, ಈಗ ಚಿಕ್ಕ ಇರೋ ವಯಸ್ಸಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ನಿದ್ರೆಯಲ್ಲಿ ಜಾಗೃತ ಅವಸ್ಥೆ ಇರಲ್ಲ. ನಿದ್ರೆ ಅನ್ನೋದು ನಮಗೆ ತುಂಬಾ ದಿವ್ಯವಾದಂತ ಔಷಧ. ಅದು ನಮ್ಮ ಅನೇಕ ಕಾಯಿಲೆಗಳನ್ನ ವಾಸಿ ಮಾಡುತ್ತೆ ನಿದ್ರೆ ಅನ್ನೋದು. ಆಮೇಲೆ
ನಿದ್ರೆಯಿಂದ ಕಾಸ್ಮಿಕ್ ಎನರ್ಜಿ ಬರುತ್ತೆ. ನಮಗೆ ಶರೀರದಲ್ಲಿ ಒಂದು ವಿಶೇಷವಾದಂತಹ ಎನರ್ಜಿ ಉತ್ಪನ್ನ ಆಗುತ್ತೆ. ನಮ್ಮ ಶರೀರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ, ಗ್ರೋತ್ ಅನ್ನ ನಾವು ಕಂಡುಹಿಡ್ಕೋಬಹುದು. ಹಾಗೇನೆ ನಿದ್ರೆಯಲ್ಲಿ ನಮ್ಮ ನಾಡಿಯನ್ನ ಶುದ್ಧೀಕರಣನೂ ಮಾಡ್ಕೋಬಹುದು. ನಿದ್ರೆನ ಒಂದು ರೀತಿ ಔಷಧಿ ಅಂತಾನು ಕರಿತೀವಿ. ನಮ್ಮ ಸೃಷ್ಟಿಯಲ್ಲಿ ರಾತ್ರಿ ಮಲಗುವ ಸಮಯದಲ್ಲಿ ಕೆಲಸ, ಹಗಲು ನಿದ್ದೆ ಸಮಸ್ಯೆ, ಅನೇಕ ಸಮಸ್ಯೆಗಳು. ಅಂದ್ರೆ ಏನಪ್ಪಾ, ರಾತ್ರಿ ಹೊತ್ತು ಈಗ ಕೆಲಸದ ಟೈಮ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಹಗಲೊತ್ತು ಮಲ್ಕೋತೀವಿ, ರಾತ್ರಿ ಹೊತ್ತು ಎದ್ದಿರ್ತೀವಿ ನಾವು. ಹೀಗಾಗಿದ್ದೇನೆ ನಮ್ಮ ಜೀವನ ಶೈಲಿ ಚೇಂಜ್ ಆಗ್ಬಿಟ್ಟಿದೆ. ಇನ್ನೊಂದೇನು ಅಂದ್ರೆ, ಇಡೀ ಭಾರತದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡಾಗ ನಿದ್ರೆಯ ಸಮಸ್ಯೆಯಿಂದ ಬಳಲ್ತಾ ಇರೋದ್ರಲ್ಲಿ ಭಾರತ 2ನೇ ಸ್ಥಾನವನ್ನು ತಗೊಂಡಿದೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಮೊಬೈಲ್ ಅಡಿಕ್ಟ್ ಆಗಿರುವಂಥದ್ದು ಇದೆಲ್ಲ ಬರುತ್ತೆ. ಯಾವುದೇ ಡಾಕ್ಟರ್ ಹತ್ರ ಹೋಗಿ, ಅದು ಹೋದ್ರೆ ಫಸ್ಟ್ ಅವ್ರು ಕೇಳ್ತಾರೆ, ಏನಪ್ಪಾ ನಿಮ್ಗೆ ಚೆನ್ನಾಗಿ ನಿದ್ದೆ ಬರ್ತಿದ್ಯಾ? ನಮ್ ಡಾಕ್ಟರ್ ಯಶೋಧ ಅವ್ರ ಹತ್ರ ಕೇಳಿದ್ರೆ ಫಸ್ಟ್ ಕೇಳದೆ ಅವರು, ನಿದ್ರೆ ಬರ್ತಿದ್ಯಾ ನಿಮ್ಗೆ ಚೆನ್ನಾಗಿ ಅಂತ ಕೇಳ್ತಾರೆ. ಇದೆಲ್ಲೇ ಗೊತ್ತಾಗ್ಬಿಡುತ್ತೆ, ಕಣ್ಣು ನೋಡ್ತಾರೆ, ಅವಾಗಲೇ ಗೊತ್ತಾಗ್ಬಿಡುತ್ತೆ ಈ ವ್ಯಕ್ತಿಗೆ ಏನೋ ಒಂದು ಸಮಸ್ಯೆ ಇದೆ ಅನ್ನೋದು. ಹಾಗೆ ಇದೊಂದು ನಿದ್ರೆ ಅನ್ನೋದು ಭಗವಂತ ನೀಡಿರೋ ಒಂದು ಅವಕಾಶ. ಅದನ್ನ ನಾವು ಸರಿಯಾದ ಸಮಯದಲ್ಲಿ ಮಾಡ್ಕೋಬೇಕು. ರಾತ್ರಿ ಹೊತ್ತು ಮಲ್ಕೋಬೇಕು, ಬೆಳಿಗ್ಗೆ ಹೊತ್ತು ಎದ್ದಿರ್ಬೇಕು. ನಾವು ಇನ್ನು ಅದನ್ನ ನಾವು ಮಾಡೋದಿಲ್ಲ. ನಮ್ಮ ಜೀವನದ ರೊಟೀನ್ ಹೇಗಿರುತ್ತೆ ನಮ್ದು? ಬೆಳಗ್ಗೆ ಎದ್ದೇಳ್ತೀವಿ, ಎದ್ದ ಮೇಲೆ ಏನಾಗುತ್ತೆ, ಹಾಸಿಗೆಯಿಂದ ಎದ್ದೇಳ್ತೀವಿ, ಸ್ನಾನ ಮಾಡ್ತೀವಿ, ಬ್ರೇಕ್ಫಾಸ್ಟ್ ಮಾಡ್ತೀವಿ, ಮಧ್ಯದಲ್ಲಿ ಬೇರೆ ಪ್ರೋಸೆಸ್ಗಳಿರುತ್ತೆ. ಆಮೇಲೆ ಕೆಲ್ಸಕ್ಕೆ ಹೋಗ್ತೀವಿ, ಬ್ರೇಕ್ಫಾಸ್ಟ್ ಆಯ್ತು, ಕೆಲ್ಸಕ್ಕೆ ಹೋಗ್ತೀವಿ, ಮತ್ತೆ ಲಂಚ್ ಮಾಡ್ತೀವಿ, ತಿರ್ಗಾ ಮಿಕ್ಕಿದ ಬಾಕಿ ಕೆಲಸಗಳನ್ನ ಮಾಡ್ತೀವಿ. ಆಮೇಲೆ ಸಾಯಂಕಾಲ ಮನೆಗೆ ಬರ್ತೀವಿ, ಡಿನ್ನರ್ ಆಗುತ್ತೆ, ಸ್ವಲ್ಪ ಹೊತ್ತು ಟಿವಿ ನೋಡ್ತೀವಿ, ಮಲ್ಕೋತೀವಿ. ಇದು ರೋಟೀನ್. ಇದರಲ್ಲಿ ನಾವು ಸಾಕಷ್ಟು ಚೇಂಜಸ್ ಮಾಡ್ಕೋತೀವಿ ನಾವು. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ನಮ್ಮ ಮನುಷ್ಯನ ದೀರ್ಘಾಯುಷ್ಯಕ್ಕೆ ಆತಂಕಗಳಾಗಿರುವಂತ ವಿಷಯಗಳು ಏನಂದ್ರೆ, ಅತಿಯಾದ ಮಾನ, ಅಂದ್ರೆ ಆತ್ಮಾಭಿಮಾನ. ನಮ್ಮಲ್ಲಿ ತುಂಬಾ ಆತ್ಮಾಭಿಮಾನ ಬಿಟ್ಕೊಂಡ್ಬಿಡ್ತೀವಿ ಮನಸ್ಸಿನಲ್ಲಿ. ಇದ್ದಕ್ಕಿದ್ದಂಗೆ ಆತ್ಮಾಭಿಮಾನ ಎಷ್ಟು ಇಟ್ಕೋತೀವಿ ಅಂದ್ರೆ ಅದು ಮಿತಿ ಮೀರಿದ್ದು. ಆಮೇಲೆ ಅನಗತ್ಯವಾದಂತ ಚರ್ಚೆಗಳು, ಜಗಳಗಳು ಈ ತರ ನಡೀತಾ ಇರುತ್ತೆ. ಈ ಚರ್ಚೆಗಳಿಂದ ಜಗಳಗಳು ಆಗುತ್ತೆ, ಅನ್ನೆಸರಿ, ನೆಸಿಟಿದೆ ಇರೋದಿಲ್ಲ. ಅನಾವಶ್ಯಕವಾದ ನಿದ್ದೆ ಇವೆಲ್ಲ ಮಾತಾಡಿದಾಗ ಮನಸ್ಸಿಗೆ ನೋವಾಗತ್ತೆ. ನೋವಾದಾಗ ಏನಾಗುತ್ತೆ, ನಿದ್ದೆ ಬರೋದಿಲ್ಲ, ನಮ್ಗೆ ತೊಂದರೆಗಳು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನ ನಾವು ಇದು ಮಾಡ್ಬೇಕು. ಆಮೇಲೆ ತ್ಯಾಗ ಮಾಡೋದಕ್ಕೆ ಮನಸ್ಸು ಇಲ್ಲದೆ ಇರೋದು, ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ನಾವು. ಕಾಂಪ್ರಮೈಸ್ ಮಾಡ್ಕೋಬೇಕು ಜೀವನದಲ್ಲಿ. ನಾವು ನಾನೇ ಆ ಕಾಂಪ್ರಮೈಸ್ ಮಾಡ್ಕೊಂಡಾಗ್ಲೇ ಸ್ವಲ್ಪ ಕ್ರೋಧ, ಸಿಟ್ಟನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಮಿತ್ರದ್ರೋಹ, ಬಂಧು ಬಳಗದಲ್ಲಿ ನಾವುಗಳು ಪರಸ್ಪರ ನಾವು ಇದು ಮಾಡ್ಕೊಳ್ಳುವಂಥದ್ದು, ಆತ್ಮವಂಚನೆ ಮಾಡ್ಕೊಳ್ಳುವಂಥದ್ದು, ಅತಿಯಾದ ಸ್ವಚಿಂತನೆ, ನಾನು ನಂದು, ನನ್ನ ಬಗ್ಗೆನೇ ನಾವು ಯೋಚನೆ ಮಾಡ್ತಾ ಇರೋದು, ಇವೆಲ್ಲವೂ ಸುಖಿ ನಿದ್ರೆಗೆ ಆತಂಕ ಕೊಡೋ ವಿಷಯಗಳು. ನಮ್ಮ ಪರ್ಸನಲ್ ಬಿಹೇವಿಯರ್ಸ್, ಈಗೇನ್ ಹೇಳಿದೆ, ಈ ಬಿಹೇವಿಯರ್ಸ್ ಎಲ್ಲನೂ ನಮಗೆ ನಿದ್ರೆಗೆ ತೊಂದರೆ ಕೊಡುವಂಥವು. ನಿದ್ದೆ ಅಂದ್ರೆ ಏನು, ಬೇಸಿಕ್ ಕಾನ್ಸೆಪ್ಟ್ ಅಂತ ತಿಳ್ಕೊಂಡ್ರೆ, ದೇಹ ಮತ್ತು ಮನಸ್ಸಿನ ಸ್ಥಿತಿಯು ಸಾಮಾನ್ಯವಾಗಿ ರಾತ್ರಿ ಹಲವಾರು ಗಂಟೆ ಪುನರಾವರ್ತಿಸುತ್ತದೆ. ಆಗ ನರಮಂಡಲವು ನಿಷ್ಕ್ರಿಯವಾಗುತ್ತದೆ, ಆಗ ಕಣ್ಣುಗಳು ಮುಚ್ಚುತ್ತದೆ, ಮಲಗಿರುವ ಭಂಗಿಗಳು, ಸ್ನಾಯುಗಳು ಸಡಿಲವಾಗುತ್ತದೆ, ಪ್ರಜ್ಞೆ ಪ್ರಾಯೋಗಿಕವಾಗಿ ಸ್ಥಗಿತಗೊಳ್ಳುತ್ತದೆ. ಆಗ್ಲೇ ಹೇಳಿದ್ನಲ್ಲ, ಶರೀರ ನಿಶ್ಚಲವಾಗಿರುತ್ತೆ, ಆತ್ಮ ಆಕ್ಟಿವ್ ಆಗಿ ಹೊಟ್ಟೋಗಿರುತ್ತೆ ಅಂತ ಹೇಳ್ತೀವಿ. ನಿದ್ರೆ ಅನ್ನೋದು ಮನುಷ್ಯನ ಆಯುಷ್ಯನಲ್ಲಿ ಫಾರ್ ಎಕ್ಸಾಂಪಲ್ ತಗೊಂಡ್ರೆ 100 ವರ್ಷ ಅಂತ ಆಯುಷ್ಯ ಇಟ್ಕೊಳ್ಳೋಣ. ಅದರಲ್ಲಿ 50 ವರ್ಷ ನಾವು ಕತ್ಲೆನಲ್ಲೇ ಕಳಿತೀವಿ, ಅಂದ್ರೆ ನಿದ್ರೆ ವಿಶ್ರಾಂತಿನಲ್ಲಿ. ಇನ್ನು ಉಳಿದ 50 ವರ್ಷದಲ್ಲಿ 20 ವರ್ಷ ಬಾಲ್ಯ ಆಟ ಆಡೋದ್ರಲ್ಲಿ ಕಳೆದೋಗುತ್ತೆ. ಬಾಲ್ಯ ಅಂದ್ರೆ ಬಾಲ್ಯ ಯೌವನ ಸ್ಟೇಜ್, ಟೀನೇಜ್ ಸ್ಟೇಜ್, ಅಲ್ಲಿ ಆಟ ಆಡೋದ್ರಲ್ಲಿ ಅದ್ರಲ್ಲಿ ಮುಂದಿನ ಜೀವನದ ಬಗ್ಗೆ ಪ್ರಜ್ಞೆನೇ ಇರೋದಿಲ್ಲ. ಇವತ್ತಿಂದೇನೋ ಅದ್ ನೋಡ್ಕೋತಾ ಇರ್ತಾರೆ ಮಕ್ಕಳು, ಮುಂದಿನ ಯಾವ್ದು ನೋಡೋದಿಲ್ಲ. ಇನ್ನ ಈಗ 50 + 2 70 ಆಯ್ತು. ಇನ್ನು ಉಳಿದ 20 ವರ್ಷದಲ್ಲಿ ಮುದಿತನ. 70 ವರ್ಷ ತಿರುಗಿ ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ನಾನಾ ಸಮಸ್ಯೆಗಳು, ನಾವು ಏನು ಮಾಡೋಕ್ಕಾಗಲ್ಲ. ಒಟ್ಟು 80-90 ವರ್ಷ ಆಗೋಯ್ತು. ಉಳಿದಿರೋದು ಇನ್ನು 10 ವರ್ಷ ಇದೆ. 10 ವರ್ಷದಲ್ಲಿ 5 ವರ್ಷ ಮನೆಗೆ ಬೇಕಾದ ಸಲಕರಣೆ, ಟೋಟಲ್ ಮನೆ ಬಂದೋಬಸ್ತ್ ಮಾಡ್ಕೊಳ್ಳುವಂಥದ್ದು, ಮನೆ ಕಟ್ಸೋದು, ಈ ತರ ಅಷ್ಟು ಟೈಮ್ಗಳನ್ನ ನಾನು ಕೇಳ್ತಾ ಇರೋದು. ಅದು ಜನರಲ್ ಆವರೇಜ್ ಆಗಿ ಆಗುವಂಥದ್ದು. ಎಲ್ರ ಮನೇಲಿ ಈ ತರ ಆಗುತ್ತೆ ಅಂತಲ್ಲ. ಒಬ್ಬ ಮನುಷ್ಯನಿಗೆ 100 ವರ್ಷ ಆಯಸ್ಸು ಅಂದ್ರೆ ಇಷ್ಟಾಗುತ್ತೆ ಅಂತ. ಇನ್ನು ಉಳಿದಿರೋ 5 ವರ್ಷ ಉಳಿಯುತ್ತೆ. 5 ವರ್ಷದಲ್ಲಿ ನಾವು ದೇವರ ಧ್ಯಾನ ಮಾಡ್ತೀವ, ಚಿಂತನೆ ಮಾಡ್ತೀವ,
ನಮ್ಗೆ ಇಷ್ಟೆಲ್ಲ ಕೊಟ್ಟರು ದೇವ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವ? ಇಲ್ವೇ ಇಲ್ಲ ನಾವು. ಅದು ಒಂದು ನಾವೇ ಪ್ರಶ್ನೆ ಹಾಕೋಬೇಕು, ನಾವ್ ಏನ್ ಮಾಡ್ತಿದೀವಿ, ಎಲ್ಲಿದ್ದೀವಿ ಅನ್ನೋದನ್ನ. ಇನ್ನು ವೇದ ಪುರಾಣಗಳಲ್ಲಿ ಹೇಳ್ಬೇಕು ಅಂದ್ರೆ ನಿದ್ರೆ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ನಿದ್ರೆ ಅನ್ನೋದು ಆಳವಾದ ನಿದ್ರೆಯಲ್ಲಿ ಅಹಂ, ನಾನು ಮತ್ತು ನನ್ನದು ಇಲ್ಲ, ಅದಿಲ್ಲ ಅಂತ ಅನ್ಕೋಬೇಕು. ನಿದ್ರೆಯಲ್ಲಿ ನೀವು ಯಾರೆಂದು ನಿಮಗೆ ತಿಳಿಯಲ್ಲ, ಏಕೆಂದ್ರೆ ನೀವು ಇಲ್ಲ. ನಿದ್ರೆನಲ್ಲಿ ನೀವು ಯಾರು ನಿಮಗೆ ಗೊತ್ತಿರಲ್ಲ, ಯಾಕೆಂದ್ರೆ ನೀವು ಇರೋದಿಲ್ಲ ಅಲ್ಲಿ. ಆತ್ಮ ಸಂಚಲನ ನಡೀತಾ ಇರುತ್ತೆ. ನಿದ್ರೆಯಿಂದ ಎದ್ದ ತಕ್ಷಣ ಮತ್ತೆ ನಾವು ಮತ್ತು ನಾನು ಮತ್ತೆ ವಾಪಸ್ ಬಂದ್ಬಿಡುತ್ತೆ. ನಮ್ಮ ಪರಿಕಲ್ಪನೆಗೆ ವಾಪಸ್ ಬರ್ತೀವಿ. ಬಂದಾಗ ಏನಾಗತ್ತೆ, ಅದು ನಮ್ಮನ್ನ ಜೋಡಿಸುತ್ತೆ. ಭೌತಿಕವಾಗಿ ಈಗಿನ ಏನು ಜೀವನ ನಡೀತಾ ಇದೆ ಈಗಿನದಕ್ಕೆ ನಾವು ಅಡ್ಜಸ್ಟ್ ಆಗ್ತೀವಿ ನಾವು. ಹೀಗಾಗಿ ನಮ್ಮ ತಾತ್ಕಾಲಿಕ ಮರಣ ಅಂದ್ರೆ ನಿದ್ದೆ ಅಂತ ಕರೀತಾರೆ. ಟೆಂಪ್ರರಿ ಡೆತ್ ಅಂತ ಹೇಳ್ಬೋದು ನಾವು. ಶಾಶ್ವತ ನಿದ್ರೆ ಅಂದ್ರೆ ಸಾವು ಅಂತ ಹೇಳ್ತಾರೆ. ಸತ್ತವ್ರನ್ನ ನಾವು ಹೇಳ್ತೀವಲ್ಲ, ಚಿರನಿದ್ರೆಗೆ ಹೋಗಿದ್ದಾರೆ ಅಂತ. ಚಿರನಿದ್ರೆಗೆ ಅಂತಂದ್ರೆ ಪರ್ಮನೆಂಟ್, ಮತ್ತೆ ಎದ್ದೋಳೋದಿಲ್ಲ ಅಂತ. ಆ ಚಿರನಿದ್ರೆಗೆ ಹೋಗಿದ್ದಾರೆ ಅಂತ ನಾವು ಸಂದೇಶಗಳಲ್ಲಿ ಅದರಲ್ಲಿ ಕೊಡ್ತಾ ಇರ್ತೀವಿ. ಹಾಗೆಯೇ ನಾವು ದೇವತೆಗಳಿಗೆ, ನಮ್ಮ ಪಿತೃದೇವತೆಗಳಿಗೆ ಉತ್ತರಾಯಣ ದಕ್ಷಿಣಾಯನ ಅಂತೀವಿ. ಏನು ನಮ್ಮ ಒಂದು ಉತ್ತರಾಯಣ 6 ತಿಂಗಳು, ದಕ್ಷಿಣಾಯನ 6 ತಿಂಗಳು. ನಮಗೆ ಇನ್ನೊಂದೇನಂದ್ರೆ, ನಮ್ಮ ಜೀವನದಲ್ಲಿ ಭಗವಂತನಿಗೆ ಇರೋದು ಒಂದು ದಿವಸ. ಅವ್ರಿಗೆ ನಮ್ಮ 365 ದಿವಸ ಏನಿದೆ ಅದು ಅವ್ರಿಗೆ ಒಂದೇ ದಿವಸ. ಹಗಲು ಅರ್ಧ ದಿವಸ, ರಾತ್ರಿ ಅರ್ಧ ದಿವಸ. 12 ಗಂಟೆ ಅಂತ ನಾವು 24 ಗಂಟೆ ಡಿವೈಡ್ ಮಾಡ್ಕೋಬಹುದು ಕ್ಯಾಲ್ಕುಲೇಷನ್ ಪ್ರಕಾರ ರಫ್ಲಿ. ಬದಲು ಏನಾಗುತ್ತೆ, ಉತ್ತರಾಯಣ ದಕ್ಷಿಣಾಯನ. ಉತ್ತರಾಯಣದಲ್ಲಿ ನಾವೇನ್ ಮಾಡ್ತೀವಿ, ಪ್ರಥಮವಾಗಿ ಈ ಸಂಕ್ರಾಂತಿ ಹಬ್ಬದಿಂದ ಉತ್ತರಾಯಣ ಶುರುವಾಗತ್ತೆ. ಮಕರ ರಾಶಿನಲ್ಲಿ ಸೂರ್ಯ ಬರ್ತಾನೆ. ಮಕರ ಸಂಕ್ರಮಣದಿಂದ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಆ ಸಂಕ್ರಮ ತುಲಾ ಸಂಕ್ರಮಣ ಬಂದಿದ್ದು ಅಲ್ಲಿಂದ ಅದು ಕಂಟಿನ್ಯೂಸ್ ಆಗಿ ಜೂನ್ ವರೆಗೂ ಬರುತ್ತೆ. ಜೂನ್ ಎಂಡ್ಗೋ ಏನೋ ನಿಲ್ಲುತ್ತೆ. ಅದಾದ್ಮೇಲೆ ಬರೋದು ದಕ್ಷಿಣಾಯನ. ಉತ್ತರಾಯಣದಲ್ಲಿ ಮದುವೆ ಕಾರ್ಯಗಳು ಅದು ಇದು ಮುಂಜಿ ಶುಭ ಕಾರ್ಯಗಳನ್ನ ನಾವು ಮಾಡ್ಕೋತೀವಿ. ದಕ್ಷಿಣಾಯನ ಅಂದ್ರೆ ಭಗವಂತನಿಗೆ ಸಿಕ್ಕಿರುವಂತ ಒಂದು ರೆಸ್ಟ್ ಪೀರಿಯಡ್ ಅಂತ. ರೆಸ್ಟ್ ಅಂದ್ರೆ 6 ತಿಂಗಳು ಅವ್ರು ಕೊರಕೆ ಹೊಡಿತಿದ್ದಾರೆ ಅಂತಲ್ಲ, ಅವರು ಆತ್ಮಾವಲೋಕನದಲ್ಲಿ ಇರ್ತಾರೆ. ಅಂದ್ರೆ ಯೋಗ ನಿದ್ರೆಯಲ್ಲಿ ಇರ್ತಾನೆ. ಮಹಾವಿಷ್ಣು ಸಮುದ್ರ ಇದರಲ್ಲಿ ಅವನ ಒಂದು ಏನು ಲೋಕದಲ್ಲಿ, ಸ್ವರ್ಗದಲ್ಲಿ ಆ ಸರ್ಪದ ಮೇಲೆ ಮಲಗಿರ್ತಾನಲ್ಲ, ಅವನು ಆತ್ಮ ನಿದ್ರೆಯಲ್ಲಿ ಇರ್ತಾನೆ. ಕೈ ಹೀಗೆ ಇಟ್ಕೊಂಡಿದ್ದಾನೆ. ಶ್ರೀರಂಗಂನಲ್ಲಿ ರಂಗನಾಥನ್ ನೋಡಿದಾಗ ಗೊತ್ತಾಗತ್ತೆ ಆ ಪೋಸ್ ನಲ್ಲಿ ಇರ್ತಾನೆ ಅವನು, ಇದ್ರಲ್ಲಿ ಇರ್ತಾನೆ ಅಂತ. ಅದಕ್ಕೋಸ್ಕರ ನಾವು ಹೇಳೋದು. ಅದಾದ್ಮೇಲೆ ಯಾರಿಗೆ ಎಷ್ಟೆಷ್ಟು ನಿದ್ದೆ ಟೈಮ್ ನಮ್ಗೆ ಫಿಕ್ಸ್ ಆಗಿದೆ. ನವಜಾತ ಶಿಶು ತಾನೇ ಹುಟ್ಟಿರೋ ಮಗು, ಇದು 0 ಅಂದ್ರೆ ತಾನೇ ಹುಟ್ಟಿರೋ ಮಗುವಿಂದ 3 ತಿಂಗಳವರೆಗೆ 14ರಿಂದ 18 ಗಂಟೆಗಳವರೆಗೂ ಮಗು ಮಲಗಿರ್ಬೇಕು, ರೆಸ್ಟ್ ತಗೋಬೇಕು. ಆ ಟೈಮಲ್ಲಿ ಅದು ಗ್ರೋತ್. ಹಸುವಾದಾಗ ಅಳುತ್ತೆ, ಅದು ಎದ್ದಿರುತ್ತೆ, ಹಾಲು ಕುಡಿಸ್ತಿದ್ದಂಗೆ ತಕ್ಷಣ ಮಲಗ್ಬಿಡುತ್ತೆ. ಹಾಗೆ ಅದು. ಅದಾದ್ಮೇಲೆ ನೆಕ್ಸ್ಟ್ ಶಿಶುಗಳು ಅಂತಂದ್ರೆ 4ರಿಂದ 12 ತಿಂಗಳವರೆಗಿನ ಮಕ್ಕಳುಗಳಿಗೆ 12ರಿಂದ 16 ಗಂಟೆಗಳ ಕಾಲ ನಿದ್ರೆ ಬೇಕಾಗತ್ತೆ. ಅಂಬೆಗಾಲಿಡುವಂತ ಮಕ್ಕಳಿಗೆ ಅಂದ್ರೆ 1ರಿಂದ 2 ವರ್ಷ ಬೇಕು. 2 ವರ್ಷದ ಮಕ್ಕಳು, ಅವ್ರಿಗೆ 11ರಿಂದ 14 ಗಂಟೆಗಳು ಬೇಕು. ಶಾಲಾ ಪೂರ್ವದ ಮಕ್ಕಳುಗಳು ಅಂದ್ರೆ ಪ್ರೀ ಪ್ರೈಮರಿ ಸ್ಕೂಲು, ಕಾಲೇಜ್ ಸ್ಕೂಲ್ಗೆ ಹೋಗ್ತಾ ಇರ್ತಾರಲ್ಲ, ಹೈಸ್ಕೂಲ್ನವ್ರಿಗೆ, ಅವ್ರಗಳಿಗೆ 3 ವರ್ಷದಿಂದ 5 ವರ್ಷಗಳ ಮಕ್ಕಳುಗಳು, ಅವ್ರಿಗೆ 10ರಿಂದ 13 ವರ್ಷದವರೆಗೂ ಇರುತ್ತೆ. ಶಾಲಾ ವಯಸ್ಸಿನ ಮಕ್ಕಳಿಗೂ ಅಂದ್ರೆ ಏಜ್ ಫ್ಯಾಕ್ಟರ್ 6ರಿಂದ 12 ವರ್ಷದವರೆಗೆ 9ರಿಂದ 12 ಗಂಟೆಗಳು ಕಾಲ ನಿದ್ದೆ ಬೇಕು. ಹರಿಯದ ಮಕ್ಕಳು, ಟೀನೇಜರ್ಸ್ಗೆ, ಅವ್ರಗಳಿಗೆ 13ರಿಂದ 17 ವರ್ಷ ಇರುತ್ತೆ. ಅವ್ರಿಗೆ 8 to 10 ಅವರ್ಸ್ ನಿದ್ರೆ ಇದ್ರು ಸಾಕು ಅಂತೀವಿ. ವಯಸ್ಕರು ಅಂದ್ರೆ 60 ವರ್ಷದವರೆಗೆ, ಅವ್ರಿಗೆ 7 ಅವರ್ಸ್ ಅಥವಾ ಇದ್ರು ಸಾಕು, ಇನ್ನೊಂದು ಅರ್ಧ ಗಂಟೆ ಎಕ್ಸ್ಟ್ರಾ ತಗೋಬೇಕು. ಎಷ್ಟು ಹೊತ್ತು ಇನ್ನು ಹಿರಿಯ ವಯಸ್ಕರು ಅಂದ್ರೆ 61ರಿಂದ 64 ವರ್ಷ ಅಂದ್ರೆ 7 to 9 ಅವರ್ಸ್ ಬೇಕು ಅಂತೀವಿ ನಾವು. 65 ವರ್ಷದ ಮೇಲಿರೋರಿಗೆ 7 to 9 ಅವರ್ಸ್ ಅಂತೀವಿ. ಇಲ್ಲಿ ಇನ್ನೊಂದೇನಾಗುತ್ತೆ ಅಂದ್ರೆ, ನಿದ್ರೆ ವಿಷಯದಲ್ಲಿ ನಾವು ಮನುಷ್ಯನ ಕೆಪಾಸಿಟಿ ಮೇಲೆ, ಅವನ ಪಾಸಿಟಿವ್ ಆಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಅವನಲ್ಲಿ ಪಾಸಿಟಿವ್ ಆಟಿಟ್ಯೂಡ್ ಅನ್ನೋದು ಜಾಸ್ತಿ ಇತ್ತು ಅಂದ್ರೆ ನಿದ್ರೆ ಕಮ್ಮಿ ಇದ್ರೂ ನಡೆಯುತ್ತೆ. ಆತ್ಮವಿಶ್ವಾಸವನ್ನು ಯಾರು ಹೊಂದಿರ್ತಾರೆ ಅವ್ರಿಗೆ ನಿದ್ರೆ ಕಮ್ಮಿ ಮಾಡಿದ್ರು ನಡೆಯುತ್ತೆ. ಯಾವುದೋ ಒಂದು ಸಾಧನೆ ಮಾಡ್ಬೇಕು ಅನ್ಕೊಂಡಿರ್ತಾರೆ ಅಂತವ್ರಿಗೆ ಏನಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಮೋದಿ ಬಗ್ಗೆ ಹೇಳ್ಬೇಕಂದ್ರೆ ಮೋದಿನೂ ಹಾಗೆ ಮಾಡ್ತಿದ್ದಾರೆ. ಅವರಲ್ಲಿ ಆತ್ಮವಿಶ್ವಾಸ ಅನ್ನೋದು ಎಷ್ಟಿದೆ. ಆ ಆತ್ಮವಿಶ್ವಾಸ ನಮಗೆ ಯಾಕೆ ಬರೋದಿಲ್ಲ?
ನಾವು ಮಾಡ್ಕೋಬೇಕು ಅಷ್ಟೇನೆ. ನಮ್ಮಲ್ಲಿ ಏನಂದ್ರೆ ಸದಾ ಲವಲವಿಕೆಯಿಂದ ಇರ್ಬೇಕು, ಆಕ್ಟಿವ್ ಆಗಿರ್ಬೇಕು ನಾವು. ಆವಾಗ್ಲೇನೆ ಅದು ಆಕ್ಟಿವ್ ಆಗಿರೋದಕ್ಕೆ ಏನು, ಸಾತ್ವಿಕ ಆಹಾರ, ನೀರನ್ನ ತಿನ್ನಬೇಕು ನಾವು. ನೀರನ್ನ ತಿನ್ನಬೇಕು ಅಂತಂದ್ರೆ ಹಣ್ಣು ಹಂಪಲುಗಳನ್ನ 90% 80% ಆಫ್ ದಿ ಫ್ರೂಟ್ಸ್ ಹ್ಯಾವ್ ವಾಟರ್. ಅವುಗಳನ್ನ ನಾವು ಜಾಸ್ತಿ ತಿಂದಾಗ ಬೇಗ ಪಚನ ಆಗುತ್ತೆ. ಅದು ನಮ್ಗೆ ಅದ್ರಲ್ಲಿರುವಂತ ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು, ವೈಟಮಿನ್ಸು ಇವೆಲ್ಲ ನಾವು ಬೇಕಷ್ಟು ಸಿಗುತ್ತೆ. ಎಷ್ಟು ಬೇಕೋ ಅಷ್ಟು ಸಿಗುತ್ತೆ. ಹಾಗಾಗಿದ್ರೆ ನಮ್ಗೆ ಅದು ಸಿಗುತ್ತೆ, ನಾವು ತಗೊಳ್ಳೋದೇ ಇಲ್ಲ. ನಾವು ಸೀಸನ್ ವೈಸ್ ಆಪಲ್ ಬರುತ್ತೆ, ಆರೆಂಜ್ ಬರುತ್ತೆ, ಕಿತ್ತಳೆ ಬರುತ್ತೆ, ಮೋಸಂಬಿ ಬರುತ್ತೆ, ಚೇಪೆಕಾಯಿ ಬರುತ್ತೆ. ಪ್ರಕೃತಿ ನಮ್ಗೆ ಎಲ್ಲವನ್ನು ಕೊಟ್ಟಿದೆ. ಭಗವಂತ ಹೇಗೆ ಸೃಷ್ಟಿ ಮಾಡಿದಾನೆ ಅಂದ್ರೆ ನಮ್ಗೆಲ್ಲ ಕೊಟ್ಟಿದ್ದಾನೆ, ನಾವು ಅದು ಉಪಯೋಗಿಸೋದೇ ಇಲ್ಲ. ಪಿಜ್ಜಾ ಬರ್ಜರ್ಗೆ ಆರ್ಡರ್ ಮಾಡ್ಬಿಡ್ತೀವಿ, ಅಲ್ಲ ಇಲ್ಲ ಮಾಡ್ಕೊಂಡು ತಿಂತಾ ಇರ್ತೀವಿ ನಾವು. ಬೇಡಿ, ಅದು ಬೇಡ. ಅದನ್ನ ಯಾವಾಗ ನಾವು ಸಾಧನೆ ಮಾಡೋದಕ್ಕೆ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ಬೇಕು, ಚೇಂಜಸ್ ಆಗ್ಬೇಕು. ಚೇಂಜ್ ಆವಾಗಲೇ ನಾವು ಏನೋ ನೋಡೋದಕ್ಕಾಗೋದು. ದಿನ ನಮ್ಮಲ್ಲಿ ಬದಲಾವಣೆಗಳು ಬೇಕು. ಆ ಬದಲಾವಣೆಗಳಿದ್ದಾಗಲೇ ಮಾಡೋದು ತುಂಬಾ ಅನುಕೂಲ ಅಂತ. ನಿದ್ರೆ ಮಾಡೋದ್ರಿಂದ ಏನಾಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ನಿದ್ದೆ ಬೇಕು ನಮ್ಗೆ, ರೆಸ್ಟ್ ಅಂದ್ರೆ ರಾತ್ರಿ ಹೊತ್ತು ಕಂಪಲ್ಸರಿ ಮಲ್ಕೋಬೇಕು. ರೋಗ ನಿರೋಧಕ ಶಕ್ತಿ ಬರುತ್ತೆ. ಸೋಂಕು ಮತ್ತು ಅನಾರೋಗ್ಯದ ವಿರುದ್ಧ ಹೋರಾಡೋ ಶಕ್ತಿ ಬರುತ್ತೆ. ಈ ಕೆಲವು ಇನ್ಫೆಕ್ಷನ್ಸ್ ಬರುತ್ತೆ, ಆ ನಿದ್ದೆ ಮಾಡೋದಕ್ಕೆ ಅದು ಸರೋಗ್ಬಿಡುತ್ತೆ. ಈ ನೆಗಡಿ, ಕೆಮ್ಮು, ಜ್ವರ ಬಂದಿದ್ದಾಗ ಸ್ವಲ್ಪ ರೆಸ್ಟ್ ತಗೊಳ್ಳಿ, ಮಲಕ್ಕೊಳ್ಳಿ ಅಂತಾರೆ. ಆಗ ರೆಸ್ಟ್ ತಗೊಂಡಾಗ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ನಿದ್ರೆ ಹಸಿವು ಹಾಗೂ ಪರಿಪೂರ್ಣತೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಬೇಕಾಗಿರುವಂತಹ ಹಾರ್ಮೋನ್ಗಳ ಮೇಲೆ ಪರಿಣಾಮ ಬೀರುತ್ತೆ. ನಿದ್ರೆ ತೂಕ ಹೆಚ್ಚಾಗಲು ಹಾಗೂ ಕಡಿಮೆ ಮಾಡೋದು ಸಹ ಕಾರಣವಾಗುತ್ತೆ. ನಿದ್ರೆ ಕಮ್ಮಿ ಮಾಡಿದ್ರೆ ತೂಕ ಜಾಸ್ತಿ ಆಗುತ್ತೆ, ನಿದ್ರೆ ಜಾಸ್ತಿ ಮಾಡಿದ್ರೆ ತೂಕ ಕಮ್ಮಿ ಆಗುತ್ತೆ. ನಮ್ಗೆ ಆರೋಗ್ಯಕರ ನಿದ್ರೆ ತೂಕವನ್ನು ನಿಯಂತ್ರಿಸುತ್ತೆ. ಅದಕ್ಕೆ ಸ್ಲೀಪಿಂಗ್ ಅಂದ್ರೆ ಕರೆಕ್ಟ್ ಆಗಿ ಅದನ್ನು ಸಿಸ್ಟಮೆಟಿಕ್ ಆಗಿ ಮಾಡ್ಕೊಂಡಾಗ ನಮ್ಗೆ ತೊಂದರೆಗಳಿರೋದಿಲ್ಲ. ನಿದ್ರೆ ಭಾವನೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾರ್ಮೋನ್ಸ್ ಗಳನ್ನ ಕಡಿಮೆ ಮಾಡೋದಕ್ಕೆ ಅಥವಾ ಜಾಸ್ತಿ ಮಾಡೋದಕ್ಕೂ ನಮ್ಗೆ ಸಹಾಯ ಮಾಡುತ್ತೆ. ಇನ್ನೊಂದೇನು ಅಂದ್ರೆ ನಿದ್ದೆ ಮಾಡೋದ್ರಿಂದ ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್ ಲೆವೆಲ್, ಹೃದಯ ರಕ್ತನಾಳದಲ್ಲಿ ಕಾರ್ಯನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕೆಂದ್ರೆ ನಿದ್ದೆ ಮಲಗಿದಾಗ ನಾವು ಸಾಫ್ ಆಗಿ ಸೀದಾ ಮಲಗಿರ್ತೀವಿ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಹೋಗ್ತಾ ಇರುತ್ತೆ. ಆವಾಗ ಏನಾಗುತ್ತೆ, ಬ್ರೈನ್ಗೆ ಆಗ್ಲಿ ಇದಕ್ಕೆ ಆಗ್ಲಿ ಸಮಸ್ಯೆ ಆಗೋದಿಲ್ಲ. ನಾವು ಕೂತಿದ್ದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಕೆಳಗಡೆ ರಕ್ತ ಸಂಚಾರ ಇಲ್ಲಿ ಚೆನ್ನಾಗಿ ಆಗ್ತಿರುತ್ತೆ, ಇಲ್ಲಿಗೆ ನಮಗ್ ಕಮ್ಮಿ ಆಗ್ತಿರುತ್ತೆ. ಮಲಗಿದಾಗ ಏನಾಗುತ್ತೆ, ಸಮಾನಾಂತರವಾಗಿ. ಅದಕ್ಕೆ ಮಲಕೊಂಡಿದ್ದಾಗ ರಾತ್ರಿ ಹೊತ್ತು ಎದ್ದಾಗ ದಿಢೀರಂತ ಎದ್ದು ಕೂತ್ಕೋಬೇಡಿ ಅನ್ನೋದು. ಸ್ವಲ್ಪ ಹೊರಳಿ, ಈ ಕಡೆಗೆ ಹೊರಳಿ, ಸ್ವಲ್ಪ ನಿಧಾನ ಕೈ ಊರಿ, ಒಂದ್ ಸ್ವಲ್ಪ ಕೈ ಊರಿ, ಹಾಗೆ ಮಾಡ್ತಾ ಮಾಡ್ತಾ ನಿಧಾನ ಕೂತ್ಕೊಳ್ಳಿ. ಕೂತ್ಕೊಳ್ಳೋ ಹೊತ್ತಿಗೆ ಬ್ಲಡ್ ಸರ್ಕ್ಯುಲೇಷನ್ ತಲೆ ಇಲ್ಲಿದ್ದು ಡೈರೆಕ್ಟ್ ಆಗಿ ಕೂತ್ಕೋತಿದಂಗೆನೆ ರಕ್ತ ಇಳಿದು ಬಿಟ್ಟಿರುತ್ತೆ. ಅಷ್ಟೇ, ಬಹಳಷ್ಟು ಅಷ್ಟೇ ವಯಸ್ಸಾದವ್ರಿಗೆ ದಡಾರ ಅಂತ ಎದ್ದು ಕೂತ್ಕೊಂಡ್ರೆ ಏನಾಗ್ಬಿಡುತ್ತೆ, ತಲೆ ಸ್ವಾಧೀನ, ತಲೆದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ. ಇದು ಏನೋ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಮಲ್ಕೊಳ್ಳೋದ್ರಲ್ಲೂ ಒಂದು ಸಿಸ್ಟಮ್ ಇಟ್ಕೋಬೇಕಾಗತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ, ನಿದ್ದೆ ಸರಿಯಾಗಿ ಆಗಿಲ್ಲ ಅಂದ್ರೆ ನಮ್ಗೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಟೈಪ್ 2 ಡಯಾಬಿಟಿಕ್, ಹಾರ್ಟ್ ಪ್ರಾಬ್ಲಮ್ಸ್, ಪಾರ್ಶ್ವವಾಯು, ಈ ತರ ಕಾಯಿಲೆಗಳನ್ನ ನಿಗ್ರಹಿಸಕ್ಕಾಗಲ್ಲ. ಅದಿನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದೇನು ಅಂದ್ರೆ ನಿದ್ರೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಶಿವನ ಜಡೆಯಲ್ಲಿ, ಮುಡಿಯಲ್ಲಿ ಇರೋವಂತ ಚಂದ್ರ ಅನ್ನ ನಮಗೆ ಕಂಪೇರ್ ಮಾಡ್ಕೋಬಹುದು. ಹೇಗೆ ಅಂತಂದ್ರೆ, ಚಂದ್ರ ಅಂದ್ರೆ ಇನ್ನೊಂದೇನು ಅಂತಂದ್ರೆ ಮನುಷ್ಯನ ಮಿದ್ಲಿಗೆ ಚಂದ್ರ ಕಾರಣಕರ್ತ ಆಗ್ತಾನೆ. ಈಗ ಶಿವನ ತಲೆ ಅಂದ್ರೆ ಇಲ್ಲಿ ಮೆದ್ಲು, ಬ್ರೈನ್ ಇದೆ, ಅಲ್ಲಿ ಮುಡಿ ಮೇಲೆ ಚಂದ್ರ ಇದ್ದಾನೆ. ಹಾಗೇನೆ ನಮ್ಮ ಬ್ರೈನ್ಗೆ ಸಂಬಂಧಪಟ್ಟಿದ್ದು ಮಿದುಳು, ಮೆದುಳಿಗೆ ಸಂಬಂಧಪಟ್ಟಿದ್ದು ಚಂದ್ರ. ಚಂದ್ರ ಅಂದ್ರೆ ಮನೋಕಾರಕ, ಮನಸ್ಸು. ಹೇಗೆ ಸೂರ್ಯ ದೇಹಕ್ಕೆ ಬರ್ತಾನೆ, ಭಾಸ್ಕರು ಆರೋಗ್ಯ ಪ್ರದಾತ, ಮನಸ್ಸು ಅನ್ನೋದು ಚಂದ್ರನಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ನಾವು ಹೇಳೋದು, ಸೂರ್ಯನಿಗೆ ನೀವು ನಮಸ್ಕಾರ ಮಾಡಿ, ಅರ್ಘ್ಯ ಕೊಡಿ, ಸೂರ್ಯನ ಬಿಸಿಲಲ್ಲಿ ನಿಂತ್ಕೊಳ್ಳಿ, ವೈಟಮಿನ್ ಡಿ ಸಿಗುತ್ತೆ. ಚಂದ್ರನ ಬಗ್ಗೆ ನಾವು ಯಾರು ಹೇಳೋದೇ ಇಲ್ಲ. ಜಾತಕ್ಕೆ ಚಂದ್ರನ್ ಬಿಟ್ಬಿಟ್ಟಿದ್ರ ಮಾಡಿ. ನಾನು ಬಹಳಷ್ಟು ಜನಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಅಮಾವಾಸ್ಯೆ ಆದ್ಮೇಲೆ ಚಂದ್ರ ಪೂರ್ಣಿಮೆವರೆಗೆ ಕ್ಷಯಿಸ್ತಾ ಇರ್ತಾನೆ. ಅಂದ್ರೆ ಅಮಾವಾಸ್ಯೆ ಆದಾಗ ಕತ್ಲಾಗ್ಬಿಟ್ಟಿರುತ್ತೆ. ಆಮೇಲೆ ದಿನೇ ದಿನ ಸ್ವಲ್ಪನೂ ವೃದ್ಧಿಸ್ತಾ ಹೋಗಿ ದೊಡ್ಡ ಗೋಲಾಕಾರವಾಗಿ ಬರ್ತಾನೆ ಯಾರು, ಚಂದ್ರ. ಆವಾಗ ಅಮಾವಾಸ್ಯೆಯಿಂದ ಮುಂದಕ್ಕೆ 15 ದಿವಸಗಳ ಕಾಲ ಬನ್ನಿ, ಮನೆ ಕಾಂಪೌಂಡ್ ಅಲ್ಲಿ ಹೊರಗಡೆ ನಿಂತ್ಕೊಳ್ಳಿ, ಆಕಾಶದಲ್ಲಿ ಚಂದ್ರನ್ ನೋಡಿ, ಅವನಿಗೊಂದು ನಮಸ್ಕಾರ ಹಾಕಿ, ಓಂ ಸೋಮಾಯ ನಮಃ ಅಂತೇಳಿ, ಓ ಚಂದ್ರಮ
ಚಂದ್ರಮಾ ಮನ್ಸೋ ಜಾಯತೆ ಚಂದ್ರಮಾಮ ನೀನು ನಮಸ್ಕಾರ ಮಾಡ್ತಾ ಇದ್ದೀನಿ. ಅವರ ಪ್ರಶಾಂತವಾದಂತ ಕಿರಣಗಳನ್ನ ನಿಮ್ಮ ಮೇಲೆ ಬೀಳಿಸ್ಕೊಳ್ಳಿ. ಆ ಕಿರಣಗಳು ನಿಮ್ಗೆ ತುಂಬಾ ಅನುಕೂಲ ಮಾಡುತ್ತೆ, ಮನಸ್ಸನ್ನ ಪ್ರಶಾಂತವಾಗಿ ಮಾಡುತ್ತೆ, ಒಳ್ಳೆ ನಿದ್ರೆ ಕೊಡೋದಕ್ಕೆ ಸಹಕಾರ ಮಾಡುತ್ತೆ, ಮನಸ್ಸನ್ನ ಸುಸ್ಥಿತಿಯಲ್ಲಿ ತಂದು ಇಟ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಹಾಗಾಗಿದ್ದಾನೆ ಚಂದ್ರನ ಧ್ಯಾನ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಅಂತೀವಿ. ಇನ್ನೊಂದು ಏನು ಅಂದ್ರೆ, ಸೂರ್ಯನ ಬೆಳಕು ರಾತ್ರಿ ಹೊತ್ತು ವಿದ್ಯುತ್ ಬಲ್ಬು. ಸೂರ್ಯನ ಬೆಳಕು ಅಂತಂದಾಗ ಇದ್ರಲ್ಲಿ ಏನಪ್ಪ ಹೀಗಂದೆ ಅಂತಿದ್ರೆ, ಸೂರ್ಯನ ಬೆಳಕಿನಲ್ಲಿ ನಾವು ಆಕ್ಟಿವ್ ಆಗಿರ್ತೀವಿ. ಯಾರು ಸೂರ್ಯನ ಬೆಳಕಲ್ಲಿ ಆಕ್ಟಿವ್ ಆಗಿ ಇಲ್ದೇ ಇರೋದಿಲ್ಲ. ಬಿಸಿಲು ಆಗ್ತಾ ಬಂದಾಗ ಏನು ಆಕ್ಟಿವ್ ಆಗಿ ಫಾಸ್ಟ್ ಆಗಿ ಓಡಾಡ್ತಿರ್ತೀವಿ, ಕೆಲಸ ಮಾಡ್ತಿರ್ತೀವಿ, ಚಟುವಟಿಕೆಯಿಂದ ಇರ್ತೀವಿ. ಆ ಸೂರ್ಯನ ಬೆಳಕಿನ ಕಿರಣಗಳು ನಮ್ಮನ್ನ ಆಕ್ಟಿವ್ ಆಗಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಚಂದ್ರನ ಕಿರಣಗಳು ಏನ್ ಮಾಡುತ್ತೆ, ಸಾಯಂಕಾಲ ಆಗ್ತಿದಂಗೆನೆ ಸೂರ್ಯ ಮುಳುಗ್ತಾ ಇದ್ದಾನೆ, ಅವನು ನಿಸ್ತೇಜ ಆಗ್ತಿದ್ದಾನೆ. ಚಂದ್ರ ಅವನ ವಿಶ್ರಾಂತಿಯ ಸಂಕೇತ. ಸಾಯಂಕಾಲ 6 ಗಂಟೆ ಹೊತ್ತಿಗೆ ಸುಸ್ತಾಗ್ಬಿಟ್ಟಿರುತ್ತೆ ನಮ್ಗೆ, ಕೆಲಸ ಮಾಡ್ಕೊಂಡ್ ಬಂದಿರ್ತೀವಿ, ದುಡ್ದಿರ್ತೀವಿ. ಅದಕ್ಕೋಸ್ಕರ ಆವಾಗ ಚುರುಕಾಗಿರುವಂತ ಶರೀರ ಈಗ ಬರ್ತಾ ಬರ್ತಾ ಇನ್ಆಕ್ಟಿವ್ ಆಗುತ್ತೆ. 6 ಗಂಟೆ ಮೇಲೆ ಎಷ್ಟೋ ಜನಕ್ಕೆ ಆಕಲಿಕೆ ಬರ್ತಿರುತ್ತೆ. ದುರಾದೃಷ್ಟಕ್ಕೆ ಏನಂದ್ರೆ 10 ಗಂಟೆಗೆ ಹೋಗಿ ಮಲಕೊಟ್ರೆ ನಿದ್ದೆನೇ ಬರೋದಿಲ್ಲ. ಏನ್ 6:30 ಹಾಕ್ಲಿಸ್ತಾ ಇದ್ದೆ, ನಂಗೆ 10 ಗಂಟೆ ನಿದ್ದೆ ಬರ್ತಿಲ್ಲ. ಅದು ಆಮೇಲೆ ಯೋಚನೆ ಮಾಡೋಣ ಅದ್ರ ಬಗ್ಗೆ. ಹೀಗಾಗ್ಬಿಡುತ್ತೆ ನಮ್ಗೆ. ಅದಕ್ಕೋಸ್ಕರ ಯಾಕೆ ಅಂದ್ರೆ ನಿದ್ರೆ ಬರೆಸುವಂತ ಮೆಲಾಟಿನ್ ಅಂತ ಹಾರ್ಮೋನು ನಮ್ಮ ಮೆದುಳಿನಲ್ಲಿ ಇರುತ್ತೆ. ಅದಕ್ಕೆ ಉತ್ತೇಜನಕಾರಿಯಾಗಿರುವಂತ ಆಹಾರಗಳನ್ನ ನಾವು ಸರಿಯಾಗಿ ತಗೊಂಡಾಗ, ಸರಿಯಾಗಿ ನಾವು ಜೀವನ ಮಾಡಿಸಿದಾಗ ಚೆನ್ನಾಗಾಗತ್ತೆ ನಮ್ಗೆ. ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ಲೈಟ್ಗಳನ್ನ ಸ್ವಿಚ್ ಆಫ್ ಮಾಡಿ, ಲೈಟ್ಗಳಲ್ಲಿ ಮಲ್ಕೋಬೇಡಿ, ಮಂದವಾದ ಬೆಳಕಿನಲ್ಲಿ ಮಾಡಿ ಮಲ್ಕೊಳ್ಳಿ. ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ದೂರ ಇಡಿ. ರಾತ್ರಿ ಊಟ ಮಾಡ್ಬೇಕಾದ್ರೆ ಬೇಗ ಊಟ ಮಾಡಿ ಮಲ್ಕೊಳ್ಳೋದಕ್ಕೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಏನ್ ಮಾಡ್ಬೇಕು, ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಾವು ಇಡ್ಬೇಕಾದ್ರೆ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಇರುತ್ತೆ. ಕರಾಗ್ರೆ ವಸತಿ ಲಕ್ಷ್ಮಿ ಅಂತ ಹೇಳ್ಕೊಂಡು ನಾವು ದೇವ್ರನ್ನ ನಮಸ್ಕಾರ ಮಾಡ್ತೀವಿ, ನಮ್ಮ ಮನೆ ದೇವ್ರನ್ನ ಜ್ಞಾಪಿಸ್ಕೊಳ್ತೀವಿ. ಅಪ್ಪ ರಾತ್ರಿ ಎಲ್ಲ ಮಲಗಿದ್ದೆ, ಚೆನ್ನಾಗಿ ನಿದ್ದೆ ಕೊಟ್ಟಿದ್ದೀಯಾ, ಥ್ಯಾಂಕ್ಸ್. ಯಾಕೋ ನಿದ್ದೆ ಬರ್ಲಿಲ್ಲ, ಯಾಕಪ್ಪ ನಂಗೆ ನಿದ್ದೆ ಬರ್ಲಿಲ್ಲ, ಇನ್ಮೇಲೆ ಕ್ಷಮೆ, ಇನ್ಮೇಲೆ ಚೆನ್ನಾಗಿ ನಿದ್ದೆ ಕೊಡುವಂತೆ ವ್ಯವಸ್ಥೆ ಮಾಡಪ್ಪ, ಇನ್ಮೇಲೆ ಕ್ಲೀನಾಗಿರ್ತೀನಿ. ಆಮೇಲೆ ನಮ್ಮ ಶರೀರನ ಕೇಳ್ಕೊಳ್ಳಿ, ಇದೇನಪ್ಪ ಈ ಚಿಕ್ಕ ವಯಸ್ಸಿಂದ ಈ ದಡಿ ಶರೀರಕ್ಕೆ ಇಲ್ಲಿವರೆಗೂ ನನ್ನ ಕಣ್ಣು, ಕಿವಿ, ಮೂಗು ಎಲ್ಲ ಎಷ್ಟು ನಮ್ಮ ಅಂಗಗಳಿದೆ, ಈ ಸರ್ವಾಂಗಗಳು ನನಗೆ ಸಹಕಾರ ನೀಡಿದೆ, ನನ್ಗೆ ಯಾವ್ದು ತೊಂದರೆ ಕೊಟ್ಟಿಲ್ಲ. ಈ ಶರೀರವನ್ನ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಕಣ್ಣೇ ನಿನಗೆ ಧನ್ಯವಾದ ಅಂತ 2 ನಿಮಿಷ ಮಾತಾಡ್ಕೊಳ್ಳಿ. ನೀವೇನೆ ರಕ್ತ ಸಂಚಲನ ಆಗ್ತಾ ಇರುತ್ತೆ, ಆಕ್ಟಿವ್ ಆಗ್ತಿರ್ತೀರ. ಆ ಟೈಮಲ್ಲಿ ನೀವು ಹೇಳ್ಕೊಳ್ಳಿ, ನಿಮ್ಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ಕೊಂಡು ಆಮೇಲೆ ಎದ್ದು ಬಲಗಾಲನ್ನ ಕೆಳಗಡೆ ಇಟ್ಟು ಭೂಮಿ ಸ್ಪರ್ಶ ಮಾಡಿ. ಸಮುದ್ರ ವಸನೆಯ ದೇವಿ ಪರ್ವತ ಸ್ಥಾನ ಮಂಡಿತೆ ವಿಷ್ಣುಪತಿ ನಮಸ್ತೆ ಪಾದಾಶ್ರಮ ಕ್ಷಮಸ್ವೇ. ಹಾಗೆ ಭೂಮಿಯನ್ನ ಮುಟ್ಟಿ ನಮಸ್ಕಾರ ಮಾಡಿ ನಾವು ಮುಂದಕ್ಕೆ ಹೋಗ್ಬೇಕು. ಇನ್ನೊಂದೇನು ಅಂದ್ರೆ, ನಮ್ಮ ಜೀವನದಲ್ಲಿ ಇನ್ನೊಂದೇನ್ ಮಾಡ್ತೀವಿ, ಭೂಮಿ ಬಗ್ಗೆ ತಿರಸ್ಕಾರವಾದಂತ ಕೆಲಸ ಏನು ಅಂದ್ರೆ, ಪದೇ ಪದೇ ಭೂಮಿ ಮೇಲೆ ಉಗಿತಾ ಇರ್ತೀವಿ ನಾವು. ಯಾರು ಉಗಿತಾ ಇರ್ತಾರೆ ಪದೇ ಅವರಿಗೆ ವಿಚಿತ್ರವಾದ ಕಾಯಿಲೆಗಳು ಬಂದು ಸಾಯ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಗಾರೆ ಕೆಲಸದವ್ರು, ತಪ್ಪು ತಿಳ್ಕೊಬೇಡಿ, ಗಾರೆ ಕೆಲಸದವ್ರು ಅಂತಂದ್ರೆ ಆದಷ್ಟು ಇದ್ದಾಗಿಂತಲ್ಲ, ಅವ್ರಿಗೆ ಏನೋ ಕೆಟ್ಟ ಅಭ್ಯಾಸ, ತುಪ್ಪು ಅಂತ ಉಗಿತಿರ್ತಾರೆ. ಆಮೇಲೆ ಪಾನ್ ಪರಾಗು ಅದು ಇದು ತಿನ್ನೋರು ಅಷ್ಟೇನೆ. ಆ ಭೂಮಿಗೆ ಮೇಲೆ ಉಗಿದಾಗ ಭೂಮಿ ನಮ್ಮನ್ನ ರಕ್ಷಿಸ್ತಾ ಇರೋವಳು, ನಮಗೋಸ್ಕರ ನಮ್ಮನ್ನ ಕಾಪಾಡ್ತಿರೋವಳು. ಆ ಭೂಮಿ ಮೇಲೆ ಅಲ್ಲಿಂದ ಊಟ ಸಿಗುತ್ತೆ ನಮ್ಗೆ, ಅಲ್ಲಿಂದ ನೀರು ಸಿಗುತ್ತೆ, ಎಲ್ಲವೂ ಸಿಗ್ತಾ ಇದೆ. ನಮ್ಗೆ ಇಷ್ಟೆಲ್ಲ ಕೊಡೋರು ನಾವು ತುಚ್ಛವಾಗಿ ನೋಡ್ಬೇಕಾ? ಇದೇ ಕಾನ್ಸೆಪ್ಟೇನೆ ನಮಗೂ ನಮ್ಮ ತಂದೆ ತಾಯಿಗಳ ಬಗ್ಗೆ, ನಮ್ಮ ಗುರು ಹಿರಿಯರ ಬಗ್ಗೆ ಬಂದ್ಬಿಟ್ಟಿರೋದು. ಹೇಗೆ ನಾವು ಪ್ರಕೃತಿಗೆ ನಾವು ವಿರುದ್ಧವಾಗಿ ನಡ್ಕೋತಾ ಇದ್ದೀವಿ, ಅದನ್ನ ಕೃತಜ್ಞತೆಯಿಂದ ನೋಡ್ತಾ ಇಲ್ಲ. ಆವಾಗ ಏನಾಗುತ್ತೆ, ನಮ್ಮ ಹಿರಿಯರಿಗೂ ನಾವು ಮಾಡ್ತೀವಿ. ಅದಕ್ಕೋಸ್ಕರ ನಾವು ಹೇಳೋದು, ನಿದ್ದೆ ಬರ್ಬೇಕು ಅಂತಂದ್ರೆ ಪ್ರಕೃತಿಯ ಆರಾಧನೆನೂ ಮಾಡ್ಬೇಕು, ಪ್ರಕೃತಿಗೂ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಆವಾಗ್ಲೇನೆ ನಮ್ಗೆ ಇದ್ ಮಾಡುವಂಥದ್ದು. ಪ್ರತಿದಿನ ಕಬ್ಬಿಣ, ಮೆಗ್ನೀಷಿಯಂ ಸಮೃದ್ಧಿಯಾಗಿರೋ ಆಹಾರಗಳನ್ನ ಸೇವಿಸಬೇಕು. ಫಾರ್ ಎಕ್ಸಾಂಪಲ್ ಆಪಲ್. ಆಮೇಲೆ ಆಹಾರದಲ್ಲಿ ಒಮೆಗಾ 3 ಕೊಬ್ಬಿನ ಆಮ್ಲ ಇರುವಂತ ಆಹಾರಗಳನ್ನ ನೋಡ್ಕೋಬೇಕು. ಅದು ನಮ್ಮ ಇವರು ಡಾಕ್ಟರ್ ಯಶೋಧ ಅಂತವ್ರು ಹೇಳ್ತಾರೆ, ಇಂತಿಂತ ಆಹಾರಗಳು ತಿಂದ್ರೆ ಒಳ್ಳೇದು ಅಂತ. ಆಮೇಲೆ ಕಾರ್ಬೋಹೈಡ್ರೇಟ್ಸ್ ನಿದ್ರೆಗೆ ಸಹಕಾರಿ. ಎಸ್ಪೆಷಲಿ ರಾತ್ರಿ ಹೊತ್ತು ಸ್ವಲ್ಪ ಅನ್ನದ ಆಹಾರ, ವೈಟ್ ರೈಸ್ ಈ ತರದನ್ನ ಏನಾದ್ರು ಉಪಯೋಗಿಸಿದಾಗ, ಆ ಬಿಳಿ ಧಾನ್ಯಗಳನ್ನ ಉಪಯೋಗಿಸಿದಾಗ ನಿದ್ರೆಗೆ ಸಹಕಾರಿ ಅಂತ ಹೇಳ್ತೀವಿ. ಟೋಟಲ್ ಈಗ ಎಷ್ಟೋ ಜನ ಅನ್ನನೇ ತಿನ್ಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ಹೇಳ್ಬೇಕು ಅಂದ್ರೆ ಇನ್ನೊಂದು ಹೇಳ್ತಾ ಇದ್ದಾರೆ, ಗೋಧಿನೇ ತಿನ್ಬೇಡಿ ಅಂತ ಹೇಳ್ತಾರೆ. ಗೋಧಿ ಇನ್ನೂ ಅನ್ನಕ್ಕಿಂತ ಡೇಂಜರ್ ಅಂತಾನು ಹೇಳ್ತಾ ಇದ್ದಾರೆ ಕೆಲವು ರಿಸರ್ಚ್ಗಳು. ಇದೆಲ್ಲ ಇದ್ದಾಗ ನೋಡ್ಬೇಕಾಗತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ವೈಟಮಿನ್ B6 ಅಂಶ ಇರೋ ಆಹಾರಗಳನ್ನ ಸೇವನೆ ಮಾಡಬೇಕು. ಗುಡ್ ಸ್ಲೀಪ್ ಅಂದ್ರೆ ಸ್ವಲ್ಪ ವಾಕಿಂಗ್ ಮಾಡುವಂಥದ್ದು, ವ್ಯಾಯಾಮ, ಯೋಗ, ಧ್ಯಾನ ಮಾಡುವಂಥದ್ದೆಲ್ಲ ಇಂಪಾರ್ಟೆಂಟು.
ಆಮೇಲೆ ಇನ್ನೊಂದೇನು ಅಂದ್ರೆ ದಿಕ್ಕುಗಳು ನಮ್ಗೆ ಏನ್ ಮಾಡುತ್ತೆ, ಮನೆಯಲ್ಲಿ ನಾವು ಒಂದು ಮನೆ ಅಂದ್ಮೇಲೆ 4-5 ಕೋಣೆಗಳಿರುತ್ತೆ. ಅವ್ ನಿದ್ದೆಗಳಿಗೆ ಇದೆಲ್ಲ ಸಹಕಾರಿ ಆಗಿರುವಂಥದ್ದು. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಯೋಗ ಇದು ಆಧ್ಯಾತ್ಮಿಕ ಎಲ್ಲ ನಮ್ಗೆ ಏನ್ ಬೇಕಾಗಿದೆ ಅಂತ. ಈ ನಿದ್ದೆ ಅನ್ನೋದನ್ನ ನೀವು ಇದ್ರಲ್ಲೂ ಮನೆಯಲ್ಲಿ ನಾವು ಯಾವ ದಿಕ್ಕಿನಲ್ಲಿ ಮಲಗ್ತೀವಿ ಅದು ನಮಗ್ ಪೂರಕವಾಗಿ ನಮ್ಗೆ ಹೆಲ್ಪ್ ಮಾಡುತ್ತೆ, ನಮ್ಗೆ ಸಹಾಯ ಮಾಡುತ್ತೆ. ಪೂರ್ವಕ್ಕೆ ನಾವು ತಲೆ ಹಾಕೊಂಡು ಮಲಗಿದಾಗ ಸೂರ್ಯ ದಿಕ್ಕಿಗೆ ತಲೆ ಹಾಕ್ತೀವಿ. ನಾವು ಕಾಲನ್ನ ಪಶ್ಚಿಮ ದಿಕ್ಕಿಗೆ ತಲೆ ಹಾಕ್ತೀವಿ. ಪಶ್ಚಿಮ ದಿಕ್ಕಿನಲ್ಲಿ ಶನಿ ಭಗವಾನ್ ಇದ್ದಾನೆ. ಮನುಷ್ಯನ ಅಂಗಾಂಗಗಳಲ್ಲಿ ಕಾಲುಗಳಲ್ಲಿ ಶನಿ ಸ್ವಾಮಿ ಕೂತಿರ್ತಾನೆ. ಈಗ ಮನೆಯಲ್ಲಿ ಯಾರಾದ್ರೂ ಮನೆಗೆ ಬಂದ್ರೆ ನಾವು ಕೈ ಕಾಲು ತೊಳ್ಕೊಬೇಕಾದ್ರೆ ಇಮ್ಮಡಿ ತೊಳ್ಕೊಳ್ಳಿ ಅಂತೀವಿ. ಬಹಳ ಜನ ಮುಂಗಾಲು ತೊಳ್ಕೊತಾರೆ, ಬೆರಳುಗಳ ಮೇಲೆ ನೀರು ಬಿದ್ದಿರುತ್ತೆ, ಇಮ್ಮಡಿ ಪೋರ್ಷನ್ ಅಲ್ಲಿ ನೀರೇ ಬಿದ್ದಿರೋಲ್ಲ. ಹಾಗೆ ಒಳಗ್ ಬಂದ್ರೆ ಶನಿ ನಿಮ್ ಹಿಂದೆನೆ ಬಂದಿರ್ತಾನೆ ನಿಮ್ ಜೊತೆಲಿ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಬಹಳ ಜನ ಮನೆಗಳಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಕಾಲಿನ ಹಿಂಗಾಲನ್ನ ಸ್ವಲ್ಪ ತೊಳ್ಕೊಳ್ಳಿ, ಸ್ವಲ್ಪ ಬಗ್ಸಿ ಮೈನ ಕಾಲ್ ಮೇಲೆ ಎತ್ತಿ ಪ್ಯಾಂಟ್ ಪಂಚನ್ ಮೇಲೆ ಎತ್ತಿ ಕಟ್ಟಿ ಕಾಲನ್ನ ತೊಳ್ಕೊಳ್ಳಿ. 1 ಫೀಟ್ ಅಷ್ಟು, 1/2 ಅಡಿ ಅಷ್ಟಾದ್ರೂ ನೀರು ಬೀಳ್ಲಿ ಕಾಲಿನ ಮೇಲೆ. ಕೈ ಹಿತವಾಗೂ ಇರುತ್ತೆ, ತಣ್ಣಗಿರುತ್ತೆ, ಆಯಾಸನು ಪರಿಹಾರ ಆಗುತ್ತೆ. ಅದು ಬಿಟ್ಬಿಟ್ಟು ಹಿಂಡಿ ತೊಳಿಲಿಲ್ಲ ಅಂದ್ರೆ ಶನಿ ಮೆಟ್ಕೊಂಡ ಅಂತಾನೆ. ಯಾಕೆ ಸರ್ ದುಷ್ಟನ್ ಕಂಡ್ರೆ ದೂರ ಇರ್ಬೇಕು ಅಂತ? ಅವರಿಂದ ನಮಸ್ಕಾರ ಮಾಡಿ ದೂರ ಇರೋಣ. ಅವ್ರು ದುಷ್ಟರಲ್ಲ, ಶನ್ಮಾತ್ಮ, ಅವ್ರಿಂದ ನಮ್ಗೆ ಒಳ್ಳೇದೇ ಮಾಡೋಂಥವ್ರು. ಬಟ್ ಅದಕ್ಕೆ ಪರಿಹಾರ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಇನ್ನೊಂದೇನು ಅಂತಂದ್ರೆ, ಮನುಷ್ಯನ ಅಂಗಗಳಿಗೆ ಕಾಲುಗಳಿಗೆ ಶನಿ ನಮ್ಗೆ ಕಾರಕ ಇದ್ದಾನೆ. ಅದಕ್ಕೋಸ್ಕರ ಈ ರೀತಿ ಮಲ್ಕೊಂಡಾಗ, ಪೂರ್ವ ದಿಕ್ಕಿಗೆ ನಾವು ತಲೆ ಹಾಕೊಂಡು ಮಲ್ಕೊಂಡಾಗ ಆಳವಾದಂತ ನಿದ್ದೆ ಬರುತ್ತೆ. ಎದ್ದಾಗ ಲವಲವಿಕೆಯಿಂದ ಇರ್ತೀವಿ, ತುಂಬಾ ಆಕ್ಟಿವ್ ಆಗಿರ್ತೀವಿ. ಹಾಗೇನೆ ಪಶ್ಚಿಮ ದಿಕ್ಕಿಗೆ ತಲೆ ಹಾಕೊಂಡು ಮಲ್ಕೊಂಡ್ರೆ, ಪೂರ್ವಕ್ಕೆ ಕಾಲುಗಳನ್ನ ಹಾಕೊಂಡ್ರೆ ದೇವತೆಗಳಿಗೆ, ಸೂರ್ಯನ ದಿಕ್ಕಿಗೆ ಅವಮಾನ ಮಾಡ್ದಂಗೆ ಆಗತ್ತೆ. ನಾವು ಅವ್ರಿಗೆ ವಿನಾಕಾರಣ ಆಮೇಲೆ ಚಿಂತೆ, ನೆಮ್ಮದಿ ಇರೋದಿಲ್ಲ, ಮಾನಸಿಕ ತುಮುಲ, ಮೃತ್ಯುಗೆ ಸಮಾನವಾದಂತ ಕಾಯಿಲೆಗಳು, ಸಂತಾನ ನಷ್ಟ. ಯಾತಕ್ಕೆ? ಪಶ್ಚಿಮಕ್ಕೆ ತಿಳ್ಕೊಂಡು ಮಲ್ಕೊಂಡಾಗ ಹೇಳ್ಬೇಕಾದ್ರೆ ಬಲಗಡೆ ತಿಳ್ಕೊಂಡು ಹೇಳ್ಬೇಕು, ಮಲ್ಕೋಬೇಕಾದ್ರೆ ಎಡಗಡೆ ತಿಳ್ಕೊಂಡು ಮಲ್ಕೋತೀವಿ, ಎದ್ದಾಗ ಬಲಗಡೆ ತಿಳ್ಕೊಂಡು ಎದ್ದೇಳ್ತೀವಿ. ಬಲಗಡೆ ತಿಳ್ಕೊಂಡು ಇದ್ದಾಗ ನಾವೇನ್ ಮಾಡ್ತೀವಿ, ಪಶ್ಚಿಮ ತಲೆ ಹಾಕೊಂಡು ಮಲ್ಕೊಂಡಾಗ ದಕ್ಷಿಣ ದಿಕ್ಕನ್ನು ನೋಡ್ತೀವಿ. ದಕ್ಷಿಣ ದಿಕ್ಕಿನಲ್ಲಿ ಯಾರಿದ್ದಾರೆ? ಯಮಧರ್ಮ, ಸಾಕ್ಷಾತ್ ಯಮಧರ್ಮ. ಅವನಿಗೆ ನಮಸ್ಕಾರ ಮಾಡಿದ್ರೆ ಅವನ ಇರೋದನ್ನ ಕೊಡ್ತಾನೆ. ಬಾರಪ್ಪ ನಿನ್ನ ಕರ್ಕೊಂಡು ಹೋಗ್ತೀನಿ, ಇಲ್ಲ ಕಾಯಿಲೆ ಕೊಡ್ತೀನಿ ತಗೋ ಅಂತಾನೆ. ಎರಡೂ ಬೇಕಾ ನಮಗೆ? ಬೇಡ ಅಲ್ವಾ? ಅದಕ್ಕೋಸ್ಕರ ಬೇಡ. ಉತ್ತರ ದಿಕ್ಕಿಗೆ ಮಲ್ಕೊಂಡ್ರೆ ಶಾಸ್ತ್ರ ಮತ್ತು ವೈಜ್ಞಾನಿಕವಾಗಿ ಹೇಳ್ತಾರೆ, ಉತ್ತರ ದಿಕ್ಕಿಗೆ ತಲೆ ಹಾಕೊಂಡು ಮಲ್ಕೋಬೇಡಿ ಅಂತ. ಉತ್ತರ ದಿಕ್ಕು ಬುಧ ಗ್ರಹದ ದಿಕ್ಕು, ಕುಬೇರನ ದಿಕ್ಕು ಅಂತೆಲ್ಲ ಹೇಳ್ತೀವಿ. ದಕ್ಷಿಣ ದಿಕ್ಕು ಕುಜನ್ಗೆ ಸಂಬಂಧಪಟ್ಟಿದ್ದು. ನಾರ್ತ್ಗೆ ತಲೆ ಹಾಕೊಂಡು ಮಲ್ಕೊಂಡಾಗ ಶರೀರದ ರಕ್ತ ಸಂಚಾರ ಹೃದಯದಿಂದ ಪಾದಕ್ಕೆ ಹೋಗುತ್ತೆ, ಆಕ್ಟಿವೇಟ್ ಆಗುತ್ತೆ. ಹಂಗಾಗಿ ಇರ್ರೆಗ್ಯುಲರ್ ಬ್ಲಡ್ ಸರ್ಕ್ಯುಲೇಷನ್. ಕಂಪಾಸ್ ನಲ್ಲಿ ಮ್ಯಾಗ್ನೆಟಿಕ್ ಡೈರೆಕ್ಷನ್ ನಾರ್ತ್ನೇ ತೋರಿಸುತ್ತೆ. ಯಾರು ತಲೆಯನ್ನ ನಾರ್ತ್ ತಲೆ ಹಾಕೊಂಡು ಮಲ್ಕೋತಾರೆ, ಒಂದು 5-6 ತಿಂಗಳಲ್ಲೇನೆ ಅವರಿಗೆ ಅನೇಕವಾದಂತಹ ಬ್ರೈನ್ಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಬರೋ ಚಾನ್ಸಸ್ ಇದೆ. ನಾನೇ ಸಾಕಷ್ಟು ಕೇಸ್ಗಳನ್ನ ನೋಡಿದ್ದೀನಿ. ಅದು ಬ್ರೈನ್ ಟ್ಯೂಮರು, ಬ್ರೈನ್ ಕ್ಯಾನ್ಸರ್ನಿಂದ ಸಾಯ್ತಾರೆ. ಅದಕ್ಕೋಸ್ಕರ ಅದಕ್ಕೆ ಕೊಂಡ್ಬೇಡಿ. ತಲೆ ಸುತ್ತು ಬರೋದು, ತಲೆ ಸುತ್ತು ಕಾಯಿಲೆ, ಇನ್ನು ಯಾವುದೋ ರೀತಿ ಬರುತ್ತೆ, BP ವೇರಿಯೇಷನ್ ಆಗೋದು, ಇದೆಲ್ಲ ಬರುತ್ತೆ. ಇನ್ನು ದಕ್ಷಿಣ ದಿಕ್ಕಿಗೆ ತಲೆ ಹಾಕೊಂಡು ಮಲ್ಕೊಳ್ಳೋದು ಉತ್ತಮವಾದ್ದು. ತಲೆಯನ್ನ ದಕ್ಷಿಣಕ್ಕೆ ಹಾಕೊಂಡು ಮಲ್ಕೊಂಡಾಗ ದಕ್ಷಿಣ ದಿಕ್ಕಿನಲ್ಲಿ ಕುಜ ಇದ್ದಾನೆ, ಶರೀರದ ರಕ್ತ ಚಲನೆಯನ್ನ ಕಂಟ್ರೋಲ್ ಮಾಡ್ತಾನೆ, ಯಾವುದು ದೋಷ ಬರೋದಿಲ್ಲ, ಚೆನ್ನಾಗಿ ನಿದ್ದೆ ಮಾಡ್ಬೋದು. ಇನ್ನು ಈಶಾನ್ಯ ದಿಕ್ಕಿಗೆ ತಲೆ ಹಾಕೊಂಡು ಮಲ್ಕೋತೀವಿ ಇದ್ರೆ, ಇನ್ ಕೇಸ್ ಡೈರೆಕ್ಷನ್ಸ್ ನಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಆವಾಗ ಈಶಾನ್ಯದಲ್ಲಿ ತಿರ್ಕೊಂಡು ಮಲೆ ಹಾಕೊಂಡಾಗ ಸೌತ್ ವೆಸ್ಟ್ಗೆ ಕಾಲು ಹಾಕ್ತಿವಿ. ಈಶಾನ್ಯದಲ್ಲಿ ಯಾರಿದ್ದಾನೆ? ಗುರು, ದಕ್ಷಿಣಾಮೂರ್ತಿ, ಈಶ್ವರ ಇರುವಂತ ಜಾಗ. ಇಲ್ಲಿ ರಾಹು ಇದ್ದಾನೆ. ಇನ್ನೊಂದು ಏನಂದ್ರೆ, ಗುರು ಜ್ಞಾನಕಾರಕ, ಸುಖಕಾರಕ. ಹೃದಯಗಳು ನಾರ್ಮಲ್ ಆಗಿ ಕೆಲಸ ಮಾಡುತ್ತೆ, ಇಲ್ಲ ಆಧ್ಯಾತ್ಮಿಕ ಫಲ ಸಿಗುತ್ತೆ, ಗಾಢವಾದಂತ ನಿದ್ರೆ, ಚಿಂತನ ಶಕ್ತಿ, ಮನನ ಶಕ್ತಿ, ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನೈಋತ್ಯ ದಿಕ್ಕಿಗೆ ತಲೆ ಹಾಕೊಂಡು ಆಮೇಲೆ ಈಶಾನ್ಯಕ್ಕೆ ಕಾಲು ಹಾಕಿದ್ರೆ ಇದು ತದ್ ವಿರುದ್ಧದ್ದು. ಇಲ್ಲ ರಾಹು ತಲೆ ಹಾಕ್ತಿವಿ, ಗುರುಗೆ ಕಾಲು ತೋರಿಸ್ತೀವಿ. ಮಾನಸಿಕ ತಳಮಳ, ಖಿನ್ನತೆ, ಡಿಪ್ರೆಷನ್, ಗುಪ್ತ ರೋಗಗಳು, ಈ ತರದ ಇನ್ನೂ ಏನೇನೋ ಸಮಸ್ಯೆಗಳು ಬಂದು ಸೇರ್ಕೊಳ್ಳುತ್ತೆ. ಇನ್ನು ಆಗ್ನೇಯ ದಿಕ್ಕಿಗೆ ತಲೆ ಹಾಕೊಂಡು ವಾಯುವ್ಯ ದಿಕ್ಕಿಗೆ ಕಾಲು ಹಾಕೊಂಡು ಮಲ್ಕೊಳ್ಳೋದಾದ್ರೆ, ಆಗ್ನೇಯದಲ್ಲಿ ತಲೆ ಹಾಕೊಂಡು ವಾಯುವ್ಯಕ್ಕೆ ಕಾಲು ಹಾಕೊಂಡ್ರೆ, ಕಾಲು ಇರೋದು ಇಲ್ಲಿ ಚಂದ್ರನ ದಿಕ್ಕಿನಲ್ಲಿ, ವಾಯುವ್ಯ ಅಂದ್ರೆ ಚಂದ್ರನ ಮೂಲೆ, ಇಲ್ಲಿ ಮಲ್ಕೊಂಡಾಗ ಶುಕ್ರ ಅಸುರರು,
ಇಲ್ಲಿ ಮಲಗುವವರಿಗೆ ಹಸುರು ಶಕ್ತಿ ಬರುತ್ತೆ, ಹಸುರು ಪ್ರವೃತ್ತಿ, ಕಾಮಾಂಧತೆ, ಹೈ BP, ಸ್ಲೀಪ್ಲೆಸ್ನೆಸ್, ಎಸ್ಪೆಷಲಿ ಆಗ್ನೇಯ ದಿಕ್ಕಿನಲ್ಲಿ ಮಲ್ಕೊಳ್ಳೋರಿಗೆ ತುಂಬಾ ತೊಂದರೆ ಕೊಡುತ್ತೆ. ಇನ್ನು ವಾಯುವ್ಯ ದಿಕ್ಕಿನಲ್ಲಿ ತಲೆ ಹಾಕೊಂಡು ಮಲ್ಕೊಳ್ಳೋದಾದ್ರೆ ಆಗ್ನೇಯಕ್ಕೆ ಕಾಲು ಹಾಕ್ತಿವಿ, ವಾಯುವ್ಯಕ್ಕೆ ತಲೆ ಹಾಕೊಂಡು ಮಲ್ಕೋತೀವಿ. ಇಲ್ಲಿ ಚಂದ್ರನ ದಿಕ್ಕು, ಚಂದ್ರನ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾನೆ, ಆಳವಾದ ನಿದ್ದೆ ಬರುತ್ತೆ, ವಾಯುದಲ್ಲಿ ತಲೆ ಹಾಕೊಂಡು ಮಲ್ಕೋಬಹುದು, ಒಳ್ಳೆ ಅನುಗ್ರಹ ಆಗತ್ತೆ. ಮನೋರೋಗಿಗಳನ್ನ ಈ ಜಾಗದಲ್ಲಿ ಮಲಗಿಸಿದ್ರೆ ಈ ಸೈಕಾಲಜಿಕಲ್ ಪೇಷಂಟ್ಸ್ ಇರ್ತಾರೆ, ಅವ್ರನ್ನ ನಾವು ವಾಯುವ್ಯ ದಿಕ್ಕಿನಲ್ಲಿ ಮಲಗಿಸಿದ್ರೆ ಸ್ವಲ್ಪ ಗುಣ ಆಗ್ತಾರೆ, ಚೆನ್ನಾಗಿ ನಿದ್ದೆನೂ ಮಾಡ್ತಾರೆ, ಅನುಗ್ರಹ ಆಗುತ್ತೆ ಅಂತ ಹೇಳ್ಬೋದು ನಾವು. ಇಷ್ಟು ಹೇಳಿದಾಗ ಇನ್ನು ನಾವು ಈ ಮರಗಳ ಕೆಳಗೆ ನಮ್ಮ ಮಾತ್ರ ಹೊತ್ತು ಮಲ್ಕೋಬಾರ್ದು ಅಂತೀವಿ. ಯಾಕೆಂದ್ರೆ ಬೆಳಗ್ಗೆ ಹೊತ್ತು ಸೂರ್ಯನ ಕಿರಣಗಳಿಂದ ಈ ಎಲೆಗಳಿಂದ ಅವು ಬಿಸಿಲಿನ ಶಾಖವನ್ನ ಕಿರಣಗಳನ್ನ ಎಳ್ಕೊಂಡು ಇಂಗಾಲವನ್ನ ತಗೊಂಡು ಆಕ್ಸಿಜನ್ ಬಿಡ್ತಾ ಇರುತ್ತೆ. ರಾತ್ರಿ ಹೊತ್ತು ಆಕ್ಸಿಜನ್ ಎಳ್ಕೊಂಡು ಇಂಗಾಲ ಡೈಆಕ್ಸೈಡ್ ನ ಬಿಡ್ತಾ ಇರುತ್ತೆ. ಅದಕ್ಕೆ ರಾತ್ರಿ ಹೊತ್ತು ಮರಗಳ ಕೆಳಗೆ ಮಲ್ಕೋಬೇಡಿ ಅಂತೀವಿ. ಆದ್ರೆ ನೆಲ್ಲಿ ಮರದ ವಿಶೇಷನೇ ಬೇರೆ. ಬೆಟ್ಟದ ನೆಲ್ಲಿಕಾಯಿ, ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಜೊತೆ ಮರದ ಕೆಳಗೆ ಊಟ ಮಾಡೋದು, ಅದ್ರ ಕೆಳಗೆ ಆಹಾರ ಸೇವಿಸೋದು, ಸ್ವಲ್ಪ ಹೊತ್ತು ಮಧ್ಯಾಹ್ನದ ಹೊತ್ತು ವಿಶ್ರಾಂತಿ ತಗೊಳ್ಳೋದು, ನಿದ್ದೆ ಮಾಡೋದು, ಇದರಿಂದ ಎಷ್ಟೋ ಗುಪ್ತವಾದಂತ ಕಾಯಿಲೆಗಳನ್ನು ವಾಸಿ ಆಗುತ್ತೆ ಅಂತೀವಿ. ಅದೇ ರೀತಿಯಾಗಿ ನಮ್ಮ ಪ್ರತಿ ವರ್ಷ ಇದರಲ್ಲಿ ವಿಶ್ವ ನಿದ್ರಾ ದಿವಸ ಅಂತ ಮಾಡ್ತೀವಿ ನಾವು. 2008ರಲ್ಲಿ ಶುರುವಾಯಿತು. ಪ್ರತಿ ಆ ವರ್ಷದ 3ನೇ ಶುಕ್ರವಾರ, ಮಾರ್ಚ್ ತಿಂಗಳ 3ನೇ ಶುಕ್ರವಾರದಲ್ಲಿ ನಿದ್ರಾ ದಿವಸ ಅಂತ ಮಾಡ್ತೀವಿ. ವಿಶ್ವ ನಿದ್ರಾ ದಿವಸ ಅಂದ್ರೆ ಆವತ್ತಿನ ದಿವಸ ನಿದ್ರೆನ ಹೇಗ್ ಮಾಡ್ಬೇಕು ಅನ್ನೋದನ್ನೆಲ್ಲ ಹೇಳ್ತಾರೆ. ಆಮೇಲೆ ನಾವು ಒಳ್ಳೆ ನಿದ್ದೆ ಬರೋದಕ್ಕೆ ಪಾನೀಯಗಳನ್ನ ಯಾವ್ದು ತಗೋಬೇಕು, ನಾವು ಯಾವ್ದು ಇಂಪಾರ್ಟೆಂಟ್, ಉಗುರು ಬೆಚ್ಚಗಿನ ಹಾಲನ್ನು ಕುಡಿಯುವಂಥದ್ದು, ಆಮೇಲೆ ಬಾದಾಮಿ ಹಾಲು. ಈ ಎರಡರಲ್ಲಿ ಸಿರೋಟಿನ್ ಅಂತ ಇರುತ್ತೆ, ಅದು ಬ್ರೈನ್ಗೆ ಬೇಕಾದಂತ ಒಂದು ಮುಖ್ಯವಾದ ಅಂಶಗಳನ್ನ ಕೊಡುತ್ತೆ. ಮಾಲ್ಟೆಡ್ ಮಿಲ್ಕ್, ಹಾರ್ಲಿಕ್ಸು, ಓವಲ್ಟಿನ್ನು, ಇದ್ರಲ್ಲಿ ವೈಟಮಿನ್ B, ಸತು, ಕಬ್ಬಿಣ, ರಂಜಕ, ಮೆಗ್ನೀಷಿಯಂ ಇವೆಲ್ಲ ಇರುತ್ತೆ, ಅದು ನಮ್ಗೆ ಒಳ್ಳೇದು ಅಂತೀವಿ. ವೆಲೇರಿಯನ್ಸ್ ಟೀ ಅಂತ ಕರಿತೀವಿ. ಕೆಫಿನ್ ರಹಿತ ಗ್ರೀನ್ ಟೀನು ನಮ್ಮ ಶರೀರಕ್ಕೆ ಒಳ್ಳೇದು. ಕ್ಯಾಮೊಮೈಲ್ ಟೀ ಅಂತ ಕರಿತೀವಿ. ಹೆರ್ಬಲ್ ಟೀ ವಿತ್ ಲೈಮ್, ನಿಂಬೆ ಹಣ್ಣಿನ ಹಾಕೊಂಡು ಮಾಡುವಂಥದ್ದು. ಕೋಕೋನಟ್ ವಾಟರ್, ಎಳನೀರನ್ನ ಕುಡಿಯೋದು ಒಳ್ಳೆ ನಿದ್ರೆಗೆ ಸಹಕಾರಿ. ಆಮೇಲೆ ಬಾಳೆಹಣ್ಣು ಒಂಥರ ಬಹಳ ಒಳ್ಳೇದು, ನಿದ್ದೆ ಬರೋದಕ್ಕೆ ಅನುಕೂಲ ಮಾಡುತ್ತೆ. ಬಾಳೆಹಣ್ಣಿನ ಜೊತೆಗೆ ಬೆಣ್ಣೆ, ಹಾಲು ಇವನ್ನೆಲ್ಲ ಸೇರಿಸಿ ಒಂದು ಪಾನೀಯ ಮಾಡ್ಕೊಂಡು ಕುಡಿತಾರೆ, ಅದು ತುಂಬಾ ಒಳ್ಳೆಯದು. ಆಮೇಲೆ ಟಾಟ್ ಚೆರ್ರಿ ಜ್ಯೂಸ್ ಅಂತ ಕರೀತಾರೆ. ಆ ಜ್ಯೂಸ್ 16 ounce ಕುಡಿದ್ರೆ ಸಾಕು, ಒಳ್ಳೆ ನಿದ್ದೆ ಬರೋದಕ್ಕೆ ಸಹಕಾರಿ ಆಗುತ್ತೆ. ರಾತ್ರಿ ಮಲ್ಕೋಬೇಕಾದ್ರೆ ಬಟ್ಟೆಗಳನ್ನ ನಾವು ಯಾವ್ದು ಹಾಕೋಬೇಕು, ಒಂದು ಸಡಿಲವಾದಂತ ವಸ್ತ್ರಗಳನ್ನ ಹಾಕೋಬೇಕು. ಕೆಲ್ಸಕ್ಕೆ ಹೋಗುವಾಗ ಬಿಗಿಯಾದ ಟೈಟ್ವಾದಂತ ಶರ್ಟ್ಗಳು, ಬಟ್ಟೆಗಳನ್ನ ಹಾಕೊಂಡಿರ್ತೀವಿ, ಅದನ್ನ ಕಮ್ಮಿ ಮಾಡ್ಕೋಬೇಕು. ಆಮೇಲೆ ಕೈಕಾಲು ಚೆನ್ನಾಗಿ ತೊಳ್ಕೋಬೇಕು. ಸ್ನಾನನೂ ಬೇಕಾದ್ರೆ ಮಾಡ್ಕೋಬಹುದು ಮಲ್ಕೊಳ್ಳುವಾಗ. ಆಮೇಲೆ ತೆಳುವಾದ ವಸ್ತ್ರಗಳನ್ನ ಧರಿಸಿ ರಾತ್ರಿ ಮಲಗೋ ಸಮಯದಲ್ಲಿ ನಿಗದಿತವಾಗಿರ್ಲಿ, ಫಿಕ್ಸೆಡ್ ಟೈಮಲ್ಲಿ ಲಘು ಆಹಾರ ಇರಲಿ, ಮಸಾಲೆ ಪದಾರ್ಥಗಳನ್ನ ತಿನ್ನಬೇಡಿ. ನಮಗೆ ಮಲಗೋಕ್ ಮೊದಲು ಕನಿಷ್ಠ ಒಂದು 2 ಅಥವಾ 3 ಗಂಟೆ ಮೊದಲು ಊಟ ಮಾಡ್ಬೇಕು. ನಾವು 10 ಗಂಟೆ ಮಲಗ್ತೀವಿ ಅಂತಂದ್ರೆ 8 ಗಂಟೆಗೆ 7:30-8 ಗಂಟೆಗಳು ಮುಗಿಸ್ಬಿಟ್ಟಿರಿ ಊಟನ ಲಘುವಾಗೆ ಮಾಡ್ಬೇಕು. ಆಮೇಲೆ ಒಳ್ಳೆ ನಿದ್ದೆ ರೂಮಲ್ಲಿ ಹೇಳಿದ್ರೆ ಮಲ್ಕೊಳ್ಳೋ ರೂಮ್ ಹೇಗಿರ್ಬೇಕು, ನಮ್ಗೆ ರೂಮು ತಿಳಿಯಾದ ಬಣ್ಣ ಇರಲಿ. ರೋಸ್ ಕಲರ್ ಪೇಂಟಿಂಗ್ ಮಾಡಿದ್ರೆ, ರೋಸ್ ಕಲರ್ ಪೇಂಟ್ ನಮ್ಮ ಇದರಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಮನೆಯಲ್ಲಿ ಮಧುರವಾದಂತ ಸ್ನೇಹ ಜೀವನಂತ ಬಾಂಧವ್ಯನ ಬರುತ್ತೆ. ಎಂಟೈರ್ ಹೌಸ್ ವಿ ಕ್ಯಾನ್ ಗಿವ್ ಎ ರೋಸ್ ಕಲರ್ ಪೇಂಟಿಂಗ್. ವೈಟ್ ಬೆಸ್ಟ್, ಲೈಟ್ ಯೆಲ್ಲೋ ಕಲರ್, ಗೋಪಿ ಬಣ್ಣ. ಹಿಂದಿನ ಕಾಲದಲ್ಲಿ ಗೋಪಿ ಬಣ್ಣ ಅಂತ ಮಾಡೋರು, ಅದು ಜ್ಞಾನವರ್ಧಕ ಅಂದ್ಬಿಟ್ಟು. ಈಗ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದ್ರೆ ಒಂದೊಂದು ಗೋಡೆಗೆ ಒಂದೊಂದು ಬಣ್ಣವನ್ನು ಹಾಕ್ತೀವಿ ನಾವು, ಅದು ಬಹಳ ಕೆಟ್ಟದ್ದು. ತಲೆಯನ್ನ ಯಾವಾಗ್ಲೂ ನಾವು ಪೂರ್ವಕ್ಕೆ ತಿರ್ಕೊಂಡು ಮಲ್ಕೋಬೇಕು, ಇಲ್ಲ ದಕ್ಷಿಣಕ್ಕೆ ತಲೆ ಹಾಕೊಂಡು ಮಲ್ಕೋಬೇಕು. ತಲೆ ಹಾಕೊಂಡು ಮಲ್ಕೋಬೇಕಾದ್ರೆ ನಮ್ಗೆ ಹಿಂದ್ಗಡೆಗೆ ತಲೆಯ ಭಾಗಕ್ಕೆ ಸಾಲಿಡ್ ವಾಲ್ ಇರ್ಬೇಕು. ವಾಲ್ ಹಿಂಭಾಗದಲ್ಲಿ ಬಾತ್ರೂಮ್ ಇದೆ ಅಂದ್ರೆ ಖಂಡಿತವಾಗಿ ಆ ಮನೆಯಲ್ಲಿ ನೀವು ಮಲಗ್ತಾ ಇದ್ದೀರಾ ಅಂದ್ರೆ, ನಿಮ್ಮ ತಲೆಯ ಭಾಗದಲ್ಲಿ ಬಾತ್ರೂಮ್ ಇದೆ ಅಂತಂದ್ರೆ ನಿಮಗೆ ಕಾಯಿಲೆಗಳು ಕಟ್ಟಿಟ್ಟ ಬುತ್ತಿ. 100% ವೈಜ್ಞಾನಿಕವಾಗಿ ನೀವು ಎಲ್ಲಿ ಬೇಕಾದ್ರೂ ನೋಡ್ಕೊಂಡ್ ಬನ್ನಿ. ಅದಕ್ಕೆ ಪರಿಹಾರ ಏನು, ಅದಕ್ಕೆ ಪರಿಹಾರಗಳಿದೆ, ಮಾಡ್ಕೋಬಹುದು ಅದನ್ನ. ಹಾಗೇನೆ ಮಲಗುವ ರೂಮ್ನಲ್ಲಿ ಬಾಗಿಲಿಗೆ ಅರ್ಧ ಶರೀರ ಕಾಣಿಸ್ಬಾರ್ದು, ಬಾಗಿಲಿಗೆ ತಲೆ ತೋರಿಸಬಾರ್ದು,
ಬಾಗಿಲಿಗೆ ಕಾಲು ತೋರಿಸ್ಕೊಂಡು ಮಲ್ಕೋಬಾರ್ದು. ಮತ್ತೆ ಹೇಗ್ ಮಲಗಬೇಕು, ಬಾಗಿಲು ಇರಬಾರ್ದು. ಬಾಗಿಲು ಬೇರೆ ಕಡೆಗೆ ಇದ್ರೆ ತಮ್ಮ ತಲೆ ಈ ಕಡೆಗೆ ಬರಬೇಕು. ಆ ರೂಮ್ ಅನ್ನ ಕಟ್ಟಬೇಕಾದ್ರೆ ಆ ರೀತಿ ಪ್ಲಾನ್ ಮಾಡ್ಕೋಬೇಕು. ಎಷ್ಟು ಮನೆಗಳಲ್ಲಿ ಇದೆ ಬೆಂಗಳೂರಿನಲ್ಲಿ, ನಾವು ಸುಮಾರು ಮನೆಗಳು ನೋಡ್ತಾ ಬಂದ್ರೆ 80% ಆಫ್ ದಿ ಹೌಸಸ್ ನಲ್ಲಿ ದಿಸ್ ಇಸ್ ದಿ ಸೇಮ್ ಪ್ರಾಬ್ಲಮ್ ವಿ ಆರ್ ಫೇಸಿಂಗ್. ಅಟ್ಲೀಸ್ಟ್ ಮುಂದೆ ಕಟ್ಕೊಳ್ಳೋರನ್ನು ಪರಿಹಾರ ಮಾಡ್ಕೊಳ್ಳಿ. ಇರೋದಕ್ಕೆ ಏನಾದ್ರು ಪರಿಹಾರಗಳಿರುತ್ತೆ, ಖರ್ಚಿಲ್ಲದೆ ಅದನ್ನ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಒಳ್ಳೆ ನಿದ್ರೆ ಮಾಡ್ಬೇಕು ಅಂದ್ರೆ ಮಾಸ್ಟರ್ ಬೆಡ್ರೂಮ್ ನಲ್ಲಿ ಬಾತ್ರೂಮ್ಗೆ ಪರದೆ ಹಾಕಿ. ಬಾತ್ರೂಮ್ ಡೋರ್ ಶುಡ್ ನಾಟ್ ಬಿ ಸೀನ್, ಅಲ್ಲಿ ಕಣ್ಣು ಕಾಣೋಂಗ್ ಮಾಡಬಾರ್ದು. ಕಮೋಡ್ ನ ಫ್ಲಾಪ್ ನ ಕ್ಲೋಸ್ ಮಾಡಿ. ಒಂದು ಗಾಜಿನ ಬೋಲ್ ನಲ್ಲಿ ಕಲ್ಲುಪ್ಪನ್ನ ಇಡಿ. ಅಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಯೂಸಸ್ ಔಟ್ ಬರ್ತಾ ಇರುತ್ತೆ. ಕಲ್ಲುಪ್ಪಿಟ್ಟಾಗ ಅದು ಏನಾಗುತ್ತೆ, ನೆಗೆಟಿವ್ ಎನರ್ಜಿ ಬರೋದನ್ನ ಎಳ್ಕೊಳ್ಳುತ್ತೆ. ಅದಕ್ಕೆ ಕಮೋಡ್ ಡೋರ್ ನ ಕ್ಲೋಸ್ ಮಾಡಿದ್ರಿ, ಯಾವಾಗ್ಲೂ ಮುಚ್ಚಿರ್ಬೇಕು. ತಲೆಗೆ ಎದುರಾಗಿ ಗಡಿಯಾರ ಹಾಕೊಂಡು ಮಲ್ಕೋಬೇಡಿ. ಈಗ ಮಲ್ಕೊಂಡ ತಕ್ಷಣನೇ ನನ್ಗೆ ಎದುರುಗಡೆಗೆ ಕಾಣಬೇಕು, ಹಾಗೆ ಗಡಿಯಾರ ಹಾಕೊಂಡು ಮಲಗಿರ್ತೀವಿ. ಯಾಕಂದ್ರೆ ಕಣ್ಣು ಬಿಟ್ಟ ತಕ್ಷಣ ನಮ್ಗೆ ಗಡಿಯಾರ ಕಾಣಿಸ್ಬೇಕು. ಪಕ್ಕಕ್ಕೆ ತಿರ್ಗೋದಕ್ಕೆ ಕಷ್ಟ ನಮ್ಗೆ, ಸೋಂಬೇರಿತನ. ಹಾಗೆ ಎದುರುಗಡೆ ಇರುವಂತ ಗಡಿಯಾರ ಇದ್ರೆ ಅಂತವ್ರಿಗೆ ಪೇಷಂಟ್ಗಳಾಗ್ಬಿಡ್ತಾರೆ. ಕಾಲವನ್ನ ಸೂಚಿಸುತ್ತೆ, ಯಮನ್ನ ಸೂಚಿಸುತ್ತೆ, ಮರಣವನ್ನ ಸೂಚಿಸುತ್ತೆ. ಅದಕ್ಕೋಸ್ಕರ ಅದನ್ನ ಮಾಡಬೇಡಿ. ಆಮೇಲೆ ಕಾಟ್ಗೆ ಎದುರಾಗಿ ಕನ್ನಡಿ ಹಾಕೋಬೇಡಿ. ಕನ್ನಡಿ ಹಾಕೊಂಡು ಮಲ್ಕೋಬಾರ್ದು. ನಾವು ಮಲ್ಕೊಂಡಾಗ ನಮ್ಮ ಪ್ರತಿಫಲನಗಳು ಈ ಕನ್ನಡಿನಲ್ಲಿ ಕಾಣಿಸ್ತಾ ಇರಬಾರ್ದು. ಆಮೇಲೆ ಗಡಿಯಾರನ ಹಾಕೋದಿದ್ರೆ ಗಡಿಯಾರನ ಪೂರ್ವದ ಗೋಡೆ ಇಲ್ಲ ಉತ್ತರದ ಗೋಡೆಗೆ ಮಾತ್ರ ಹಾಕ್ಬೇಕು. ದಕ್ಷಿಣ ಮತ್ತು ಪಶ್ಚಿಮದ ಗೋಡೆಗಳಿಗೆ ಗಡಿಯಾರಗಳನ್ನ ಹಾಕಬಾರ್ದು. ಕನ್ನಡಿ ಈಸ್ಟ್ ನಾರ್ತ್ ಅಲ್ಲೂ ಇರ್ಲಿ. ಅದು ಹಾಲ್ನಲ್ಲಿ ದೊಡ್ಡದು ಮಾಸ್ಟರ್ ಬೆಡ್ರೂಮ್, ಹಾಲು ದೊಡ್ಡದಾಗಿರ್ಬೇಕು, ಮಾಸ್ಟರ್ ಬೆಡ್ರೂಮ್ ಚಿಕ್ಕದಾಗಿರ್ಬೇಕು. ಅದಕ್ಕಿಂತ ಚಿಕ್ಕದಾಗಿ ಇತರೆ ರೂಮ್ಗಳಿರ್ಬೇಕು. ಆ ತರ ಒಂದು ಸಿಸ್ಟಮ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮಗೆ ತೊಂದರೆ ಆಗತ್ತೆ. ಹಾಸಿಗೆ ಅತಿ ಗಟ್ಟಿಯಾಗೂ ಇರಬಾರ್ದು, ಅತಿ ಮೃದುವಾಗೂ ಇರಬಾರ್ದು, ಮೀಡಿಯಂ ಆಗಿರ್ಬೇಕು. ಅಲ್ಲಿ ಧಾರಾಳ ಗಾಳಿ ಬೀಸೋ ಹಾಗಿರ್ಬೇಕು. ಒಳ್ಳೆ ನಿದ್ರೆಗೆ ನೀಲಿ ವರ್ಣದ ಹಾಸಿಗೆ, ಬೆಡ್ಶೀಟು ಇಲ್ಲ ಹೊದಿಕೆ ಹಾಕೊಳ್ಳೋದು ತುಂಬಾ ಒಳ್ಳೇದು. ಆಮೇಲೆ ಮಲ್ಕೊಳ್ಳೋ ರೂಮ್ ನಲ್ಲಿ ನಾವು ರೂಮ್ ಶುಚಿಯಾಗಿರ್ಲಿ. ಕಾಟ್ ಮೇಲೆ ಒಂದೇ ಬೆಡ್ ಇರಬೇಕು. ಎರಡೆರಡು ಬೆಡ್ಗಳು ಪೀಸ್ ಸಪರೇಟ್ ಮಾಡಿ ಹಾಕೋಬೇಡಿ. ಕಾಟ್ ನಲ್ಲಿ ಕಾಟ್ಗೆ ಹೆಡ್ ರೆಸ್ಟ್ ಅನ್ನೋದು ಇರ್ಬೇಕು. ಕಾಟ್ ನಲ್ಲಿ ಎತ್ತರ ಇರ್ಬೇಕು, ತಲೆ ಹತ್ರ ಅದು ಇರ್ಲೇಬೇಕು ಕಂಪಲ್ಸರಿ. ಬೆಡ್ರೂಮ್ ನಲ್ಲಿ ಒಂದು ಒಳ್ಳೆ ರಾಧಾಕೃಷ್ಣನ್ ಫೋಟೋ ಹಾಕೊಳ್ಳಿ. ಈ ಲವ್ ಬರ್ಡ್ಸ್ ಫೋಟೋಗಳನ್ನ ಹಾಕೊಳ್ಳುವಂಥದ್ದು. ಡಬಲ್ ಆ್ಯಪಿನ ಸಿಂಬಲ್ ಅಂತ ಬರುತ್ತೆ, ಮ್ಯಾಂಡ್ರಿನ್ ಡಕ್ಸ್ ಅಂತ ಬರುತ್ತೆ. ಇವೆಲ್ಲ ನಮ್ಮ ಬಹಳ ಅದ್ಭುತವಾದಂತ ಪ್ರಾಣಿಗಳು. ಗಂಡ ಹೆಂಡತಿನಲ್ಲಿ ಹೊಂದಾಣಿಕೆ ಬರೋದು ಮಾಡುತ್ತೆ. ರೋಸ್ ಕ್ರಿಸ್ಟಲ್ ಒಂದು ಬಾಲ್ ನ ಹಿಡ್ತಾರೆ, ಅದು ಹೊಂದಾಣಿಕೆ ಬರೋದಕ್ಕೆ. ರೋಸ್ ಕ್ರಿಸ್ಟಲ್ ಲೋಟಸ್ ನ ಹಿಡ್ತೀವಿ ನಾವು. ಹೆಂಗಸರ ಆರೋಗ್ಯ ಸುಧಾರಿಸ್ಬೇಕು ಅಂದ್ರೆ ಆಗ್ನೇಯ ದಿಕ್ಕಿನಲ್ಲಿ ಬೆಡ್ರೂಮ್ ನಲ್ಲಿ ರೋಸ್ ಕ್ರಿಸ್ಟಲ್, ಫ್ಯಾಸೆಟೆಡ್ ಕ್ರಿಸ್ಟಲ್ ಲೋಟಸ್ ಬರುತ್ತೆ, ಫ್ಯಾನ್ಸಿ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ. ಅದನ್ನ ಮಾಡಿ. ಆಮೇಲೆ ಒಂದು ಬೆಡ್ ನಲ್ಲಿ ಮಲ್ಕೋಬೇಕಾದ್ರೆ ದಿಂಬಿನ ಒಳಗೆ ಒಂದು ನವಿಲುಗರಿನ ಇಡಿ. ರಾಹು ಮತ್ತು ಕೇತುವಿನ ದೋಷ, ಶನಿ ದೋಷಗಳನ್ನ ನಿವಾರಣೆ ಮಾಡುತ್ತೆ. ನವಗ್ರಹ ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ನವಗ್ರಹಗಳ ದೋಷವನ್ನ ನಿವಾರಣೆ ಮಾಡೋದಕ್ಕೆ ನವಿಲುಗರಿ ಬಹಳ ಒಳ್ಳೆಯದು. ಅದನ್ನ ದಿಂಬಿನ ಕೆಳಗಡೆ ಇಟ್ಕೊಂಡಾಗ ಸುಖ ನೆಮ್ಮದಿಗೂ ನಿದ್ದೆಗೂ ಸಹಕಾರಿ. ಅದನ್ನ ಮಾಡ್ಕೊಳ್ಳುವಂಥದ್ದು. ಆಮೇಲೆ ಬೆಳ್ಳುಳ್ಳಿ ಹಿಲ್ಕು, ಒಂದು ಸಣ್ಣ ಬೆಳ್ಳುಳ್ಳಿ ಹಿಲ್ಕ್ನ ತಗೊಂಡಿದ್ದಾನೆ, ಬೆಡ್ನ ದಿಂಬಿನ ಕವರ್ ಒಳಗೆ ಹಾಕ್ಬಿಟ್ಟು ಮಲ್ಕೊಂಡಾಗ, ಈಗ ತಲೆನಲ್ಲಿ ಇನ್ನೊಂದು ರಾತ್ರಿ ಹೊತ್ತು ಮಲ್ಕೊಂಡಾಗ ತಲೆಯ ಬೆವರಿನಿಂದ, ಬಾಯಿನ ಸಲೈವಾದಿಂದ ದಿಂಬಿನ ಮೇಲೆ ನಾವು ಸ್ವಲ್ಪ ಇದನ್ನೆಲ್ಲ ಬಿಟ್ಟಿರ್ತೀವಿ ನಾವು. ಅದೆಲ್ಲ ಏನಾಗುತ್ತೆ, ಮೈಲಿಗೆ ಅಂತಂದ್ರೆ ಅದು ನಮ್ಮ ಕ್ರಿಮಿಕೀಟಗಳು, ಕಣ್ಣಿಗೆ ಕಾಣಿಸದ ಸೂಕ್ಷ್ಮ ಜೀವಿಗಳು ಆ ದಿಂಬಿನಲ್ಲೆಲ್ಲ ಬಂದು ಸೇರ್ಕೋತಾ ಇರುತ್ತೆ. ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತಂದಾಗ ಇದನ್ನೆಲ್ಲ ಮಾಡ್ಕೋಬೇಕು. ಯಾವಾಗ್ಲೂ ಹೆಂಡತಿ ಆದವಳು ಗಂಡನ ಪಕ್ಕದಲ್ಲಿ ಅಂದ್ರೆ ಎಡಭಾಗದಲ್ಲಿ ಮಲ್ಕೋಬೇಕು, ಗಂಡ ಬಲಗಡೆಗೆ ಮಲ್ಕೋಬೇಕು. ಅರ್ಧನಾರೀಶ್ವರ ಅಂತ ಹೇಳ್ತೀವಲ್ಲ ಹಾಗೆ. ಅದಕ್ಕೆ ಮಿಕ್ಕದ್ದು ಇನ್ನೊಂದೇನು ಅಂದ್ರೆ, ಗಂಡಸಿನ ಹೃದಯದ ಭಾಗದಲ್ಲಿ ಇಲ್ಲಿ ಲಕ್ಷ್ಮಿ ಇರ್ತಾಳೆ. ಲಕ್ಷ್ಮಿ ಕೂತಿರೋದೇ ಇಲ್ಲಿ ಹೃದಯ ನಿವಾಸಿನಿ ಅಂತ ಹೇಳ್ತೀವಿ ನಾವು. ಅದಕ್ಕೋಸ್ಕರ ನಾವು ಯಾವಾಗ್ಲೂ ಹೃದಯದ ಹತ್ರ ಲಕ್ಷ್ಮಿ ಅಂದ್ರೆ ನಮ್ಮ ಎಡಭಾಗಕ್ಕೆ, ಗಂಡಸರ ಎಡಭಾಗಕ್ಕೆ ಹೆಂಗಸರು ಮಲ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀವಿ ನಾವು. ಅಲ್ಲಿ ಮಲ್ಕೊಂಡಾಗ ಬೆಡ್ರೂಮ್ ನಲ್ಲಿ ಕುಡಿಯೋ ನೀರನ್ನ ಸ್ವಲ್ಪ ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ಕಂಪಲ್ಸರಿ ಇಟ್ಕೊಳ್ಳಿ. ವಾರ್ಡ್ರೋಬ್ ನಲ್ಲಿ ಸ್ಯಾಂಡಲ್ವುಡ್ ಧೂಪ ತೋರಿಸಿ. ಯಾತಕ್ಕೆ ನಿದ್ದೆ ಬರೋದ್ರಲ್ಲಿ ತೊಂದರೆ ಆಗುತ್ತೆ ಅಂದ್ರೆ, ಈ ನಾವು ರಾತ್ರಿ ಹೊತ್ತು ಎಲ್ಲೆಲ್ಲ ಊರೆಲ್ಲ ಸುತ್ಕೊಂಡು ಬರ್ತೀವಿ, ನಾವು ಹಾಕೊಂಡು ಶರ್ಟು ಇದನ್ನೆಲ್ಲ ತೆಗೆದು ಪ್ಯಾಂಟ್ನ ಬೀರುನಲ್ಲಿ ನೇತು ಹಾಕ್ತಿವಿ.
ಇಲ್ಲ ಬಾಗಲ್ ಮೇಲೆ ಗೋಡೆ ಮೇಲೆ ನೇತಾಕ್ಬಿಡ್ತೀವಿ ನಾವು ಒಂದೊಂದ್ಸರಿ. ಇದು ನೇತಾಕಿದವರು ನಾವೇನ್ ಮಾಡ್ತೀವಿ, ಆ ಬಟ್ಟೆಗಳಿಂದ ನೆಗೆಟಿವ್ ಎನರ್ಜಿ ಊರೆಲ್ಲ ಸುತ್ಕೊಂಡ್ಬಂದಿರೋ ಧೂಳೆಲ್ಲ ನಮ್ಮಲ್ಲಿ ಬಂದಿರೋದು ನಮ್ಗೆ ನಮ್ಮ ಬೆಡ್ರೂಮ್ ಅಲ್ಲಿ ಸೇರ್ಕೊಂಡಿರುತ್ತೆ. ಯಾವನೋ ಅಮಾವಾಸ್ಯೆ ಪೌರ್ಣಿಮೆ ಏನೋ ಮಾಡಿರ್ತಾನೆ, ದಾಟಿರ್ತೀವಿ, ಇನ್ನೊಂದು ಒಂದು ನಿಂಬೆಹಣ್ಣು ದಾಟ್ಕೊಂಡ್ ಬಂದಿರ್ತೀವಿ, ಆ ಧೂಳು ಎಲ್ಲಾನು ನಮ್ಮ ಬಟ್ಟೆಗಳಿಗೂ ತಗಲಿರುತ್ತೆ, ಅದ್ ಬಂದಿರುತ್ತೆ. ಅದು ಏನಾಗುತ್ತೆ, ನಮ್ಮ ಬೆಡ್ರೂಮ್ ಅಲ್ಲಿ ಬಂದು ಸೇರ್ಕೊಂಡಿರುತ್ತೆ. ಕೆಲವು ಸಾರಿ ಹೆಂಗಸಗಳು ಈಜಾಡೋ ಸೀರೆಗಳು ಉಟ್ಕೊಂಡಿರ್ತಾರೆ, ಅದೇನಾಗುತ್ತೆ ನೆಲದಲ್ಲಿ ಯಾರೋ ಮುಗಳಿರ್ತಾರೆ, ಇನ್ನೇನೋ ಕೈ ಕಾಲು ಧೂಳು ದಾಟಿರ್ತೀವಿ, ಆ ಬಟ್ಟೆಗಳನ್ನ ತಗೊಂಡ್ಬಂದು ನೇತಾಕಿರ್ತೀವಿ. ಅದೇನಾಗುತ್ತೆ ನಮಗೆ ನೆಗೆಟಿವ್ ಎನರ್ಜಿ ಕೊಡ್ತಾ ಇರುತ್ತೆ. ಆಗ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ನಾವು? ವೆರಿ ಸಿಂಪಲ್ ಪರಿಹಾರ. ಒಂದ್ ಸ್ವಲ್ಪ ಧೂಪ ಹಾಕಿ, ಸ್ಯಾಂಡ್ವುಡ್ ಧೂಪ ಕಡ್ಡಿಗಳು ಬರುತ್ತೆ, 20-30 ರೂಪಾಯಿಗೆಲ್ಲ ಒಂದೊಂದು ಪ್ಯಾಕೆಟ್ಸ್ ಬರುತ್ತೆ. ಧೂಪ ತಗೊಂಡ್ಬನ್ನಿ, ಪ್ಲೇಟ್ ಅಲ್ಲಿ ಇಟ್ಕೊಂಬನ್ನಿ, ಧೂಪ ಎಲ್ಲ ರೂಮ್ಗಳಿಗೂ ತೋರಿಸಿ, ಬೀರು ಬಾಗಲ್ ತೆಗಿರಿ, ಧೂಪನ ಹೀಗನ್ನಿ, ಅದ್ರ ಧೂಪ ಬಟ್ಟೆಗಳಿಗೆ ಹೋಗ್ಲಿ ಅಂತ. ಈಗ ಮಾಡಿದಾಗ ಧೂಪ ಹೋಗುತ್ತೆ. ಆ ಧೂಪದ ಹೊಗೆಗೆ ನೆಗೆಟಿವ್ ಎನರ್ಜಿ ಹೋಗುತ್ತೆ, ಪಾಸಿಟಿವ್ ಎನರ್ಜಿ ಅಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಆಮೇಲೆ ಮಂಚದ ಕೆಳಗೆ ಸಾಮಾನ್ಯ ಏನೇನೋ ಸಾಮಾನುಗಳು ಇಟ್ಬಿಡ್ತಾರೆ, ಅದನ್ನ ತೆಗಿಬೇಕು. ಇನ್ನೊಂದು ಏನಪ್ಪಾ ಅಂದ್ರೆ, ಬೆಡ್ರೂಮ್ ಅಲ್ಲಿ ನಾವು ಸಾಮಾನ್ಯವಾಗಿ ಬೆಳಗ್ಗೆ ಹೊತ್ತು ಜಾಸ್ತಿ ಹೊತ್ತು ಹೊರಗಡೆ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತೀವಿ. ಆಮೇಲೆ ರಾತ್ರಿ ಹೊತ್ತು ಮಲ್ಕೊಂಡಾಗ 6 to 8 hours ಆದ್ರೂ ನಿದ್ದೆ ಮಾಡ್ತೀವಿ. ರೆಸ್ಟ್ ತಗೊಳ್ಳುವಂತ ರೂಮ್, ದಟ್ ಇಸ್ ಎ ಪ್ರೈವೇಟ್ ರೂಮ್. ಸಾಮಾನ್ಯವಾಗಿ ಮನೆಗೆ ಬಂದವರಿಗೆ ವೆರಾಂಡಾ ಹಾಲ್ನಲ್ಲಿ ಕೂತ್ಕೋತಾರೆ ಹೊರತು ಯಾರು ಬೆಡ್ರೂಮ್ ಬರೋದಿಲ್ಲ. ತುಂಬಾ ಆಪ್ತರು, ಅಣ್ಣ ತಮ್ಮಂದ್ರು, ಅಪ್ಪಂಗಿದ್ರು ಆದ್ರೆ ಬಾರೆ ಅಂತ ಕೂತ್ಕೊಂಡು ಮಾತಾಡ್ತೀವಿ ನಾವು. ಬೇರೆಯವ್ರನ್ನೆಲ್ಲ ಯಾರು ಸೇರ್ಸಲ್ಲ. ಈ ಬೆಡ್ರೂಮ್ ನಲ್ಲಿ ಯಾವಾಗ್ಲೂ ಒಂದು ಪ್ರೈವೇಸಿ ಅನ್ನೋದು ಇರುವಂತ ಜಾಗ. ಇದನ್ನ ತುಂಬಾ ಚೆನ್ನಾಗಿ ಇಟ್ಕೋಬೇಕು. ಮಂಚದ ಕೆಳಗೆ ಏನು ಸಾಮಾನುಗಳನ್ನ ತುಂಬಿಡ್ಬೇಡಿ, ಅದು ಒಳ್ಳೇದಿಲ್ಲ. ಇನ್ನೊಂದು ಏನಾಗುತ್ತೆ ಅಂದ್ರೆ, ಬೇಕಾದ್ರೆ ಪರೀಕ್ಷೆ ಮಾಡಿ ತುಂಬಾ ನೆಗೆಟಿವ್ ಎನರ್ಜಿ ಇದೆ ಅನ್ನೋದಾದ್ರೆ, ಬೆಡ್ರೂಮ್ ನಲ್ಲಿ ಮಲ್ಕೊಳ್ಳೋಕೆ ಒಂದು ಅರ್ಧ ಗಂಟೆ ಮೊದಲು ಒಂದು ಸಣ್ಣದೊಂದು ಕಬ್ಬಿಣದ ತಟ್ಟೆ, ಸ್ಟೀಲ್ ಪ್ಲೇಟ್ ನಲ್ಲಿ ಒಂದು ಇಟ್ಕೊಳ್ಳಿ. ಅದನ್ನ ಒಂದು ಕರ್ಪೂರ ಹಚ್ಚಿ ಉರಿಲಿ. ಅದು ಆ ಉರಿದು ಧೂಪ ಎಲ್ಲ ನಿರ್ನಾಮ ಆದ್ಮೇಲೆ, ಕ್ಲೋಸ್ ಆದ್ಮೇಲೆ, ಆ ಧೂಪ ಕಟ್ಟಿದ್ರು ಕಬ್ಬಿಣದ ಇದನ್ನ ಪ್ಲೇಟ್ ನ ತೆಗೆದು ಸೈಡ್ಗೆ ಇಟ್ಬಿಡಿ. ಅದರಿಂದಾಗಿ ಎಷ್ಟೋ ನೆಗೆಟಿವ್ ಎನರ್ಜಿ ಅದು ನಿವಾರಣೆ ಆಗುತ್ತೆ. ಕಾಟ್ನ ತಲೆ ಹತ್ರ ದಿಂಬೆ. ಇನ್ನೊಂದು, ಗಂಡ ಹೆಂಡತಿಗಳಲ್ಲಿ ಸಾಮಾನ್ಯವಾಗಿ ನಿದ್ದೆ ಬರದೇ ಇರೋ ಕಾರಣನೂ ಅಷ್ಟೇನೆ ವೈಮನಸ್ಸಿಗಳು. ರಾತ್ರಿ ಹೊತ್ತೇ ಇಲ್ಲದ ಸಮಸ್ಯೆಗಳು ಬರುತ್ತೆ, ಅವ್ರಿವ್ರ ಊರಿನ ಸಮಸ್ಯೆಗಳೆಲ್ಲ ಬಂದು ಸೇರ್ಕೊಡುತ್ತೆ. ಅವ್ರಿವ್ರ ಮನೆ ವಿಷಯ ಮಾತಾಡ್ತಾ ಇರ್ತೀವಿ ನಾವು, ಇಲ್ಲ ಸಾವಿನ ವಿಷಯ, ಇಲ್ಲ ಇನ್ಯಾರ್ದೋ ಮನೆ ಚಿಂತೆ ವಿಷಯ. ಇದು ಬಂದಾಗ ಏನಾಗುತ್ತೆ, ಮೈಂಡ್ಗೆ ಡಿಸ್ಟರ್ಬ್ ಆಗುತ್ತೆ. ಮೈಂಡ್ಗೆ ಡಿಸ್ಟರ್ಬ್ ಆದಾಗ ನಿದ್ದೆ ಬರೋದಿಲ್ಲ ನಮಗೆ. ಅದಕ್ಕೋಸ್ಕರ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ, ನಾವು ಬೆಡ್ರೂಮ್ ನಲ್ಲಿ ಹೊಂದಾಣಿಕೆ ಎತ್ಕೊಂಡು ಹೋಗ್ಬೇಕು ಅಂದ್ರೆ, ತಲೆ ದಿಂಬಿ ಇದೆಯಲ್ಲ, ದಿಂಬಿನ ಮೇಲ್ಭಾಗದಲ್ಲಿ ಗೋಡೆ ಮೇಲೆ ಒಂದು 6 ಅಡಿ 7 ಅಡಿ ಹೈಟ್ ಅಲ್ಲಿ 2 ನವಿಲುಗರಿಗಳನ್ನ ಹೀಗೆ ಕ್ರಾಸ್ ಆಗಿ ನಿಲ್ಸಿ, ಸೆಂಟರ್ ನಲ್ಲಿ ಈ ಟೇಪ್ ಹಾಕಿ ಇಲ್ಲಿ ನಿಲ್ಸಿ. ಗಂಡನ ತಲೆ ಹತ್ರ 2 ನವಿಲುಗರಿ, ಹೆಂಡತಿಯ ತಲೆ ಹತ್ರ 2 ನವಿಲುಗರಿ. ತಲೆ ಹತ್ರ ಚಿಕ್ಕದು ತೊಟ್ಟು ಕಟ್ ಮಾಡಿರುವಂಥದ್ದು. ಇದನ್ನ ಕಟ್ಬಿಟ್ಟು ನಿಲ್ಸಿದಾಗ ಅದ್ರಲ್ಲಿ ಎಷ್ಟೋ ಐಕ್ಯಮತ್ಯ ಬರುತ್ತೆ, ಬಹಳ ಚೆನ್ನಾಗಿರ್ತಾರೆ ಅಂತಾನು ಹೇಳ್ತಾರೆ ಅದನ್ನ. ಆಮೇಲೆ ಕಾಟ್ನ ಮೂಲೆಗೆ ತಳ್ಳಬೇಡಿ. ಕಾಟು ಗೋಡೆಗೆ ಇರಬೇಕು, ಪೂರ್ವದ ಗೋಡೆ ಅಥವಾ ದಕ್ಷಿಣದ ಗೋಡೆಗೆ ಎಡಭಾಗದಲ್ಲಿ, ಬಲಭಾಗದಲ್ಲಿ, ಮುಂಭಾಗದಲ್ಲಿ ಓಪನ್ ಸ್ಪೇಸ್ ಇರಬೇಕು. ಈ ಕೆಲವು ಮನೆಗಳೇನಾಗುತ್ತೆ, ಬಿದ್ದೋಗ್ಬಿಡ್ತೀನಿ, ಇಲ್ಲ ಮಕ್ಳು ಯಾರೋ ಬಂದು ಮಲ್ಕೋತಾರೆ ಬಿದ್ದೋಗ್ಬಿಡ್ತಾರೆ ಅಂದ್ಬಿಟ್ಟು, ಇಲ್ಲ ಅಗ್ದಿ ಮೂಲೆಗೆ ತಳ್ತೀವಿ, ಇಲ್ಲ ಈ ಕಡೆಗೆ ನೈಋತ್ಯ ಮೂಲೆಗೆ ತಳ್ತೀವಿ. ಈ ಮೂಲೆಗೆ ಆ ಮೂಲೆಗೆ ತಳ್ಬಿಟ್ಟು ಮಲ್ಕೊಂಡಾಗ ಅಲ್ಲೇನಾಗತ್ತೆ, ಐದರ್ ಹಸ್ಬೆಂಡ್ ಆರ್ ವೈಫ್ ಗೆಟ್ ಕಾರ್ನರ್ಡ್. ಅವರಲ್ಲಿ ನಾವು ದೂರ ಮಾಡ್ದಂಗಾಗತ್ತೆ. ಒಬ್ರು ಪರಿತ್ಯಕ್ತರಾಗ್ತಾರೆ, ಇಲ್ಲ ವೈಮನಸ್ಯ ಅನ್ನೋದು ಬಂದಿರುತ್ತೆ, ಇನ್ಯಾವುದೋ ಒಂದು ಸಮಸ್ಯೆ ಬಂದಿರುತ್ತೆ. ಅದಕ್ಕೆ ಆಸ್ಪದ ಕೊಡಬೇಡಿ, ಅದನ್ನ ನೋಡಿ. ಆಮೇಲೆ ಹಾರರ್ ಫಿಲಮ್ಗಳನ್ನ ನೋಡುವಂಥದ್ದು ಇದೆಲ್ಲ ಮಾಡಬೇಡಿ, ಅದೆಲ್ಲ ಒಳ್ಳೇದಲ್ಲ ಅಂತ ಹೇಳ್ತೀನಿ. ಇನ್ನೊಂದು ಏನ್ ಬೇಕು ಅಂತಂದ್ರೆ, ನಿದ್ರೆ ವಿಷಯದಲ್ಲಿ ಹೇಳ್ಬೇಕಾದ್ರೆ ಇನ್ನೊಂದು ಬಹಳ ಮುಖ್ಯವಾದಂತ ವಿಷಯ ಅಂದ್ರೆ, ಹಿಂದೆ ಕೃಷ್ಣನ ಕಾಲದಲ್ಲಿ ಒಂದೇ ಒಂದು ಸಣ್ಣ ಕತೆ ಹೇಳ್ತೀನಿ. ಮುಚುಕುಂದ ಅಂತ ಒಬ್ಬ ರಾಜ ಹೇಳ್ತಾನೆ, ಸತ್ಯಯುಗದಲ್ಲಿ ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತಿರ್ತಾನೆ ಅವನು. ಸತ್ಯಯುಗದಲ್ಲಿ ದೇವತೆಗಳ ಪರವಾಗಿ ಹೋರಾಡ್ತಾನೆ, 1000 ವರ್ಷ ಹೋರಾಡ್ಬೇಕಾಗತ್ತೆ. ಅವಾಗೆಲ್ಲ ವಯಸ್ಸು ಜಾಸ್ತಿ ಇತ್ತು ಅವ್ರಿಗೆಲ್ಲ. ಆಗ ಹೋರಾಡ್ತಿರ್ಬೇಕಾದ್ರೆ ಅವನು ತುಂಬಾ ಆಯಾಸ ಆಗ್ಬಿಡುತ್ತೆ. ದೈತ್ರನ ಕಂಟ್ರೋಲ್ ಮಾಡ್ತಾನೆ, ದೇವತೆಗಳೆಲ್ಲ ಖುಷಿ ಆಗ್ಬಿಡುತ್ತೆ. ನೋಡ್ರಪ್ಪ, ನನಗೆ ನಿದ್ದೆ ಮಾಡ್ಬೇಕು, ನಾನು ಒಂದು ಯಾರು ಡಿಸ್ಟರ್ಬ್ ಮಾಡ್ಬೇಕು, ನಂಗೆ ಎಚ್ಚರ ಆಗೋವರೆಗೂ ನಾನು ಹಾಗೆ ಇರ್ಬೇಕು ಅಂದ್ಬಿಟ್ಟು ನಾನು ಹೋಗಿ ಮಲಗ್ತಾನೆ. ಒಂದು ಗುಹೆನಲ್ಲಿ ಹೋಗಿ ಮಲಗ್ಕೋತೀನಿ. ಆ ಮಲಗ್ಕೊಂಡಾದ್ಮೇಲೆ ಯಾರು ಡಿಸ್ಟರ್ಬ್ ಮಾಡಬಾರ್ದು. ನಾನು ಎದ್ದ ತಕ್ಷಣ ಯಾರಾದ್ರೂ ನೋಡಿದ್ರೆ, ನಾನು ಕಣ್ಣು ಬಿಟ್ಟೆ ಅಂದ್ರೆ, ನನ್ಗೆ ಯಾರಾದ್ರು ಡಿಸ್ಟರ್ಬ್ ಮಾಡಿದ್ರೆ, ನಾನು ಕಣ್ಣು ಬಿಟ್ಟ ತಕ್ಷಣ ಅವರು ಬೂದಿ ಆಗ್ತಾರೆ ಅಂತಾನೆ.
ಇದು ನಿದ್ದೆಗೆ ಸಂಬಂಧಪಟ್ಟಿದ್ದು. ಕಥೆ ಸ್ವಲ್ಪ ಮುಂದುವರಿಸ್ತೀನಿ ಕೇಳಿ. ಅದಾದ್ಮೇಲೆ ಏನಾಗುತ್ತೆ, ಇದು ಸತ್ಯಯುಗ ಆಯ್ತು, ತ್ರೇತಾಯುಗ ಆಯ್ತು, ರಾಮನ ಕಾಲ ಆಯ್ತು, ದ್ವಾಪರ ಯುಗ ಬಂತು. ಆ ದ್ವಾಪರ ಯುಗದಲ್ಲಿ ಇವನೇನ್ ಮಾಡ್ತಾನೆ, ಈ ಕಾಲಯವನ ಬರ್ತಾನೆ. ಆ ಕಾಲಯವನನ್ನ ಒಂದ್ಸರಿ ಕೃಷ್ಣ ಅವನ ಕಾಲಯವನಿಗೂ ಬಹಳ ತೊಂದರೆಗಳಾಗ್ತಿರುತ್ತೆ. ಕೃಷ್ಣನಿಗೆ ಅವ್ನು ಕಾಟ ಕೊಡ್ತಿರ್ತಾನೆ. ಅವನ ಹತ್ಯೆ ಮಾಡ್ಬೇಕು. ಅವನು ಯಾವ ರೀತಿ ಮಾಡ್ಬೇಕು, ಕೃಷ್ಣ ಸಂಕಲ್ಪ ಮಾಡಿರ್ತಾನೆ, ವಿಧಿ ಇಂಥವ್ರಿಂದಾನೇ ಹತ್ಯೆ ಆಗ್ಬೇಕು, ಇಂಥವ್ರಿಂದಾನೇ ಆಗ್ಬೇಕು, ಹಾಗಿರುತ್ತೆ. ಹಾಗೋಸ್ಕರ ಕೃಷ್ಣ ಏನ್ ಮಾಡ್ತಾನೆ, ಅವನ್ನ ಕಾಣಿಸ್ತಾನೆ, ಅವ್ನಿಗೆ ಅದೇ ಬೇಕಾ ಕಾಣಿಸ್ಕೋತಾನೆ. ಅವನ್ನ ಓಡ್ತಾನೆ, ಓಡಿ 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 ಒಂದು ಗುಹೆಗೆ ಬರ್ತಾನೆ. ಯಾಕೆಂದ್ರೆ ಮುಚ್ಚುಕುಂದನ ಜೀವನವನ್ನ ಅಲ್ಲಿಗೆ ಎಂಡ್ ಮಾಡ್ಬೇಕಾಗಿತ್ತು. ಅವನಿಗೆ ದಿನ ಮುಗಿಸಿ ಅವನಿಗೆ ಮೋಕ್ಷ ಕೊಡ್ಬೇಕಾಗಿರುತ್ತೆ. ಅವ್ನು ಮಲಗಿರೋ ಜಾಗಕ್ಕೆ ಬರ್ತಾನೆ, ಗುಹೆಗೆ. ಅಲ್ಲಿ ತಾನು ಹೊತ್ಕೊಂಡಿದ್ದ ಉತ್ತರೀಯವನ್ನ, ಅವನ ಪಂಚೆ ಶಲ್ಯವನ್ನ ತೆಗೆದು ಅವನ ಮೇಲೆ ಹೊದಿಸ್ಬಿಟ್ಟು ಒಳಗಡೆ ಹೋಗಿ ಬಚ್ಚಿಟ್ಕೋತಾನೆ ಕೃಷ್ಣ. ಅವನು ಒಳಗಡೆ ಬರ್ತಾನೆ, ಕಾಲಯವನ ಬ್ಲೇಚ್ಛ ಅವನು ನೋಡ್ತಾನೆ, ಇನ್ನು ನಾವು ಹೊದ್ಕೊಂಡು ಮಲಗಿದ, ಯಾವ ಕೃಷ್ಣ ನಾನು ನೀನು ಇಲ್ಲಿ ಬಂದು ಮಲಗಿದ್ಯಾ ಅಂತ ಜಾಡ್ಸಿ ಒದಿತಾನೆ, ಕಾಲಿಂದ ಒದಿತಾನೆ. ಅಂತ ದುರಾಂಕಾರ ಅವನಿಗೆ. ಆ ದುರಾಂಕಾರದಿಂದ ಬಂದ ತಕ್ಷಣ ಅವನಿಗೆ ಎಚ್ಚರ ಆಗತ್ತೆ. ಆ ಮುಚ್ಚುಕುಂದ ಕಣ್ಣು ಬಿಡ್ತಾನೆ. ಅಷ್ಟು ನಿದ್ದೆ ಮಾಡಿರುವಂತ ಕಣ್ಣಿನಿಂದ ಒಂದು ತೀವ್ರವಾದ ತೇಜಸ್ಸಿರುತ್ತೆ. ಆ ತೇಜಸ್ಸಿನಿಂದ ಅವನು ಸುಟ್ಟು ಬೂದಿ ಆಗ್ತಾನೆ. ಸ್ನೇಹಿತರೆ, ನಾನು ಇನ್ನೊಂದು ಹೇಳ್ತೀನಿ, ನಾವು ಅಷ್ಟೇನೆ ದಿನ ರಾತ್ರಿ ಹೊತ್ತು ಮಲಗಿದಾಗ ನಿದ್ದೆನಲ್ಲಿ ಒಳ್ಳೆ ನಿದ್ದೆ ಮಾಡಿರ್ತೀವಿ. ನಮ್ಮ ಕಣ್ಣುಗಳಲ್ಲಿ ಸಾಕಷ್ಟು ಕಾಂತಿ ಶಕ್ತಿಗಳು ನಮ್ಮಲ್ಲಿ ತುಂಬಿಕೊಂಡಿರುತ್ತೆ, ತೇಜ ಪುಂಜವಾಗಿರುತ್ತೆ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಕಣ್ಣು ಮುಚ್ಕೊಂಡೇನೆ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನ ಅಂದ್ಬಿಟ್ಟು ಹಿಂಗ್ ಕಣ್ ತೆಗೆದು ಹಿಂಗ್ ನೋಡ್ಕೊಳ್ಳೋದು. ನೀವು ಧ್ಯಾನ ಮಾಡಿದಾಗ್ಲೂ ಅಷ್ಟೇನೆ, ಧ್ಯಾನದಲ್ಲಿ ನಮ್ಮ ಕೈಗಳನ್ನ ಹೀಗೆ ಲಾಕ್ ಮಾಡ್ಕೊಂಡಿದ್ದಾಗ ನಮ್ಮ ಕೈಗಳಲ್ಲಿ ಕಾಲುಗಳಲ್ಲಿ ಒಳಗಡೆ ಬಂದಿರೋದ್ರಿಂದ ಇಲ್ಲಿ ಶಕ್ತಿ ಸಂಚಲನವಾಗಿರುತ್ತೆ. ಇದನ್ನ ನಾವು ಇಲ್ಲೆಲ್ಲ ಮುಟ್ಕೊಂಡು ಹಿಂಗೆಲ್ಲ ಮಾಡ್ಕೊಳ್ಳೋ ಬದಲು ಕಣ್ಣಿನ ಮುಂದೆ ಮಾಡ್ಕೊಂಡಾಗ ಇದು ನಮ್ಗೆ ಸರ್ಕ್ಯುಲೇಷನ್, ರೀಸರ್ಕ್ಯುಲೇಷನ್ ಆಫ್ ಅವರ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ನಾವು ಕೈನ ಗಂಡ್ಕೊಂಡು ಕಣ್ಣಿಗೆ ನೋಡ್ಕೊಂಡು ಆಮೇಲೆ ಮಾಡ್ಬೇಕು. ಪಕ್ಕದಲ್ಲಿ ಯಾರೋ ಮಲಗಿರ್ತಾರೆ, ನನ್ ಪ್ರಿಯವಾದವರು ನಾನು ಹೆಂಡತಿ ಮುಖ ನೋಡ್ಬೇಕು ಅಂತ ನೋಡಿದ್ರೆ ನಾವು ಅವ್ರನ್ನ ಕೆಟ್ಟದ್ದು ಮಾಡ್ತಿರ್ತೀವಿ. ಅವ್ರಿಗೆ ದಯವಿಟ್ಟು ಅದ್ ಮಾಡ್ಬೇಡಿ. ಫಸ್ಟ್ ದೇವ್ರ ಮುಖ ನೋಡಿ. ಫಸ್ಟ್ ನಿಮ್ಮ ಕಣ್ಣುಗಳನ್ನ ನಿಮ್ಮ ಕೈಗಳಿಂದ ನೋಡ್ಕೊಳ್ಳಿ. ಕೈಗೆ ಕೊಡೋ ಶಕ್ತಿ ಇದೆ, ಕೈಗೆ ಏನಾಗುತ್ತೆ ಕೊಡೋ ಶಕ್ತಿ ಇದೆ. ಹಿಂಗಂದಾಗ ಕಣ್ಣಿನಲ್ಲಿ ಶಕ್ತಿಗಳನ್ನ ಅದು ಹೇಳ್ಕೊಳುತ್ತೆ. ಅದಕ್ಕೋಸ್ಕರ ಅದು ನಮ್ಗೆ ಒಳ್ಳೇದು ಅಂತಾನೆ ಹೇಳ್ತೀನಿ. ಇನ್ನು ಅದೇ ರೀತಿಯಾಗಿ ನಿದ್ರಾವಸ್ಥೆ ಇನ್ಸೋಮ್ನಿಯಾ ಅಂತ ಬರುತ್ತೆ. ಅದು ತುಂಬಾ ಅನಿದ್ರಾ ಅವಸ್ಥೆಗಳಿಗೆ ಸಾಕಷ್ಟು ತೊಂದರೆಗಳು ಇದೆ. ಅದು ಡಿಪ್ರೆಷನ್ ಇದೆಲ್ಲ ಬರುತ್ತೆ. ಕೆಲವರಿಗೆ ಸ್ಲೀಪ್ ಆಪ್ನಿಯಾ ಅಂತಾನು ಕರೀತಾರೆ. ಸ್ಲೀಪ್ ಆಪ್ನಿಯಾ ಅಂತಂದ್ರೆ ಉಸಿರಾಟದ ಸಮಸ್ಯೆ. ಒಂದು ಶರೀರದ, ಅದರಲ್ಲಿ ಇನ್ನೊಂದು ಏನು ಅಂದ್ರೆ ಓವರ್ ವೆಯ್ಟ್ ಇರೋಂಥವ್ರಿಗೆ, ಶ್ವಾಸಕೋಶದ ಸಮಸ್ಯೆ ಇರುವಂತವ್ರಿಗೆ, ಹಾಗೇನೆ ಕತ್ತು ಚಿಕ್ಕದಾಗಿರೋವ್ರಿಗೆ, ಶಾರ್ಟ್ ನೆಕ್, ಈಸೋಫ್ಯಾಗಸ್ ಈ ಪೋರ್ಷನ್ ತುಂಬಾ ಚಿಕ್ಕದಾಗಿರುತ್ತೆ ಕೆಲವ್ರಿಗಂತೂ ಶಂಕುವಿನ ಕತ್ತು ಅಂತಾರೆ, ಉದ್ದಕ್ಕಿರುತ್ತೆ ಕತ್ತು, ಅವ್ರಿಗೆ ಸಮಸ್ಯೆ ಇರೋದಿಲ್ಲ. ಈ ತರ ಕತ್ತಿದ್ದಾಗ ಅಲ್ಲೇನಾಗತ್ತೆ ಅಂದ್ರೆ ಉಸಿರಾಟದ ಸಮಸ್ಯೆ ಬರುತ್ತೆ. ಮಲ್ಕೊಂಡಿದ್ದಾಗ ನಿದ್ದೆ ಮಾಡ್ತೇವೆ, ಚಕ್ಕಂತ ಬ್ಲಾಕ್ ಆಗುತ್ತೆ, ಉಸಿರಾಟ ನಿಲ್ಲುತ್ತೆ ಅಲ್ಲಿ. ಆ ಟೈಮಲ್ಲಿ ಏನಾಗುತ್ತೆ ಮನುಷ್ಯನಿಗೆ ಹಿಂಗೆ ನಾವು ಚೋಕ್ ಹೊಡಿಯುತ್ತೆ. ಚೋಕ್ ಹೊಡಿದ ತಕ್ಷಣ ನಾವೇನ್ ಮಾಡ್ತೀವಿ, ನಿದ್ದೆ ಮಾಡಕ್ಕಾಗಲ್ಲ, ಚಕ್ಕಂತ ಎಚ್ಚರ ಆಗತ್ತೆ. ಆ ಟೈಮಲ್ಲಿ ಹಾರ್ಟ್ ಸ್ತಂಭನ ಆಗೋ ಚಾನ್ಸಸ್ ಇರುತ್ತೆ ಓವರ್ ಎ ಪೀರಿಯಡ್. ಅದಕ್ಕೆ ಸಾಕಷ್ಟು ಸರಿಯಾದ ಟ್ರೀಟ್ಮೆಂಟ್ ನ ಸ್ಲೀಪ್ ಆಪ್ನಿಯಾಗೆ ತಗೋಬೇಕಾಗತ್ತೆ. ಅದ್ರಲ್ಲಿ ಆಯುರ್ವೇದದಿಂದನೂ ಇದೆ. ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಪ್ರಾಣಾಯಾಮ ಇದೆ, ಧ್ಯಾನ ಇದೆ, ಯೋಗ ಚಿಕಿತ್ಸೆಗಳು ಇದೆ. ಅದನ್ನು ನಾವು ಮಾಡ್ಕೋಬಹುದು ಅಂತೆಲ್ಲ ಹೇಳಿ ನನಗಾಗ್ಲೇ ಸಾಕಷ್ಟು ಸಮಯ ಆಗಿದೆ. ಇನ್ನೂ ಸುಮಾರು ವಿಷಯಗಳಿದೆ, ಅದನ್ನ ನಿಲ್ಲಿಸ್ತೀನಿ. ಅದಕ್ಕೆ ಮೊದಲು ಇನ್ನೊಂದೇನಂದ್ರೆ ಕುಂಭಕರ್ಣನ ವೃತ್ತ ಅಂತ ಒಂದೇ ಒಂದು ವಿಷಯ ಹೇಳ್ಬಿಡ್ತೀನಿ. ಕುಂಭವರ್ಣ ಬಹಳ ರಾಕ್ಷಸ ಇರ್ತಾನೆ. ಅವನು ದೇವತೆಗಳು ಅವನಿಗೆ ವರ ಕೊಟ್ಬಿಟ್ರೆ ಅವನಿಗೆ ತುಂಬಾ ತೊಂದರೆ ಕೊಡ್ತಾನೆ ಅನ್ನೋ ಉದ್ದೇಶದಿಂದ ದೇವತೆಗಳೆಲ್ಲ ಸರಸ್ವತಿನ ಕೇಳ್ಕೊತಾರೆ. ಆ ಸರಸ್ವತಿ ಅವನ ನಾಲಿಗೆ ಮೇಲೆ ಕೂತ್ಕೊಂಡಿದ್ದಾನೆ. ಏನಾಗುತ್ತೆ, ಅವನು ವರ ಕೇಳ್ಕೋಬೇಕು ಅಂತಿರೋದು ನಿರ್ದೈವತ್ವ ಅಂತ. ದೇವತೆಗಳನ್ನ ನಿರ್ದಯವಾಗಿ ಸಾಯಿಸ್ಬೇಕು, ಕ್ಲೋಸ್ ಮಾಡ್ಬೇಕು ಅಂತ ಹೇಳ್ತಾನೆ. ಅವನು ಏನ್ ಮಾಡ್ತಾಳೆ, ಸರಸ್ವತಿ ನಾಲಿಗೆ ಮೇಲೆ ಕೂತ್ಕೊಂಡು ನಿದ್ರಾವರ್ತ್ವ ಅಂತೇಳಿ, ಅಂದ್ರೆ ನಿದ್ರೆ ಮಾಡ್ತೀನಿ ಅಂತ. ಹಾಗಾಗಿ ಅವ್ನು ನಿದ್ದೆಗೆ ಹೋಗ್ತಾನೆ. ಹಾಗಾಗಿನೇ ಸರಸ್ವತಿ ನಮ್ಮ ನಾಲಿಗೆ ಮೇಲೆ ಕೂತಿರ್ತಾಳೆ. ಯಾಕೆ ಇದು ಉದಾಹರಣೆ ಹೇಳಿದೆ ಅಂದ್ರೆ, ನಾವು ಒಳ್ಳೇದು ಹೇಳ್ತಾ ಇದ್ರೆ ನಮ್ಗೆ ಒಳ್ಳೇದನ್ನೇ ಕೊಡ್ತಾಳೆ ಅಂತ. ನಾವು ಒಳ್ಳೇದನ್ನ ಬಯಸೋಣ, ಒಳ್ಳೇದನ್ನ ಹೇಳೋಣ, ನಮ್ಗೆ ಒಳ್ಳೇದೇ ಆಗತ್ತೆ ಅನ್ನೋದನ್ನ ಹೇಳಿ ಇಲ್ಲಿಗೆ ನಿಲ್ಲಿಸ್ತೀನಿ. ಇದಕ್ಕೆ ನನ್ನ ಇದುವರೆಗೂ ನನಗೆ ಸಹಕಾರ ಕೊಟ್ಟು ನಾನು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಮಹಾವತಾರ್ ಫೌಂಡೇಶನ್ಗೆ ಹಾಗೂ ಮಾಲಿನಿ ಮೇಡಮ್ಗೆ ನನ್ನ ನಮಸ್ಕಾರಗಳು, ಧನ್ಯವಾದಗಳು.
ನಮಸ್ಕಾರ ಸರ್, ಅದ್ಭುತ ಅದ್ಭುತ ಸರ್. ಇದು ಎಷ್ಟರ ಮಟ್ಟಿಗೆ ವಿಶಾಲವಾದ ವಿಷಯ ಅಂತಂದ್ರೆ, ಆ ವಿಷಯಕ್ಕೆ ವಿಶಾಲತೆಯನ್ನ ಹೊಂದಿಸುವಂತ ಪುಣ್ಯಾತ್ಮರು ನೀವು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಯಾಕೆಂದ್ರೆ ಸಾಮಾನ್ಯವಾಗಿ ತಿಳ್ಕೊಂಡ್ಬಿಡ್ತಾರೆ ಸರ್ ಎಲ್ಲರೂ. ನಿದ್ದೆ ಅಂದ್ರೆ ಏನು, ನಿದ್ದೆಲಿ ಏನಿದೆ, ಸುಮ್ನೆ ಅವಾಗ ಹೊದಿಗೆ ಹೊದ್ಕೊಳ್ಳೋದು, ಪಾಚ್ಕೊಳ್ಳೋದು ಅಂತ. ಬಟ್ ಇದಲ್ಲ, ಖಂಡಿತ ಸಾಕಷ್ಟು ಇದೆ ಇದರಲ್ಲಿ ವಿಷಯ ಅನ್ನೋದನ್ನ ತುಂಬಾ ಸವಿಸ್ತಾರವಾಗಿ ತಿಳಿಸ್ಕೊಟ್ರಿ ಸರ್. ಅದ್ಭುತ, ನಿಜವಾಗ್ಲು. ಈಗ ಆಲ್ರೆಡಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಇಲ್ಲಿ. ಸಾಕಷ್ಟು ಜನ, ನೀವು ಯಾರ್ಯಾರು ಹೊಸಬ್ರಿದ್ದೀರಿ ಎಲ್ಲರೂ ಮಾತಾಡಿ. ನಿಮ್ಗೆ ಯಾವುದೇ ತರದ ಒಂದು ಸಂದೇಹ ಇದ್ರೂ ಖಂಡಿತ ಮಾತಾಡೋಕೆ ನಿಮ್ಗೆಲ್ಲ ಅವಕಾಶ ಇದೆ ಅಂತ ಹೇಳ್ತಾ, ಹ್ಯಾಂಡ್ ರೈಸ್ ಮಾಡ್ಬೇಕಾಗಿದೆ ನೀವೆಲ್ಲಾನು ಅಂತ ಹೇಳ್ತಾ. ಓಕೆ ಸರ್, ಮಲ್ಲಪ್ಪ ಸರ್ ಮಾತಾಡಿ ಸರ್. ನಮಸ್ಕಾರ. ಈ ಪರಮೋಚ್ಚ ಗುರುಗಳಿಗೆ ನಮಸ್ಕಾರ ಸರ್. ನಮಸ್ಕಾರ. ಏನ್ ಸರ್, ಸರ್, ಹೇಳಿ ಸರ್. ನಿದ್ರೆಯಲ್ಲಿ ಇಷ್ಟು ವಿಧವಾದ ನಿದ್ರೆ, ಯಾವ ದಿಕ್ಕಿ ಮಲಗಿದ್ರೆ ಏನ್ ಲಾಭ, ಊಟ ಎಂತ ಊಟ ಮಾಡ್ಬೇಕು, ಯಾವ ಊಟ ಮಾಡಿದ್ರೆ ಏನ್ ಸಮಸ್ಯೆ ಬರುತ್ತೆ, ಏನ್ ಸರ್ ನಿಮ್ದು ಬಹಳ ಅದ್ಭುತ ಸರ್. ನೀವು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೀವು ಸರ್ ಖಂಡಿತ ಇನ್ನೂ ನಿಮ್ ಕ್ಲಾಸ್ ನಮಗ್ ಬೇಕು ಸರ್. ಇನ್ನೂ ನಿಮ್ಮಲ್ಲಿರುವ ಜ್ಞಾನ ನಮಗ್ ಬೇಕು ಸರ್. ಮೇಡಮ್ ಹೇಳಿದಾಗ ಥ್ಯಾಂಕ್ ಯು ಸರ್. ಇವತ್ತಿನ ಸೆಷನ್ ತುಂಬಾ ಚೆನ್ನಾಗಿತ್ತು. ಸ್ಪೀಕರ್ ಮೇಡಮ್ನವರು ಚೆನ್ನಾಗಿ ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ. ಜೊತೆಗೆ ಯಶೋಧ ಮೇಡಮ್ನವರು ಚಕ್ರ ಧ್ಯಾನ ಮಾಡಿಸಿದ್ರು, ಅವ್ರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ಜೊತೆಗೆ ಸತ್ಯೇಂದ್ರ ಕುಮಾರ್ ಸರ್ ಅಂತೂ ನಿಜಕ್ಕೂ ಸರ್, ನಿಮ್ ಏನ್ ಸರ್ ನೀವು ಹೆಂಗ್ ಸರ್ ಇದೆಲ್ಲ ನಿಮಗೆ ಇಷ್ಟೊಂದು ಇದು ಬರುತ್ತೆ ನಿಮ್ಗೆ? ದಯವಿಟ್ಟು ನಮಗೊಂದಿಷ್ಟು ದಾರಿ ಎರೀರಿ ಸರ್, ದಯಮಾಡಿ. ನಿಮ್ಮಂತವ್ರ ಅಭಿಮಾನ ಸರ್, ಭಗವಂತನ ಪ್ರೇರಣೆ, ಸರಸ್ವತಿ ಕೃಪೆ ಅದು ನಮ್ಗೆ ಅಷ್ಟೇನೆ. ಸರ್ ದಾರಿ ಬೇಡ ಸರ್, ದಾರಿ ಅವರು ನೋಡಿ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರ, ಅವ್ರು ಬರಲ್ಲ ಅಂದ್ಬಿಡ್ತಾರೆ. ಮೊದ್ಲೇ ಅವ್ರನ್ನ ಬಲವಂತವಾಗಿ ಕರ್ಕೊಂಡ್ ಬಂದಿದ್ದಾಗಿದೆ. ನೀವ್ ಹಂಗ ಹೇಳ್ಬಿಟ್ರೆ ನೋಡಿ ದಾರಿ ಹೊರಟ್ಬಿಡ್ತಾರೆ. ಹಂಗಾಗೋದ್ ಬೇಡ. ಓಕೆ ಸರ್, ಧನ್ಯವಾದ ನಿಮ್ಗೆ. ನಾಗರತ್ನಮ್ಮ ಅವರೇ ಮಾತಾಡಿ. ಓಕೆ, ತಾಯಮ್ಮ ಮೇಡಮ್ ಮಾತಾಡಿ. ತಾಯಮ್ಮ ಅವರೇ ಮಾತಾಡಿ. ಲೇಟ್ ಆಗ್ತಿದೆ. ಓಕೆ, ಲಕ್ಷ್ಮೀಕಾಂತಮ್ಮ ಅವರು ನೀವು ಅನ್ಮ್ಯೂಟ್ ಮಾಡ್ಕೊಂಡಿರಿ. ತಾಯಮ್ಮ ಅವರು, ನಾಗರತ್ನಮ್ಮ ಅವರು, ಲಕ್ಷ್ಮೀಕಾಂತಮ್ಮ ಅವರು ಮಾತಾಡಿ ಮೇಡಮ್. ಸರ್ ತುಂಬಾ ಚೆನ್ನಾಗಿತ್ತು ಸರ್. ಬರೀ ನಿದ್ದೆ ಅಂದ್ರೆ, ನಮಸ್ಕಾರ ಸರ್. ಸರ್ ನಿದ್ದೆ ಅಂದ್ರೆ ನಾವು ಕೇವಲ ದುಡಿಯುವಾಗ ನಿದ್ದೆ ಇಲ್ದಿರ BP ಬಂದಿತ್ತು. ಆದ್ರೆ ನಿದ್ದೆದು ಮಹತ್ವ, ಯಾವ ಕಡೆ ಮಲ್ಕೊಂಡ್ರೆ ಏನು, ಎಷ್ಟ್ ನಿದ್ದೆ ಮಾಡ್ಬೇಕು, ಹೆಂಗ್ ಮಲ್ಬೇಕು ಸರ್, ಅದ್ಭುತ 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 ಸರ್. ತುಂಬಾ ಚೆನ್ನಾಗಿತ್ತು ಸರ್. ಇಷ್ಟು ಆಳವಾಗಿ ಇದೆ ನಿದ್ದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಲ್ಲ, ಅದ್ರ ಮಹತ್ವ. ಅದು ಫೋನ್ ಬಿಡ್ಲೇ ಇಲ್ಲ, ನಂದು ವಿಡಿಯೋ ಹೋಗ್ಬಿಟ್ಟಿದೆ ಇವಾಗ ಬೆಳಗ್ಗೆಯಿಂದ. ಅದನ್ನ ಹಿಡ್ಕೊಂಡ್ ಹಂಗೆ ಓಡಾಡ್ಕೊಂಡ್ ಕೇಳದೆ, ಅಯ್ಯೋ ಆಗೋಯ್ತಾ ಅನ್ನಿಸ್ತು ನನಗೆ. ಅಂದ್ರೆ ಟೈಮ್ ಆಗ್ತಾ ಇತ್ತಲ್ವಾ, ಸೊ ಹಂಗಾಗಿ ನೀವು ಮುಗ್ಸಿರ್ಬೇಕು, ಇಲ್ಲ ಅಂದ್ರೆ ಇನ್ನೂ ಮುಂದುವರಿಸ್ತಿದ್ರೆ ಏನೋ. ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮೇಡಮ್ ಒಂದ್ ವಿಷಯ ನಿಮ್ಗೆ ಗೊತ್ತಿಲ್ಲ, ಸರ್ಗೆ ಇವತ್ತು ಯಶೋಧ ಮೇಡಮ್ದು ಇತ್ತು ಸಬ್ಜೆಕ್ಟು, ನಂದು ಇತ್ತು. ಆದ್ರೆ ಅವೆಲ್ಲ ತೆಗೆದ್ಬಿಟ್ಟು ಸರ್ಗೆ ಟೈಮ್ ಸಾಲಲ್ಲ ಅಂತೇಳಿ ಅವ್ರಿಗೆ ಕೊಟ್ಟಿರೋದು. ನಮಗ್ ಗೊತ್ತು, ನಾನ್ ಸತ್ಯೇಂದ್ರ ಅವ್ರು ಬಂದ್ರೆ ಎಷ್ಟು ಟೈಮ್ ಕೊಡ್ಬೇಕು ಅಂತ. ನೋಡಿ, ನಮ್ ಸಬ್ಜೆಕ್ಟ್ ಎಲ್ಲ ಮೂಲೆಗೆ ಇಟ್ಬಿಟ್ವಿ, ನಾಳೆ ನೋಡ್ಕೊಳ್ಳೋಣ ಅಂತ. ಅವ್ರಿಗೆ ಪೂರ್ತಿ ಸಮಯ ಕೊಟ್ಟರು ಕೂಡ ಅವ್ರಿಗೆ ಸಾಲಲ್ಲ ಮೇಡಮ್. ನಾವು ಇವಾಗ ಅರ್ಧ ಗಂಟೆ ಹೆಚ್ಚು ಮಾಡ್ಬಿಟ್ಟಿದೀನಿ. ಈಗ ಮುಂದಿನ ಹೆಚ್ಚು ಮಾಡ್ಬೇಕು ಸರ್. ಮಾತಾಡಿ ಸರ್. ಏನು ಅಂದ್ರೆ, ಈಗ ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ಹೆಣ್ಮಕ್ಳು ತಲೆನ ಬಿಟ್ಕೊಂಡು ಹರಡ್ಕೊಂಡು ಮಲ್ಕೋತಾರೆ. ದಯವಿಟ್ಟು ಅದ್ ಮಾಡ್ಬೇಡಿ. ಲಕ್ಷ್ಮಿ ಯಾವ ಕೃಪೆಗೆ ಬರ್ತೀರಾ, ಒಂದು ತಲೆನ ಹಿಂಗ್ ಅನ್ಕೊಂಡು ಒಂದು ಬಟ್ಟೆದು ಬ್ಯಾಂಡ್ ಬರುತ್ತೆ, ರಬ್ಬರ್ ಬ್ಯಾಂಡ್ ತರನೇ, ಕೈ ರಿಸ್ಟ್ ಬ್ಯಾಂಡ್ ತರ, ಆ ಬಟ್ಟೆದು ಬ್ಯಾಂಡ್ ಅನ್ನ ಹಾಕೊಳ್ಳಿ. ಮೊದ್ಲು ಕ್ರೋಢೀಕರಿಸಿರ್ಬೇಕು. ಅದು ಜಡೆ ಹಾಕೊಳ್ಳಿದ್ರು ಪರವಾಗಿಲ್ಲ, ಈ ಬಹಳ ಜನ ಹರಡ್ಕೊಂಡು ಮಲ್ಕೋತಾರೆ. ಈ ತರ ಆತರ ಮಾಡ್ಕೊಂಡು ಮಲ್ಗೋದ್ರಿಂದ ಲಕ್ಷ್ಮಿ ಬರ್ತಾಳಮ್ಮ ನಿಮ್ ಮನೆಗೆ. ಆಮೇಲೆ ಗಂಡಸ್ರಿಗೂ ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ. ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ನಿಮ್ಮ ಬೆಡ್ರೂಮ್ ಅಲ್ಲಿ ಬೀರುನಲ್ಲಿ ನಿಮ್ಮ ಪರ್ಸ್ಗಳನ್ನ ಲೇಡೀಸ್ ಸೀರೆಗಳ ಮಧ್ಯದಲ್ಲಿ ಇಡಿ. ತಗೊಂಡೋಗಿ ಬೆಳಗ್ಗೆ ಹೊತ್ತು ತಗೊಂಡೋಗಿ ಮರಿಬೇಡಿ, ಅಷ್ಟೇನೆ. ನಾವು ಹೆಣ್ಮಕ್ಳೆಲ್ಲ ಚಪ್ಪಾಳೆ ತಟ್ಟಣಪ್ಪ, ತಟ್ಟಿ
ಹೆಣ್ಮಕ್ಳನ್ನ ನಂಬಿ ಅಂತ ಹೇಳಿ ಸರ್, ಅದ್ರ ಜೊತೆಗೆ ಯಾರು ಪರ್ಸ್ ಮುಟ್ಟಲ್ಲ ಅಂತ ಹೇಳಿ. ಇಲ್ಲ ಯಾಕೆಂದ್ರೆ ಆಮೇಲೆ ಸಾಯಂಕಾಲ ಅಲ್ಲಿ ನಿಮ್ಗೆ ಸ್ವಲ್ಪ ಅದೃಷ್ಟ ಬರುತ್ತೆ ಅಂತ ಅಷ್ಟೇ ಗಂಡಸರಿಗೆ. ಕರೆಕ್ಟ್ ಅದಕ್ಕೋಸ್ಕರ. ಸರ್, ನನಗೆ ಗೊತ್ತಿತ್ತು ಸರ್, ಇದು ನಂಗೆ ಗೊತ್ತಿತ್ತು, ಆದ್ರೆ ಹೇಳಿ ಕೇಳಲ್ಲ ಸರ್ ಮೊನ್ನೆ. ಆಮೇಲೆ ಸಾಯಂಕಾಲ ಹೊತ್ತೆ ಹೆಣ್ಣು ಮಕ್ಕಳು ಕೂದಲು ಬಿಟ್ಕೊಂಡು ಆಚೆ ಓಡಾಡಬಾರ್ದು ಅಂತಾನು ಅಂತಾರಲ್ವಾ ಸರ್? ಹೌದು ಮೇಡಮ್, ಕೂದ್ಲು ಬಿಟ್ಕೊಂಡು ಓಡಾಡಬಾರ್ದು. ಕೂದ್ಲು ಕಟ್ಟಿ ಅಂತೀವಿ, ಕಟ್ಟೋದಿಲ್ಲ. ಹಣೆ ಕುಂಕುಮ ಇಟ್ಕೊಳ್ಳಿ ಅಂತೀವಿ, ಇಡೋದಿಲ್ಲ. ಚಾಂದ್ ಇಟ್ಕೊಳ್ಳಿ, ಬಿಂದಿ ಇಟ್ಕೊಳ್ಳಿ, ಏನು ಮಾಡೋದಿಲ್ಲ. ಅದಿಲ್ದೇ ಇದ್ರೆ ದೋಷ ನಮ್ಮ. ಅದು ಕಣ್ಣಿಗೆ ಕಾಡಿಗೆ ಹಾಕೊಳ್ಳಿ, ದೃಷ್ಟಿ ಬರೋದಿಲ್ಲ ಅಂತೀವಿ, ಕಣ್ಣಿಗೆ ಕಾಡಿಗೆನೂ ಹಾಕಲ್ಲ. ಹಣೆಗೆ ಇಟ್ಕೊಂಡಾಗ ಲಕ್ಷಣ ಬರುತ್ತೆ, ಕಾಂತಿ ಬರುತ್ತೆ, ಒಂದು ದೈವತ್ವದ ಕಳೆ ಬರುತ್ತೆ. ಹಣೆ ಬೋಳ್ ಹಣೆನಲ್ಲಿ ಇದ್ರೆ ದರಿದ್ರವಾಗಿ ಕಾಣಿಸ್ತಿರ್ತಾರೆ, ಕ್ರಿಸ್ತಾನ್ರ ತರ ಇನ್ಯಾರ ತರನ ಕಾಣಿಸ್ತಾ ಇರ್ತಾರೆ. ಅದಕ್ಕೆ ಬೇಡ. ಅವ್ರ ಸಂಪ್ರದಾಯದಲ್ಲಿ ಅವ್ರು ಇರ್ತಾರೆ, ನಮ್ ಸಂಪ್ರದಾಯದಲ್ಲಿ ನಾವಿರೋಣ. ನೋಡಿ, ತಾಯಮ್ಮವ್ರು ನೋಡಿದ್ರೆ ನಮಸ್ಕಾರ ಮಾಡ್ಬೇಕು ಅನ್ಸುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ ರೀತಿ ಹಣೆ ಕುಂಕುಮ ಇಟ್ಕೋಬೇಕು ನಾವು. ಸೊ ಅದು ಮಾಡದೇ ಇದ್ರೆ ಏನಾಗುತ್ತೆ, ನಮ್ದು ತಪ್ಪಾಗತ್ತೆ ಅಲ್ವಾ? ಹಾಗೆ. ನಮಸ್ಕಾರ ಅಮ್ಮ. ವೆರಿ ನೈಸ್ ಸರ್, ವೆರಿ ನೈಸ್ ಸರ್, ಸೂಪರ್. ನಾಗರತ್ನಮ್ಮ ಅವರೇ ಮಾತಾಡಿ. ಅವರು ಮಾತಾಡಿ, ಕೇಳಿಸ್. ಸರ್, ನಾನು ಏನ್ ಪ್ರಶ್ನೆ ಹೆಚ್ಚಿಗೆ ಕೇಳಲ್ಲ, ಟೈಮ್ ಜಾಸ್ತಿ ಆಗಿದೆ. ಹೇಳಿ ಮೇಡಮ್, ಮಾತಾಡಿ. ಏನಪ್ಪಾ ಅಂತಂದ್ರೆ ನಿದ್ರಾವಸ್ಥೆನಲ್ಲಿ ನಾವು ಯಾವ್ದಾದ್ರು ಸತ್ತಿರೋರ್ನೆಲ್ಲ ಕಾಣಿಸ್ತಾ ಇರ್ತೀವಲ್ವಾ, ನಮ್ ತಂದೆ ಈ ತರ. ಅದೆಲ್ಲ ಅದು ನಮ್ದು ಸುಪ್ತ ಮನಸ್ಸು ಅಥವಾ ಆತ್ಮ ಹೋಗಿರುತ್ತೆ ಅಂತ ಹೇಳ್ತೀರಾ? ಮೇಡಮ್ ಒಂದ್ ನಿಮಿಷ, ನೀವ್ ಒಂದ್ ಕಡೆ ನಿಂತ್ಕೊಂಡ್ಬಿಡಿ. ಮೇಡಮ್ ಒಂದ್ ನಿಮಿಷ ಒಂದ್ ಕಡೆ ನಿಂತ್ಕೊಳ್ಳಿ, ನಿಂತ್ಕೊಂಡ್ ಮಾತಾಡಿ. ನೀವ್ ಮಾತಾಡೋದಕ್ಕೆ ಸರಿ ಕೇಳಿಸ್ತಾ ಇಲ್ಲ. ಮಾತಾಡಿದ್ರೆ ಕೇಳಿಸಲ್ಲಮ್ಮ. ಒಂದ್ ಕಡೆ ನಿಂತ್ಕೊಳ್ಳಿ, ನಿಂತ್ಕೊಂಡ್ಬಿಟ್ಟು ಮಾತಾಡಿ. ಕೆಳಗಡೆ ಇಳಿತಾ ಇದ್ದೆ ನಾನು. ಅಲ್ಲ, ಒಂದ್ ಕಡೆ ನಿಂತ್ಕೊಂಡ್ ಮಾತಾಡಿ, ಕೇಳಿಸುತ್ತೆ. ಇವಾಗ ಹೇಳಿ. ಮಾತಾಡಿ. ನಾವು ಸ್ವಪ್ನ ಕಾಣ್ತೀವಲ್ವಾ ಸತ್ತಿರೋರ್ನ, ಒಳ್ಳೇದ ಅಥವಾ ಕೆಟ್ಟದ್ದ ಅಂತ ಕೇಳ್ತಾರೆ. ಅಮ್ಮ, ಸ್ವಪ್ನಗಳು ಇನ್ನೊಂದೇನು ಗೊತ್ತಂದ್ರೆ, ಸ್ವಪ್ನಗಳು ಏನಾಗುತ್ತೆ ಗೊತ್ತಾ, ನಮಗೆ ಕೆಟ್ಟದ್ದು ಬರುತ್ತೆ, ಒಳ್ಳೇದು ಬರುತ್ತೆ. ಇನ್ನೊಂದು, ಬೆಳಗ್ಗೆ ಎಲ್ಲ ಏನೋ ಚಿಂತನೆ ಮಾಡ್ತಿರ್ತೀರ, ಅದೇ ಬರುತ್ತೆ. ಬೆಳಗ್ಗೆ ಹೊತ್ತು ನೀವು ಸುವರ್ಣ ಚಾನೆಲ್ ನಲ್ಲಿ ಆಸೆ ಅಂತ ಒಂದು ಚಾನೆಲ್ ಸೀರಿಯಲ್ ಬರುತ್ತೆ, ಅದನ್ನ ನೋಡ್ತಾ ನೋಡ್ತಾ ನೀವು ಮಲ್ಕೊಂಡ್ರೆ ರಾತ್ರಿನಲ್ಲಿ ಅದ್ರ ಸೂರ್ಯನ ಪಾತ್ರ, ಇವನು ಅವನ ಹೆಂಡತಿ ಮೀನನ್ ಪಾತ್ರ, ಇವೇ ಕಣ್ಣಿಗೆ ಬೀಳ್ತಾ ಇರುತ್ತೆ. ಅದಕ್ಕೆ ಆ ಪಾತ್ರಗಳು ನಮ್ಗೆ ಏನಾಗುತ್ತೆ, ನಮ್ಗೆ ನೀವು ಇನ್ವಾಲ್ವ್ ಆಗ್ಬಿಟ್ಟಿರ್ತೀರ, ಆ ಪಾತ್ರಗಳು ಪರಕಾಯ ಪ್ರವೇಶ ಮಾಡ್ಬಿಟ್ಟಿರ್ತೀರ. ಭಾಗ್ಯಲಕ್ಷ್ಮಿ ಸೀರಿಯಸ್ ನೋಡಿದಾಗ ಭಾಗ್ಯನ ಪಾತ್ರ ನಿಮ್ಗೆ ಬಂದ್ಬಿಡುತ್ತೆ. ಸೀರಿಯಲ್ಗಳು ನೋಡಕ್ ಅದಕ್ಕೆ ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ನಿರ್ಮೂಲವಾಗಿರ್ಬೇಕು. ರಾತ್ರಿ ಹೊತ್ತು ಅಲ್ಲ ಹೇಳಿದ್ದು. ಆಮೇಲೆ ಬೇರೆಯವ್ರ ಜೊತೆ ಜಗಳ ಎಲ್ಲ ಬೇರೆ ರಾತ್ರಿ ಹೊತ್ತು ಜಗಳ ಆಡಿರ್ತಾರೆ ಬೆಳಿಗ್ಗೆದು, ಅದೇ ರಾತ್ರಿ ಮಲ್ಕೋಬೇಕಾದ್ರೆ ಜ್ಞಾಪಕ ಬರುತ್ತೆ. ನೋಡು, ಅವಳು ಹಿಂಗ್ ಅಂದ್ಬಿಟ್ಲಲ್ಲ, ಅವಳು ಆ ತರಕಾರಿ ಅಂಗಡಿ ಎಷ್ಟು ಚೌಕಾಸಿ ಮಾಡ್ಬಿಟ್ಟ, ಏನ್ ಏಕವಚನದಲ್ಲಿ ಮಾತಾಡ್ಬಿಟ್ಟ ನನಗೆ. ನಾನು ಅಂದ್ರೆ ಏನು, ಹೀಗೆಲ್ಲ ನಾವು ಚೌಕಾಸಿ ಮಾಡಿರ್ತೀವಿ, ಅವ್ನು ಬೈತಿರ್ತಾನೆ. ಅಲ್ಲ, ಹೀಗೆಲ್ಲ ಇರುತ್ತೆ. ಅದೆಲ್ಲ ಬಿಟ್ಬಿಡಿ, ನಿರ್ಮಲವಾಗಿ ಮಲ್ಕೊಳ್ಳಿ, ನೆಮ್ಮದಿಯಾಗಿ. ಎಲ್ಲ ನಡೆ, ಯಾರೇನ್ ಹೇಳಿ, ಆ ದೇವ್ರಿಗೆ ಬಿಟ್ಬಿಡಿ. ಕೃಷ್ಣ ನಿನಗೆ ಕೃಷ್ಣಾರ್ಪಣ ಮಸ್ತು ಅಂದ್ಬಿಡಿ, ಎಲ್ಲ ಈಸಿಯಾಗಿ ಅವನು ಕೊಟ್ಬಿಡಿ. ವೆರಿ ನೈಸ್, ವೆರಿ ನೈಸ್. ಕರೆಕ್ಟ್, ಆವಾಗ ನಮ್ಗೆ ಒಳ್ಳೇದಾಗುತ್ತೆ ಮೇಡಮ್. ತಲೆ ಕೆಡಿಸ್ಕೋಬೇಡಿ. ಕನಸಿನಲ್ಲಿ ಏನೇ ಒಂದು ಸತ್ತ ವ್ಯಕ್ತಿಗಳಿರ್ಬಹುದು, ಪ್ರಾಣಿಗಳಿರ್ಬಹುದು, ಯಾವುದೇ ಒಂದು ತಲೆ ಕೆಡಿಸ್ಕೋಬೇಡಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಕೃಷ್ಣಾರ್ಪಣ ಮಸ್ತು ಅಂತ ಅನ್ಕೊಂಡು ಭಗವಂತನ ಒಂದು ನಮಸ್ಕಾರ ಮಾಡಿ ಆರಾಮ್ಸೆ ಎದ್ದೇಳಿ. ಸ್ವಲ್ಪ ನಿದ್ದೆ ಮಾಡಿದ್ರೂ ಬರ್ತಲ್ಲ. ಹಗಲಲ್ಲಿ ಸ್ವಲ್ಪ ನಿದ್ದೆ, ಇವಾಗ 10 ಗಂಟೆ ಧನುಮಾಸ ಎದ್ದಿರೋದ್ರಿಂದ ಮಲಗಿದ್ದು, ಮಧ್ಯಾಹ್ನ 12 ಗಂಟೆಲಿ ಒಂದ್ 5 ನಿಮಿಷ ಕ್ಯಾಟ್ ಸ್ಲಿಪ್ ಅಂತ ಅದ್ ಮಾಡಿದಾಗ್ಲೂ. ಇವತ್ತು ಪಂಡ್ರಾಪುರದಲ್ಲಿ ಯಾರೋ ಒಬ್ರು ನಮ್ಗೆ ಸತ್ತೋಗಿರೋರು ಕಾಣಿಸ್ತಾರೆ. ನಾನ್ ಪಂಡ್ರಾಪುರಕ್ಕೆ ಹೋಗಿದ್ದೀನಿ, ಅವ್ರು ಅಲ್ಲಿ ಬಂದಿದ್ದಾರೆ ಅಂತ ಹಗಲ್ ನಿದ್ದೆನಲ್ಲಿ ಕಾಣಿಸ್ತಾ ಇದ್ದೀನಿ. ಒಂದ್ 10 ನಿಮಿಷ ಕ್ಯಾಟ್ ಸ್ಲಿಪ್ ಅಲ್ಲಿ ಅಷ್ಟು ಬಂದಿದೆ. ಹಗಲ್ ಕನಸುಗಳು ಲೆಕ್ಕಕ್ಕಿಲ್ಲ, ಹಗಲ್ ಕನಸುಗಳು ಲೆಕ್ಕಕ್ಕಿಲ್ಲ. ಇಲ್ಲ, ಹಗಲ್ ಕನಸು ಲೆಕ್ಕಕ್ಕಿಲ್ಲ. ರಾತ್ರಿ ಹೊತ್ತು ಮಧ್ಯರಾತ್ರಿನಲ್ಲಿ ಏನೋ ಒಂದ್ ಕೆಟ್ಟ ಕನಸು ಬಿತ್ತು ಅಂತ ತಿಳ್ಕೊಳ್ಳಿ, ಎದ್ದು ಬನ್ನಿ, ಬಾತ್ರೂಮ್ ಹೋಗಿ ಕೈ ಕಾಲು ಮುಖ ತೊಳ್ಕೊಳ್ಳಿ, ಈಚೆ ಕಡೆ ಬನ್ನಿ, ಕೈ ಕಾಲು ಒರೆಸ್ಕೊಂಡು ಒಂದ್ ಅರ್ಧ ಲೋಟ ನೀರು ಕುಡಿದ್ಬಿಟ್ಟು ರಾಮಕೃಷ್ಣ ಅಂತ ಧ್ಯಾನ ಮಾಡಿ ಮಲ್ಕೊಳ್ಳಿ. ಅದು ಪರಿಹಾರ ಆಗುತ್ತೆ. ಕೆಟ್ಟ ಕನಸು ಬಂತು ಅಂತ ಹಾಗೆ ಗುಬ್ರ ಹಾಕೊಂಡು ಮಲ್ಕೊಂಡ್ಬಿಡ್ಬೇಡಿ, ಹೋಗಿ ಕೈ ಕಾಲು ತೊಳ್ಕೊಳ್ಳಿ. ವೆರಿ ಗುಡ್ ಮೇಡಮ್, ವೆರಿ ನೈಸ್. ಇನ್ನೊಬ್ರಿಗೆ ಅವಕಾಶ ಕೊಡೋಣ. ಥ್ಯಾಂಕ್ ಯು. ತಲೆ ಕೆಡ್ಸ್ಕೋಬೇಡಿ, ನಾವ್ ಇನ್ನೊಂದು ಗ್ರೂಪ್ ಮಾಡೋಣ, ಮಾತಾಡೋಣ ಅಲ್ಲಿ. ಓಕೆ, ನೆಕ್ಸ್ಟ್ ವೈದೇಹಿ ಅವರೇ ಮಾತಾಡಿ. ನೋ, ರೇವತಿ ಅವರು ಮಾತಾಡಿ ಮೇಡಮ್. ನಾಗರತ್ನಮ್ಮ ಅವರು. ಓಕೆ, ರೇವತಿ ಅವರು ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾಹಿತಿ ತುಂಬಾ ಅದ್ಭುತವಾಗಿತ್ತು. ಸತ್ಯೇಂದ್ರ ಸರ್ ಅವರಿಗೆ ನಿಜವಾಗ್ಲೂ ಧನ್ಯವಾದಗಳು. ನಮಸ್ಕಾರ.
ನನ್ನೊಂದು ಪ್ರಶ್ನೆ, ತಾವು ಮಂಚದ ಕೆಳಗೆ ಸಾಮಾನು ಇಡಬೇಡಿ ಅಂತ ಹೇಳಿದ್ರಿ ಸರ್. ಹಾ. ಈಗಿನ ಮನೆಯಲ್ಲಿ ಡ್ರಾಯರ್ ಅನ್ನ ಮಾಡ್ತಾರೆ, ಆ ಡ್ರಾಯರ್ ಒಳಗಡೆ ಸಾಮಾನನ್ನ ತುಂಬಿಡ್ಸ್ಲಿಕ್ಕೆ ಬೆಡ್ ಶೀಟ್ಸ್, ಪಿಲ್ಲೋ ಅಂತದೆಲ್ಲ. ಸೊ ಅದು ಹೇಗೆ, ಪರವಾಗಿಲ್ವಾ ಅಥವಾ ತಪ್ಪಮ್ಮ, ತಪ್ಪು ಅದು ಮಾಡಬಾರ್ದು. ಬಾಂಬೆನಲ್ಲಿ ಹೇಳ್ಬೇಕು ಅಂದ್ರೆ 90%, 95% ಕಾಟ್ಗಳ ಕೆಳಗೆ ಬಾಕ್ಸ್ಗಳು ಮಾಡಿರ್ತಾರೆ. ಆಮೇಲೆ ಇನ್ನೊಂದು ಏನು ಅಂದ್ರೆ, ಕಾಟ್ ಕೆಳಗಡೆ 4 ಲೆಗ್ ಇರ್ಬೇಕು, ಕಾಟ್ ಕೆಳಗಡೆ ಗಾಳಿಯ ಸಂಚಾರ ಇರ್ಬೇಕು. ಯಾವಾಗ ಗಾಳಿ ಸಂಚಾರ ಆಗ್ತಾ ಇರುತ್ತೆ ಅಲ್ಲಿ ಏನಾಗುತ್ತೆ ಒಳ್ಳೇದು ಅಂತ. ಇವನ್ ಪ್ರೆಗ್ನೆನ್ಸಿ ಆಗಿರೋ ಹೆಣ್ಣು ಮಕ್ಕಳು ಈ ರೀತಿ ಬಾಕ್ಸ್ ಟೈಪ್ ಕಾಟನ್ ಮಲ್ಕೊಂಡ್ರೆ ಗರ್ಭ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ. ಫ್ರೀ ಏರ್, ದ ಚಿ ಎನರ್ಜಿ ವಿ ಶುಡ್ ಫ್ಲೋ ಮೇಲೆ ಕೆಳಗೆಲ್ಲ ಹರಿತಾ ಇರ್ಬೇಕು. ಅದು ತುಂಬಾ ಒಳ್ಳೇದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ನಾಗರತ್ನಮ್ಮ ಅವರೇ, ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಎಲ್ಲರಿಗೂ ನಮಸ್ತೆ. ನಮಸ್ತೆ ಈ ಕಡೆ ಇನ್ನೊಬ್ರು ನಾಗರತ್ನ ಬಂದ್ರು. ಓಕೆ ಸರ್, ಮಕ್ಕಳು ನಿದ್ದೆಯಲ್ಲಿ ಹಲ್ಲು ಕಡಿತಾರಲ್ಲ, ಅದಕ್ಕೆ ಏನಾದ್ರು ಪರಿಹಾರ? ಮಕ್ಕಳು ಹಲ್ ಕಡಿತಾರೆ ಅಂದ್ರೆ ಇನ್ನೊಂದೇನಾಗುತ್ತೆ ಅಂದ್ರೆ, ಮಕ್ಕಳಲ್ಲಿ ಅದನ್ನ ನಾವು ದೈವನ ನಂಬೋದಾದ್ರೆ ದೇವ್ರ ಹತ್ರ ಹೋಗಿ ಬರ್ಬೇಕು. ಇನ್ನೊಂದು ಜಂತುಳು ಸಮಸ್ಯೆಯನ್ನು ಇದ್ರೆ ಆಗತ್ತೆ ಅಂತಾರೆ. ಅದಕ್ಕೆ ನಾವು ನಮ್ಮ ಡಾಕ್ಟರ್ಗಳನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು. ಆಮೇಲೆ ಕೆಲವು ಸರಿ ನಾಲ್ಗೆನು ಕಟ್ಕೊಳ್ಳುತ್ತವೆ ಮಕ್ಕಳುಗಳು ನಿದ್ದೆನಲ್ಲಿ, ಅದನ್ನು ನಾವು ದೊಡ್ಡವರು ಮಾಡ್ಕೋತಾರೆ. ಅದಕ್ಕೋಸ್ಕರ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಒಂದು ಸ್ಪಷ್ಟವಾದ ಶುಚಿಯಾದಂತ ಆಹಾರ ಕೊಡ್ಬೇಕು. ಜಂಕ್ ಫುಡ್ಗಳನ್ನ ಕೊಡಬೇಡಿ ಅವರಿಗೆ. ಫ್ರೂಟ್ಸ್ ನ ಚೆನ್ನಾಗಿ ಕೊಡಿ, ಕಾಳುಗಳನ್ನ ಕೊಡಿ. ಯಾವ್ದು ಕಾಳುಗಳಿದೆ, ಮೊಳಕೆ ಕಾಳುಗಳನ್ನ ಮಾಡ್ಬಿಟ್ಟಿದ್ದಾನೆ, ಒಂಚೂರು ಒಗ್ಗರಣೆ ತೋರಿಸ್ಬಿಟ್ಟಿದ್ದಾನೆ, ಬೇಯಿಸಿದ ಕಾಳುಗಳನ್ನ ಕೊಡಿ, ಹಸಿ ಕಾಳುಗಳನ್ನ ಕೊಡಿ. ಮಕ್ಳಿಗೆ ಬಹಳ ಒಳ್ಳೇದು ಅದನ್ನ. ಅದಕ್ಕೆ ವಾಯು ಬರುತ್ತೆ ಅಂತ ಅನ್ನೋದಾದ್ರೆ ಸ್ವಲ್ಪ ಶುಂಠಿ ಹಾಕೊಳ್ಳಿ, ಹಿಂಗ ಹಾಕೊಂಡು ತಿನ್ನಿ, ರುಚಿಯಾಗೂ ಇರುತ್ತೆ. ಆ ವಾಯು ಹೊಡೆಯುತ್ತೆ, ಕೈ ಕಾಲು ಹಿಡ್ಕೊಳ್ಳಲ್ಲ, ಏನಿಲ್ಲ, ತುಂಬಾ ಚೆನ್ನಾಗಿರುತ್ತೆ, ಒಳ್ಳೇದು. ಅದಕ್ಕೆ ಇನ್ನೊಂದು ತುಂಬಾ ಹಾಲು ಕಡಿತವೆ ಅಂದ್ರೆ ಡಾಕ್ಟರ್ ತೋರ್ಸೋದು ಒಳ್ಳೇದಮ್ಮ, ಅದು ತುಂಬಾ ಒಳ್ಳೇದು. ಬೇರೆ ಸಮಸ್ಯೆಗಳು ಬರಬಾರ್ದು ಅಂತ ಹೇಳ್ತೇನೆ. ಥ್ಯಾಂಕ್ ಯು ಮೇಡಮ್. ಸರಿ, ಥ್ಯಾಂಕ್ ಯು ಸರ್. ನಾಗರತ್ನಮ್ಮ ಅವರೇ, ನೀವು ಮೊದ್ಲು ಅನ್ಮ್ಯೂಟ್ ಮಾಡ್ಕೊಳ್ಳಿ. ರತ್ನ ಅವರೇ ಮಾತಾಡಿ. ನಮಸ್ಕಾರ ರತ್ನ ಅವ್ರಿಗೆ, ಹೇಳಿ, ಮಾತಾಡಿ. ನಮಸ್ಕಾರ ಸರ್, ತುಂಬಾ ಬಹಳಷ್ಟು ಅದ್ಭುತವಾಗಿತ್ತು ಸರ್ ನಿಮ್ದು. ಅದು ಆಕ್ಚುಲಿ ಯಾವ ಬುಕ್ ಅಲ್ಲಿ ಹುಡುಕಿದ್ರು ಸಿಗಲ್ಲ ಸರ್. ನೀವ್ ಮಾತಾಡಿದಾಗೆಲ್ಲ ವಿಡಿಯೋನ್ ಪದೇ ಪದೇ ಸ್ವಲ್ಪ ನೋಡಿ ನೋಡಿ ಬರ್ಕೋಬೇಕು. ನೀವ್ ಒಂದೇ ಸತಿ ಮಾತಾಡೋವಾಗ ನಾವ್ ಬರೆಯಕ್ ಆಗಲ್ಲ. ಇಲ್ಲ ನೀವು ಹಂಗೆ ಅಲ್ಲ, ಇವತ್ತು ತುಂಬಾ ನಿಧಾನವಾಗಿ ಮಾತಾಡಿದ್ದಾರೆ ಸರ್. ಹೇಳೋರು ಇವತ್ತು ತುಂಬಾ ನಿಧಾನವಾಗಿ ಮಾತಾಡಿದ್ದಾರೆ. ಹೌದೌದು, ಅದು ಸ್ವಲ್ಪ ತುಂಬಾ ನಿಧಾನ ಅನ್ಸುತ್ತೆ ಹಾಗಾದ್ರೆ. ಮಾಲಿನಿ ಮೇಡಮ್ ಅಂಕುಶ ಚುಚ್ಬಿಟ್ಟಿದ್ರು, ಅದಕ್ಕೋಸ್ಕರ ಆನೆ ನಿಧಾನ ನಡ್ಕೊಂಡೋಯ್ತು, ಇಲ್ಲ ಓಡ್ಬಿಟ್ಟಿರೋದು. ಯಾಕೆ ಹೇಳಿದೆ ಅಂತ ನಿಮ್ಗೆ ಗೊತ್ತಾಯ್ತಲ್ವಾ ಸರ್? ಇವಾಗ ಎಲ್ಲರಿಗೂ ನೀವು ಹೇಳೋ ಅಂತ ಮಾಹಿತಿಗಳು ತುಂಬಾ ಅತ್ಯಪೂರ್ಣವಾದದ್ದು, ಮುಖ್ಯವಾದದ್ದು ಅನ್ನೋ ಕಾರಣಕ್ಕೆ ನಿಮ್ಗೆ ಸ್ವಲ್ಪ ನಿಧಾನಕ್ಕೆ ಹೇಳಿ ಸರ್. ಭಯ ಏನ್ ಗೊತ್ತಾ, ಟೈಮ್ ಕತ್ರಿ ಹಾಕ್ಬಿಡ್ತೀರೋ ಅಂತ ಭಯ. ಅದಕ್ಕೋಸ್ಕರ ಎಲ್ಲ ಇಷ್ಟೊಂದು ವಿಷಯ ಇದೆ, ಬೇಗ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಹೊರಟೋಗ್ಬಿಡ್ತೀನಿ. ನಾನ್ ಜವಾಬ್ದಾರಿ ಡೌನ್ಲೋಡ್ ಮಾಡ್ಕೊಂಡ್ಬಿಡ್ಬೇಕು ಸರ್. ನಿಮ್ ವಿಡಿಯೋ ಬೇಕು ಅಂದಾಗ ನಮ್ಗೆ ಡೌನ್ಲೋಡ್ ಮಾಡ್ಕೊಂಡ್ರೆ ಸಿಗೋದಿಲ್ಲ. ತುಂಬಾ ಬಹಳಷ್ಟು ಅದ್ಭುತವಾಗಿತ್ತು ಸರ್. ಸರ್ ನಂದೊಂದು ಇದೆ ಸರ್, ಈ ನೈಟ್ ಮಲ್ಕೊಂಡಾಗ ಕಿರ್ಚೋದಿಗೆಲ್ಲ ಮಾಡ್ತಾರಲ್ಲ ಸರ್ ದೊಡ್ಡವರು, ಅದು ಯಾಕೆ ಮಾಡ್ತಾರೆ ಸರ್ ಆತರ? ಅದು ಮನಸ್ಸಿನಲ್ಲಿ ಸೂಕ್ತವಾದಂತ ಭಾವನೆಗಳಮ್ಮ. ಇನ್ನೊಂದೇನೋ ಬೇರೆ ರೀತಿಯಿಂದ ಆಧ್ಯಾತ್ಮಿಕವಾಗಿ ಹೇಳ್ಬೇಕು ಅಂದ್ರೆ, ಪ್ರೇತ ಬಾಧೆಗಳು ಅಂತೀವಿ, ಇನ್ನೇನೋ ಒಂದು ಮನಸ್ಸಿನಲ್ಲಿ ಯಾವುದೋ ಒಂದು ಯೋಚನೆ ಬಂದ್ಬಿಟ್ಟಿರುತ್ತೆ, ಚಿಕ್ಕ ವಯಸ್ಸಲ್ಲಿ ಯಾವುದೋ ಒಂದು ಘಟನೆ ನಡೆದಿರುತ್ತೆ ಅದು. ಆಮೇಲೆ ರಾತ್ರಿ ಹೊತ್ತು ನಿದ್ದೆನಲ್ಲಿ ಮಾತಾಡ್ತಿರ್ತಾರೆ, ಏನೋ ಅವ್ರಾಗವ್ರೆ ಏನೋ ಮಾತಾಡ್ಕೊತಿರ್ತಾರೆ. ಅದೇನಂದ್ರೆ ಕೆಲವು ಸರಿ ಮಕ್ಕಳಾದ್ರೆ ಸ್ಕೂಲ್ನಲ್ಲಿ ಏನ್ ಓದ್ತಾರೆ, ಡೀಪಾಗಿ ಏನ್ ಓದಿರ್ತಾರೆ, ಡೀಪಾಗಿ ಅಧ್ಯಯನ ಮಾಡಿರ್ತಾರೆ, ಅದ್ರ ವಿಷಯವಾಗಿ ಅವರು ಮಾತಾಡ್ತಿರ್ತಾರೆ. ಆ ಸಬ್ಜೆಕ್ಟ್ ರಿಪೀಟ್ ಮಾಡಿ ಮಾತಾಡ್ತಿರ್ತಾರೆ. ಒಂದೊಂದ್ಸರಿ ಅರ್ಥ ಆಗುತ್ತೆ, ಒಂದೊಂದ್ಸರಿ ಅರ್ಥ ಆಗೋದಿಲ್ಲ. ಮನಸ್ಸಿನಲ್ಲಿ ಇರುವಂತ ಭಾವನೆಗಳು ರೆಕಾರ್ಡ್ ಆಗ್ಬಿಟ್ಟಿರುತ್ತೆ. ನಮ್ಗೆ ಗೊತ್ತಿಲ್ದಂಗೆ ಎಷ್ಟೋ ಸರಿ ಮಕ್ಕಳಿಗೆ ಮನೆಯಲ್ಲಿ ದೊಡ್ಡವ್ರಿಗೆ ಆಗ್ಲಿ ಯಾವುದೋ ಒಂದು ಘಟನೆ ಅವ್ರ ಮನಸ್ಸಿನ ಚುಚ್ಚುತ್ತಾ ಇರುತ್ತೆ. ಅದು ಹೇಳ್ಕೊಳಕ್ ಆಗಲ್ಲ, ಯಾರಿಗೂ ಹೇಳ್ಕೊಳಕ್ ಆಗಲ್ಲ ಅವ್ರಿಗೆ. ಅದು ಏನಾಗುತ್ತೆ, ಒಳಗಡೆ ಇರುವಂತದ್ದು ನಿದ್ದೆನಲ್ಲಿ ಅದು ಪ್ರಕಟ ಆಗುತ್ತೆ. ಬಂದಾಗ ಅದನ್ನ ಹೇಳ್ತಾರೆ, ಅವಾಗ ಅದು ಕಿರ್ಚ್ಕೋತಾರೆ, ನೀನ್ ಬಿಡೋದಿಲ್ಲ ನಾನು, ನೀನ್ ಯಾಕೋ ಹಿಂಗ್ ಮಾಡ್ದೆ, ಯಾಕೆ ಹಿಂಗ್ ಮಾಡ್ದೆ, ಇಂಥವೆಲ್ಲ ಬರ್ತಾ ಇರುತ್ತೆ. ಅದು ಪೂರ್ವ ಜನ್ಮದ್ದು ಆಗಿರ್ಬೋದು, ಅವ್ರಿಗೊಂದು ಯಾವ್ದೋ ಒಂದು ಹಿಂಸೆ ಆಗಿರುತ್ತೆ. ಈ ಜನ್ಮದಲ್ಲಿ ಆ ನಿದ್ದೆನಲ್ಲಿ ನಾವು ಹಿಂದಿನ ಜನ್ಮಕ್ಕೂ ಹೋಗ್ತೀವಿ, ಮುಂದಿನ ಜನ್ಮಕ್ಕೂ ಹೋಗ್ತೀವಿ. ಅದು ಸಾಧನೆ ಮಾಡಿದ್ರೆ ಅದನ್ನೆಲ್ಲ ಅರ್ಥ ಮಾಡ್ಕೋಬಹುದು ನಾವು.
ನಮಸ್ಕಾರ. ಓಕೆ ಮೇಡಮ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬಾ ಥ್ಯಾಂಕ್ ಯು ಸರ್. ಮಾತಾಡಿ ನಾಗರತ್ನಮ್ಮ ಅವರು ಮಾತಾಡಿ. ನಾಗರತ್ನಮ್ಮ ಅವರು ಎಲ್ಲೊಟ್ಟೋದ್ರು? ಮಾತಾಡಿ. ಮೇಡಮ್ ಆಯ್ತು, ನೀವು ಮಾತಾಡಿದ್ದಾಯ್ತು. ಅಂತವ್ರೆ ಮಾತಾಡಿ. ನಮಸ್ತೆ ಸತ್ಯೇಂದ್ರ ಸರ್, ನಮಸ್ತೆ ಮಾಲಿನಿ ಮ್ಯಾಮ್, ನಮಸ್ತೆ ಮ್ಯಾಮ್. ನಮಸ್ಕಾರ. ಅದೇ ಇವಾಗ ನೀವ್ ಹೇಳ್ತಾ ಇದ್ರಲ್ಲ ಸರ್, ನಿದ್ದೆಗಣ್ಣಲ್ಲಿ ಮಾತಾಡೋದು, ನಾನು ಪ್ರತಿದಿನ ನಿದ್ದೆಗಣ್ಣಲ್ಲಿ ಮಾತಾಡ್ತಿರ್ತೀನಿ. ಮತ್ತೆ ಯಾರೋ ಸಾರ್ ಕೇಳಿದ್ರು ಅಂತ ತಗೊಂಡೋಗ್ ಬಾಗ್ಲು ಮುಂದೆ ಚೆಲ್ಬಿಟ್ಟಿದೀನಿ. ಮತ್ತೆ ಯಾರನ್ನೋ ಕಾಪಾಡ್ತಾ ಇದ್ದೀನಿ ಅನ್ಬಿಟ್ಟು ಸಿಕ್ಕಿದ್ರಲ್ಲಿ ಹೊಡಿತೀನಿ. ಮತ್ತೆ ಹೋಗಿ ದೇವಸ್ಥಾನಕ್ಕೆ ಅಶ್ವತ್ ಕಟ್ಟೆಗೆಲ್ಲ ಸುತ್ಕೊಂಡ್ ಬಂದಿದ್ದೀನಿ ವಾಪಸ್ಸು. ಅದ್ ನನಗೆ ಗೊತ್ತೇ ಇದೇ ಆಗಿಲ್ಲ. ನನ್ನನ್ನು ಫಾಲೋ ಮಾಡ್ಕೊಂಡ್ಬಂದು ನಮ್ಮ ಮನೆಯವ್ರು ನೋಡಿದ್ದಾರೆ. ಮತ್ತೆ ಅದು ಕನಸ್ನಲ್ಲ, ಅದು ರಿಯಲ್ ಆಗಿ ಕಣ್ಬಿಟ್ಕೊಂಡೆ ಎಲ್ಲ ಮಾಡ್ತಿರ್ತೀನಿ. ಯಾರಿಗೂ ನನಗೆ ಗೊತ್ತಿರಲ್ಲ, ಎಲ್ಲ ಹೇಳ್ದಾಗ್ಲೇ ನನಗ್ ಗೊತ್ತಾಗೋದು. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರಾಣಾಯಾಮ ಮಾಡಿ. ನೀವು ಉಸಿರಾಟ ಅಲ್ಲಲ್ಲ, ಮಾಡ್ತೀನಿ. ಪ್ರಾಣಾಯಾಮ ಕ್ರಿಯೆಯಲ್ಲಿ ನಿಧಾನ ಉಸಿರಾಡುವಂಥದ್ದು ಏನು ಅಂದ್ರೆ ಆಳವಾದ ಉಸಿರಾಟ, ಸುದರ್ಶನ ಕ್ರಿಯೆ ಅಂತೀವಲ್ಲ, ಡೀಪ್ ಬ್ರೀತಿಂಗ್. ಆಮೇಲೆ ಧ್ಯಾನ ಮಾಡೋದು, ಮನಸ್ಸನ್ನ ನಿರ್ಮಲವಾಗಿ ಇಟ್ಕೊಳ್ಳುವಂಥದ್ದು. ಊಟದಲ್ಲಿ ಸಾತ್ವಿಕತೆ ಬರಲಿ ನಿಮ್ಗೆ, ಮಸಾಲೆ ಪದಾರ್ಥಗಳನ್ನ ತಿನ್ನೋದು ಕಮ್ಮಿ ಮಾಡಿ, ಅವಾಗ ಇದೆಲ್ಲ ಕಮ್ಮಿ ಆಗತ್ತೆ ನಿಮ್ಗೆ. ಎಷ್ಟು ಸಾತ್ವಿಕ. ಇನ್ನೊಂದೇನು ಅಂದ್ರೆ ಹಣ್ಣು ಹಂಪಲುಗಳನ್ನ ಹೆಚ್ಚೆಚ್ಚುವಾಗಿ ತಿನ್ನಿ ನೀವು. ಅದನ್ನ ಮಾಡಿದಾಗ ಖಂಡಿತ ಒಳ್ಳೇದಾಗತ್ತೆ. ನೀವು ಯಾವ್ದೋ ಹಾಳು ಮೂಡು ತಿನ್ನೋದಕ್ಕಿಂತ ಪಿಜ್ಜಾ ಬರ್ಜರ್ಗೆ 400-500 ರೂಪಾಯಿ ಕೊಡೋ ಬದಲು ಒಂದು ಆಪಲ್ ಅದಕ್ಕೆ 300 ರೂಪಾಯಿ ಕೊಟ್ಟು ಪಿಜ್ಜಾ ಕೇಳಿ ಸರ್, ನಾನು ಇದುವರೆಗೂ ನನ್ನ 55 ವರ್ಷದಲ್ಲಿ ಒಂದ್ ದಿನಾನು ಗೋಬಿ ಮಂಚೂರಿ ತಿಂದಿಲ್ಲ. ನಾನು ಪಿಜ್ಜಾ ಬರ್ಗರ್ ಅಂತೂ ಕಣ್ಣಲ್ಲೂ ನೋಡಿಲ್ಲ. ನಾನು ಪಾನಿಪುರಿ ಬೇಲ್ಪುರಿ ಅಂತೂ ಕಣ್ಣತ್ತೂ ನೋಡಲ್ಲ ನಾನು. ರೋಡಲ್ಲಿ ಮಾರ ಏನು ವಸ್ತುನು ಒಳ್ಳೆದಾಯ್ತಮ್ಮ. ಆದ್ರೂ ನಮ್ಮ ಊಟದಲ್ಲಿ ಇನ್ನೊಂದು ಏನು ಅಂದ್ರೆ ನಾವು ಮಾಡುವ ಅಮ್ಮ ಅಡಿಗೆ ನೀವು ಊಟ ಮಾಡ್ತೀರಾ, ಅಡಿಗೆ ಇದೆಯಲ್ಲ ಅದು ಇಂಪಾರ್ಟೆಂಟ್. ಆ ಅಡಿಗೆ ಶುಚಿಯಾಗಿರ್ಬೇಕು, ಶುದ್ಧ ಮನಸ್ಸಿಂದ ಮಾಡ್ಬೇಕು, ದೇವರಿಗೆ ಸಮರ್ಪಣಾ ಭಾವದಿಂದ ಮಾಡ್ಬೇಕು. ಪ್ರತಿ ದಿವಸ ನಾವು ಅಡಿಗೆ ಮಾಡಿದ್ದನ್ನ ದೇವ್ರ ಮುಂದೆ ಇಡ್ಬೇಕು. ದಿನ ಅಡಿಗೆ 10-11 ಗಂಟೆ ಮೇಲೆ ಅಡಿಗೆ ಮನೆ ದೇವ್ರ ಮನೇಲಿ ಮಾಡಕ್ಕಾಗಲ್ಲ. ಅಡಿಗೆ ಮನೇಲೆ ನಿಂತ್ಕೊಂಡು ಅಪ್ಪ ಭಗವಂತ ನೀನ್ ಕೊಟ್ಟಿರೋ ಅಂತದ್ದು. ಅಗ್ನಿದೇವನ್ಗೆ ಅಡಿಗೆ ಮಾಡಕ್ ಮೊದ್ಲು ಅಗ್ನಿದೇವ ನಾನ್ ಮಾಡ್ತವ್ರೆ ಅಡಿಗೆ, ನಮ್ಮ ಮನೆಯಲ್ಲಿರೋ ಎಲ್ರಿಗೂ ಅನ್ನಪೂರ್ಣೇಶ್ವರಿ ಇದು ರುಚಿಯಾಗಿರ್ಲಿ, ನಮ್ಮ ಮನೇಲಿ ಯಾರು ತಿಂತಾ ಇದೀವಿ ಅಮೃತವಾಗ್ಲಿ, ಮನಸ್ಸು ಶಾಂತವಾಗಿರ್ಲಿ, ನಿರ್ಮಲವಾಗಿರ್ಲಿ, ಆರೋಗ್ಯಕರವಾಗಿರ್ಲಿ, ಅಮೃತಮಯವಾಗಿರ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಂಡು ನಾವು ಮಾಡಿದಾಗ ಅದು ಖಂಡಿತ ನಮ್ಗೆ ಒಳ್ಳೇದಾಗತ್ತಮ್ಮ. ಮೊನ್ನೆ ಎಲ್ಲ ಹೇಳ್ತಾ ಇದ್ರು, ಬೆಳಗ್ಗೆ ಎದ್ದು ನಿಮ್ ದುಬೈ ಮೇಡಮ್ ಜೊತೆ ಬೆಳಗ್ಗೆ ಹೊತ್ತು ಮಾತಾಡ್ತಿದ್ರೆ ನೈಟ್ ಅಲ್ಲೂ ಮಾತಾಡ್ತೀನಿ. ಮಾಲಿನಿ ಮ್ಯಾಮ್ ಹತ್ರ ಮಾತಾಡಿದ್ದೆಲ್ಲ ನಿದ್ದೆಗಣ್ಣಲ್ಲಿ ಮಾತಾಡ್ತೀನಂತೆ ನಾನು. ಥ್ಯಾಂಕ್ ಯು. ಎಲ್ಲರಿಗೂ ಅವಕಾಶ ಸಿಗ್ಲಿ. ಓಕೆ, ಇಲ್ಲಿ ಹೊಸಬ್ರು ತುಂಬಾ ಜನ ಇದ್ದಾರೆ. ಅಹಲ್ಯ, ವೈದೇಹಿಯವರು, ಸಂಧ್ಯಾ ರಾಣಿ, ಭಾರತಿ, ಸುಗುಣಮ್ಮ, ರೂಪಾ, ಸಾಕಷ್ಟು ಜನ ಇದ್ದಾರೆ. ಎಲ್ಲರೂ ನಿಮ್ಮ ಪ್ರಶ್ನೆಗಳು ಏನಿದ್ರು ಖಂಡಿತ ಕೇಳ್ಬೋದು. ಓಕೆ ಮೇಡಮ್, ಲಕ್ಷ್ಮೀಕಾಂತಮ್ಮ ಅವರೇ ಮಾತಾಡಿ ಮೇಡಮ್. ನೀವು ಮಾತಾಡಿದ್ರಿ ಅನ್ಸುತ್ತೆ ಆಗ್ಲೇ. ಮೇಡಮ್ ಮಾತಾಡಿದವರು ಹ್ಯಾಂಡ್ ರೈಸ್ ಡೌನ್ ಮಾಡ್ಬೇಕು, ಇಲ್ಲ ಗೊತ್ತೇ ಆಗೋದಿಲ್ಲ. ಮೇಡಮ್ ನಾನು ಲಕ್ಷ್ಮೀ ದೇವಿ ಮಾತಾಡ್ತೀನಿ. ನಮಸ್ತೆ ಎಲ್ರಿಗೂ. ಸರ್ ನನಗೆ ನಮಸ್ತೆ ಸರ್. ನಂಗೆ ಒಂದು ಮನೆ ಮಾಡ್ಕೋಬೇಕು ಅಂತಿದೆ, ಆಸೆ ಇದೆ. ಅದು ಮನೆ ಕಟ್ಟಕ್ಕೂ ಆಗ್ತಾ ಇಲ್ಲ, ಕೊಂಡ್ಕೊಳ್ಕೂ ಆಗ್ತಾ ಇಲ್ಲ. ಏನೋ ಒಂಥರ ವಿಘ್ನ ಆಗ್ತಾ ಇದೆ. ಅದು ಆಗಕ್ಕೆ ಏನ್ ಆಸೆ ಮಾಡ್ಬೇಕೇಳಿ. ಕಟ್ಟದಾಗ್ಲಿ ಕೊಂಡ್ಕೊಳ್ಕ ಆಗ್ಬೇಕು, ಮನೆ ಸ್ವಂತ ಮನೆ ಬೇಕು ಒಟ್ಟು ಒಂದು. ಸ್ವಂತ ಮನೆ ಬೇಕು ಅಂತಂದ್ರೆ ಸ್ವಂತ ಮನೆಗೆ ಕುಜ ಭೂಮಿಕಾರಕ, ವರಹಸ್ವಾಮಿ ಭೂಮಿಕಾರಕ. ವರಹಸ್ವಾಮಿನ ನೀವು ಧ್ಯಾನ ಮಾಡ್ಕೊಳ್ಳುವಂಥದ್ದು, ಕುಜಗ್ರಹನ ಮಾಡ್ಕೊಂತ ಹೋದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಡೇಟ್ ಏನಮ್ಮ ನಿಮ್ದು? 25/6/60 3 ಬೆಳಗ್ಗೆ 25/6/60. ಇದ್ರೆ 7ನೇ ತಾರೀಕು ಹುಟ್ಟಿರೋದು ನೀವು. 7 ಅಂತ ಬರುತ್ತೆ, 5 + 2 7. ಕೇತು ಬರ್ತಾನೆ. ಈ ಮನೆ ಸಮಸ್ಯೆ ಅಂತ ಕೇಳ್ತಾ ಇದ್ದೀನಿ. ನೀವೇನು ಅಂದ್ರೆ ನೀವು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಂಡಾಗ ಭೂಮಿಕಾರಕ ಅವನು ನಿಮ್ಗೆ ಅನುಕೂಲ ಮಾಡ್ತಾನೆ. ಸುಬ್ರಹ್ಮಣ್ಯನ ಯಾವ್ದಾದ್ರು ಒಂದು ಮಂತ್ರವನ್ನ ಹೇಳ್ಕೊಳ್ಳಿ. ಮಂಗಳವಾರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ.
ಆಮೇಲೆ ಹ್ಮ್ ಹ್ಮ್ ವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ವರಹಸ್ವಾಮಿನ ಹಾ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದೆಲ್ಲ ಮಾಡ್ಕೊಳ್ತಾ ಹ್ಮ್ ಬಂದ್ರೆ ಅದು ತುಂಬಾ ಹಾ ಒಳ್ಳೇದಾಗುತ್ತೆ ನಿಮಗೆ. ಹಾ ಹಾ ನೀವು ಪ್ರಾರ್ಥನೆ ಹಾ ಹೇಳ್ಕೊಳ್ಳಿ, ನನ್ ಕೈ ಕಟ್ಟಕ್ಕಾಗಲ್ಲ, ಹಾ ನನ್ ಮಾಡಕ್ಕಾಗಲ್ಲ, ನನ್ ಹ್ಮ್ ಇಷ್ಟು ವಯಸ್ಸಾಯ್ತು, ನಂಗೆ ಯೋಗ್ಯತೆ ಇಲ್ಲ ಅನ್ಕೋಬೇಡಿ. ನಾನ್ ಹಾ ಕಟ್ತೀನಿ, ಹಾ ಹಾ ಬೆಳಗ್ಗೆ ಹಾ ಮಧ್ಯಾಹ್ನ ಸಾಯಂಕಾಲ ಮಾತ್ರೆ ತಗೊಳತ್ತಾರ ನೀವು ಪ್ರಿಸ್ಕ್ರೈಬ್ ಮಾಡ್ಕೊಂಡು ಹಾ ಹೇಳ್ಕೊಳ್ಳಿ, ನಾನು ಮನೆ ಕಟ್ತೀನಿ, ಹ್ಮ್ ಮುಂದಿನ ವರ್ಷ ನಾನು ಹ್ಮ್ ಗೃಹಪ್ರವೇಶ ಮಾಡ್ತೀನಿ, ಮನೆ ಕಟ್ತೀನಿ ಅಂತ ಮನಸ್ಸಲ್ಲಿ ಹ್ಮ್ ಹೇಳ್ಕೊತಾ ಇದ್ದೀನಿ. ಹಾ Unexpected will happen when you have a ಹ್ಮ್ pure mind. ಓಕೆ ಹ್ಮ್ ಹ್ಮ್ ನಮಸ್ತೆ. ಓಕೆ ಸರ್. ಸರ್ ಇಲ್ಲಿ ಇವ್ರು ಲಕ್ಷ್ಮೀಕಾಂತ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಲಿಫ್ಟ್ ಈಸ್ ಪ್ರೆಸೆಂಟ್ ಅಡ್ಜಸೆಂಟ್ ಟು ಬೆಡ್ರೂಮ್, ವಾಟ್ಸ್ ದ ಎಫೆಕ್ಟ್ ಅಂತ ಕೇಳಿದ್ದಾರೆ. ಏನು ಲಿಫ್ಟ್ ಇದ್ರ ಪಕ್ಕದಲ್ಲಿ ಇತ್ತು ಬೆಡ್ರೂಮ್ಗೆ ಅಂತಂದ್ರೆ ಏನ್ ಈಗ ಮಾಡ್ಬೇಕು? ಬೆಡ್ರೂಮ್ ಪಕ್ಕನೇ ಲಿಫ್ಟ್ ಇದೆ ಸರ್. ಲಿಫ್ಟ್ ಇದ್ರೆ ಲಿಫ್ಟ್ ಏನಾಗುತ್ತೆ, ಸಂಚಾರ ಮಾಡ್ತಿರುತ್ತೆ. ಹೌದು ಸರ್. ಗೋಡೆ ಪಕ್ಕದಲ್ಲೇ ಇದೆ ಅಂದ್ರೆ ಅದು ಸಂಚಾರ ಮಾಡ್ತಿರುತ್ತೆ. ಅದು ಫ್ರೀ ಹೌದು ಸರ್. ಫ್ಲೋ ಮೇಲೆ ಕೆಳಗೆ ಓಡ್ತಾ ಇರೋದ್ರಿಂದ ಅದು ರಾತ್ರಿ ಹೊತ್ತು ಸ್ಥಗಿತ ಹಾ ಆಗಿರ್ಬೋದು, ಅದು ರಾತ್ರಿ ಹೊತ್ತು ಓಡ್ತಾ ಇರುತ್ತೆ. ಅದು ಬೆಡ್ರೂಮ್ಗೆ ಹಾ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದು ಏನಾಗುತ್ತೆ ಅಂದ್ರೆ ಆತರ ಇದ್ದಾಗ ಡಬಲ್ ವಾಲ್ ಮಾಡ್ಕೋಬೇಕಾಗತ್ತೆ. ಬೆಡ್ರೂಮ್ ಅನ್ನು ಕಟ್ಟಬೇಕಾದ್ರೇನೆ ಒಂದು ವಾಲ್ ಇದೆ ಅಂದ್ರೆ ಒಂದು ವಾಲ್ ಪಕ್ಕದಲ್ಲಿ ಇದೇ ಒಂದು ವಾಲ್ ಅಂದ್ರೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಮೆಶ್ ವಾಲ್ 2 ಇಂಚ್ ಗ್ಯಾಪ್ ಕೊಟ್ಬಿಟ್ಟು ಕಬ್ಬಿಣದ ರಾಡ್ಗಳನ್ನ ಫಿಕ್ಸ್ ಮಾಡಿ ಒಂದು ಮೆಶ್ ವಾಲ್ ಹಾಕ್ತಾರೆ. ಆಮೇಲೆ ಅದನ್ನ ಪ್ಲಾಸ್ಟರಿಂಗ್ ಮಾಡ್ತಾರೆ. ಈ ಕಡೆ ವಾಲ್ನ ಈ ಭಾಗದಲ್ಲಿ ಪ್ಲಾಸ್ಟರಿಂಗ್ ಆಗಿರುತ್ತೆ, ಪೇಂಟಿಂಗ್ ಆಗಿರಲ್ಲ. ಈ ಕಡೆ ವಾಲ್ನಲ್ಲಿ ಈ ಕಡೆ ಪ್ಲಾಸ್ಟರಿಂಗ್ ಆಗಿರುತ್ತೆ, ಪೇಂಟಿಂಗ್ ಆಗಲ್ಲ. ಈ ಕಡೆ ಫಿನಿಶಿಂಗ್ ಮಾಡಿರ್ತಾನೆ, ಈ ಕಡೆ ಫಿನಿಶಿಂಗ್ ಇರುತ್ತೆ. ಮಧ್ಯದಲ್ಲಿ 3 ಇಂಚಿನ ಗ್ಯಾಪ್ ಇರುತ್ತೆ, ಒಂದು ವಾಲ್ ಬಂದಿರುತ್ತೆ. ಆವಾಗ ಡಿಸ್ಟರ್ಬೆನ್ಸ್ ಬರೋದಿಲ್ಲ, ಅಲ್ಲಿ ಏನ್ ದೋಷ ಇದೆ ಅದು ಬರೋದಿಲ್ಲ. ಈಗ ಬೆಡ್ರೂಮ್ಗೆ ಹಿಂದೆ ಪೂಜಾ ರೂಮ್ ಇದ್ರೆ ಆವಾಗ್ಲೂ ಅದೇ ತರ ಮಾಡ್ಕೋಬೇಕು. ಬೆಡ್ರೂಮ್ ಇದೆ, ಬಾತ್ರೂಮ್ ಇದ್ರೆ ಆಗ ಮೆಶ್ ವಾಲ್ ಇದ್ರೆ ನಮ್ಗೆ ಸಮಸ್ಯೆ ಬರೋದಿಲ್ಲ. ಅದು ಕಟ್ಟೋ ಮನೆಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ, ಕಟ್ತಾ ಇರೋ ಮನೆಗಳಲ್ಲಿ ಏನ್ ತೊಂದರೆ ಇಲ್ಲ. ಹೇಳಿ ಮೇಡಮ್. ಸರ್ ತಮ್ಮ ನಂಬರ್ ಸಿಗ್ಬೋದ? ಅದು ಮಾಲಿನಿ ಮೇಡಮ್ ಕೇಳಿ ಮೇಡಮ್. ಓಕೆ ಓಕೆ ಮೇಡಮ್, ನಾನು ನಿಮ್ಗೆ ಮೆಸೇಜ್ ಮಾಡಿದ್ದೀನಿ ನೋಡಿ, ನಾನು ಆಮೇಲೆ ಮಾತಾಡ್ತೀನಿ ನಿಮ್ ಜೊತೆ. ಓಕೆ, ರೂಪಾ ಅವರು ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಅಮ್ಮ. ನಮಸ್ತೆ, ಮಾತಾಡಿ. ತುಂಬಾ ಚೆನ್ನಾಗಿತ್ತು ಸರ್. ನಾವು ನಿದ್ರೆ ಅಂದ್ರೆ ತುಂಬಾ ಅದ್ರ ಬಗ್ಗೆ ಗಮನನೇ ಇಲ್ಲ, ಅಂದ್ರೆ ಬಂದು ನಿದ್ದೆ ಬರುತ್ತೆ ಮಾಡ್ತೀವಿ ಈ ತರ ಅನ್ಕೊಂಡಿದ್ದೆ. ನಿದ್ರೆಗೆ ಇಷ್ಟೊಂದೆಲ್ಲ ಇದಿದೆ ಅನ್ನೋದು ಇವತ್ತು ತಿಳ್ಕೊಂಡು ತುಂಬಾನೇ ಖುಷಿ ಆಯ್ತು ಸರ್. ತುಂಬಾ ಅಂತ. ಮತ್ತೆ ನನ್ಗೆ ತುಂಬಾ ಸ್ಲೀಪ್ ಡಿಸ್ಟರ್ಬೆನ್ಸ್ ತುಂಬಾ ಇದೆ ಸರ್. ನಾನು ನಿದ್ದೆ ಮಾಡೋದು ಡೈಲಿ ಒಂದು 3 to 4 hours ಮಾಡ್ತೀನಿ ಅಷ್ಟೇ. ಬೇಗ ನಿದ್ದೆ ಬರೋದಿಲ್ಲ. ಅದಕ್ಕೆ ಇನ್ನೊಂದು ಮಾಡಿ, ಸಬ್ಬಾಕ್ಷಿ ಸೊಪ್ಪನ್ನ ಹೆಚ್ಚು ಪ್ರಯೋಗ ಮಾಡಿ. ತಲೆ ದಿಂಬತ್ರ ಸಬ್ಬಾಕ್ಷಿ ಸೊಪ್ಪು ಸ್ವಲ್ಪ ಇಟ್ಕೊಳ್ಳಿ. ತಲೆ ದಿಂಬತ್ರ ಸಬ್ಬಾಕ್ಷಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಅಂತ ಕರೀತಾರೆ. ಸಬ್ಸಿಗೆ ಸೊಪ್ಪು. ಸಬ್ಸಿಗೆ ಸೊಪ್ಪನ್ನ ಸ್ವಲ್ಪ ಕತ್ತರಿಸ್ಬಿಟ್ಟು ಸ್ವಲ್ಪ ತುಂಡನ್ನ ತಂದು ನಿಮ್ಮ ಬೆಡ್ರೂಮ್ ತಲೆ ಹತ್ರ ಹಾಕೊಳ್ಳಿ, ಮಲ್ಕೊಳ್ಳೋ ಜಾಗದಲ್ಲಿ. ಅದು ಒಣಗಿದ ಮೇಲೆ ತೆಗೆದು ಬಿಸಾಕಿ, ಅದನ್ನ ತಿರ್ಗಾ ಹೊಸದು ಇಟ್ಕೊಳ್ಳಿ. ಸಬ್ಸಿಗೆ ಸೊಪ್ಪು 20 ರೂಪಾಯಿ ಒಂದು ಕಟ್ಟು ಇಷ್ಟಪ್ಪ ಬರುತ್ತೆ, ಏನ್ ತೊಂದರೆ ಇಲ್ಲ. ಅದನ್ನ ಮಾಡಿ ಆಮೇಲೆ ಸಬ್ಸಿಗೆ ಸೊಪ್ಪನ್ನ ಊಟ ಮಾಡೋದು, ಗಸಗಸೆ ಸೊಪ್ಪು ಉಪಯೋಗಿಸುವಂಥದ್ದು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ನೀವು ನೀಲಿ ಬಣ್ಣದ ಬೆಡ್ಶೀಟ್ ಹಾಸಿಗೆ ಹೊದಕ್ಕೆ ಹಾಕೊಂಡು ಮಲ್ಕೊಳ್ಳುವಂಥದ್ದು. ಗಾಢವಾದ ಬಣ್ಣದ ಬೆಡ್ಶೀಟ್ಗಳನ್ನ ಹಾಕ್ಬೇಡಿ, ಡಾರ್ಕ್ ಕಲರ್ ಪೇಂಟಿಂಗ್ ಗೋಡೆ ಹೊಡಿಬೇಡಿ, ಸಡಿಲವಾದ ವಸ್ತ್ರಗಳನ್ನ ಹಾಕೊಳ್ಳಿ. ಊಟ 2-3 ಗಂಟೆ ಮೊದಲು ಮಾಡಿ. ನೀವು ರಾತ್ರಿ ಹೊತ್ತು ನೀರು ಸ್ವಲ್ಪ ಕಮ್ಮಿ ಕುಡೀರಿ. ಸಾಯಂಕಾಲ 5 ಗಂಟೆ ಒಳಗೆ ಜಾಸ್ತಿ ನೀರು ಕುಡಿದು ಬಿಟ್ಬಿಡಿ. ಆಮೇಲೆ ರಾತ್ರಿ 8-9 ಗಂಟೆ ಮೇಲೆ ಇಷ್ಟಿಷ್ಟೇ ಗುಡ್ಗು ಸ್ವಲ್ಪನೇ ಕುಡಿದಿರಿ. ಮಲ್ಕೊಳ್ಳೋ ಮೊದಲು ಒಂದ್ ಸ್ವಲ್ಪ ಕುಡೀರಿ, ಮಲ್ಕೊಳ್ಳಿ. ಇಲ್ಲಾಂದ್ರೆ ಪದೇ ಎದ್ದು ಹೋಗ್ಬೇಕಾಗತ್ತೆ, ಡಿಸ್ಟರ್ಬೆನ್ಸ್ ಆಗತ್ತೆ. ಅವಾಗ ಏನಾಗುತ್ತೆ, ನಿದ್ದೆ ಬರೋದಿಲ್ಲ. ಆಮೇಲೆ ನಿಧಾನ ಉಸಿರಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ರಾತ್ರಿ ಮಲ್ಕೊಳ್ಳೋಕ್ ಮೊದ್ಲು ಅಮ್ಮ ನಿದ್ರಾದೇವಿ, ನಮ್ಮ ಹಿಂದೂಗಳ ದೇವತೆ ನಿದ್ರಾದೇವಿನೇ, ನಿದ್ರಾದೇವಿ ಎಲ್ಲಿದೆಯಮ್ಮ, ನನ್ಗೆ ನಿದ್ರೆ ಕೊಡಮ್ಮ, ನೀನು ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಮ್ಮ ಅಂತ ಕೇಳಿ ಗೊರಕೆ ಹೊಡಿತೀರಾ ನೀವು. ಓಕೆ, ನಾನು ರಾಮಸ್ಕಂದಂ ಹೇಳ್ಕೊಂಡು ಮಲ್ಕೊತೀನಿ. ಅದನ್ನ ಹೇಳಿ. ಏನಾಗುತ್ತೆ ಸರ್, ಎಷ್ಟೇ ಬೇಗ ಮಲ್ಕೊಳಕ್ ಹೋದ್ರು ನಿದ್ದೆ ಬರಲ್ಲ. ಆಗ ಏನಾಗುತ್ತೆ, ಸುಮ್ನೆ ಬೆಡ್ ಅಲ್ಲಿ ಇರೋ ಬದಲು ಅಂತ ಇನ್ನೇನೋ ಕೆಲಸ ಮಾಡ್ಕೊಳ್ಳೋಣ, ಬೇಡ ಬಿಡು ಅಂತ ಒಂದ್ 12-12:30 ಆಗತ್ತೆ. ಮಾರ್ನಿಂಗ್ 4 o'clock ಎಚ್ಚರ ಆಗೋಗುತ್ತೆ. ಆಮೇಲೆ ಏನೋ ಇದು ಅನ್ನೋ ಹಾಗೆ. ಸೊ ಇದು ನನ್ನ ಸ್ಲೀಪ್ ಪ್ಯಾಟರ್ನ್ ಆಗೋಗಿದೆ. ಇನ್ನೊಂದಾಗಿದೆ. ಅದ್ರಲ್ಲಿ ಇನ್ನೊಂದು ಏನಾಗುತ್ತೆ ಅಂದ್ರೆ, ನಿಮ್ಮ ರೂಮ್ಗಳಲ್ಲಿ ವೆಂಟಿಲೇಷನ್ ಸರಿ ಇರೋದಿಲ್ಲ.
ಓಕೆ. ಕಿಟಕಿ ಹಿಂದಿನ ಕಾಲದಲ್ಲಿ ವೆಂಟಿಲೇಟರ್ ಹಾಕ್ತಿದ್ರು ಹಾ. ಮನೆಯಲ್ಲಿ. ವೆಂಟಿಲೇಟರ್ ಅಂದ್ರೆ ಕಿಟಕಿಗಳ ಮೇಲೆ ಒಂದು ಸಣ್ಣ ಕಿಟಕಿ ಕೊಟ್ಟಿರೋರು, ಅದು ಗ್ಲಾಸ್ ಹೌದು. ಶೀಟ್ ಹಾಕಿರೋರು. ಅದ್ರ ಹಾ. ಮನೆ ಬೀಗ ಹಾಕೊಂಡು ಹೋಗಿದ್ರು ರೂಮ್ ಒಳಗೆ ಗಾಳಿ ಸಂಚಾರ ಇರ್ತಿತ್ತು. ಈಗೇನಾಗುತ್ತೆ ಅಂದ್ರೆ ಮನೆಗಳಲ್ಲಿ ಕಿಟಕಿಗಳನ್ನೆಲ್ಲ ಮುಚ್ಚಿಬಿಟ್ಟಿರ್ತೀರಾ, ಹಾ. ಆಕ್ಸಿಜನ್ ಸಪ್ಲೈ ಇರೋದಿಲ್ಲ ಒಳಗಡೆ Okay. ರೂಮ್ ಅಲ್ಲಿ. ಒಂದೊಂದ್ಸರಿ ನೀವು ಬಂದ್ರೆ ರೂಮ್ ಒಳಗೆ ಗಬ್ ಅಂತ ವಾಸನೆ ಬರುತ್ತೆ. ಹಾ, ಹಾ. ಹೊರಗಡೆಯಿಂದ ಬಂದಾಗ ಹೊರಗಡೆ ಫ್ರೆಶ್ ಆಗಿರ್ತೀರಾ, ಒಳಗಡೆ ಬರ್ತಿದಂಗೆನೆ ಹಬೆ ಬರುತ್ತೆ ನಮ್ಗೆ. ಆಮೇಲೆ ಅದೇನಾಗುತ್ತೆ, ನಿಮ್ಗೆ ನಿದ್ದೆ ಬರೋದಕ್ಕೆ ಬಿಡೋದಿಲ್ಲ. ರಾತ್ರಿ ಹೊತ್ತು ತಿಳಿಯಾದ ಗಾಳಿ ಬೀಳ್ಬೇಕು ನಿಮ್ಗೆ. ಸೊ ಒಳ್ಳೆ ನಿದ್ದೆ ಬರ್ಬೇಕು ಅಂದ್ರೆ ಸ್ವಲ್ಪ ಲೈಟ್ ಆಗಿ ಗಾಳಿ ಇರಬೇಕು ನಿಮ್ಗೆ. ಗಾಳಿನೂ ಇರೋದಿಲ್ಲ, ಕಿಟಕಿಗಳೆಲ್ಲ ಮುಚ್ಚಿಬಿಟ್ಟಿರ್ತೀವಿ ನಾವು. ದಟ್ ಇಸ್ ದಿ ಮೇಜರ್ ಪ್ರಾಬ್ಲಮ್ ಅಮ್ಮ ನಮ್ಗೆ. ಕಿಟಕಿಗಳು ಮುಚ್ಚಬೇಡಿ, ಸ್ವಲ್ಪ ಸರಳವಾಗಿರ್ಲಿ, ಓಪನ್ ಇರ್ಲಿ. ಬಾತ್ರೂಮ್ ಟಾಯ್ಲೆಟ್ ಡೋರ್ಗಳನ್ನ ಕ್ಲೋಸ್ ಮಾಡಿ, ಬಾತ್ರೂಮ್ ಆಮೇಲೆ ಕಮೋಡ್ ನ ಕ್ಲೋಸ್ ಮಾಡಿ, ಬಾತ್ರೂಮ್ ನಿರ್ಮೂಲವಾಗಿರ್ಲಿ. ಬೆಡ್ರೂಮ್ ಅಲ್ಲಿ ಗಿಡಗಳನ್ನ ಇಟ್ಕೋಬೇಡಿ, ಯಾವುದೇ ಪ್ಲಾಂಟ್ಸ್ ನ ಇಡಬಾರ್ದು. ಓಕೆ. ಅಲ್ಲಿ ಒಂದು ಒಳ್ಳೆ ರಾಧಾಕೃಷ್ಣನ್ ಫೋಟೋ ಇಡಿ, ಅಲ್ಲಿ ಆಂಜನೇಯನ್ ಫೋಟೋ, ಗಣೇಶನ್ ಫೋಟೋ, ಆಮೇಲೆ ಯಾರ್ದೋ ಬಾಬಾಗಳು, ಸತ್ಯಬಾಬಾ, ಸಾಯಿಬಾಬಾ ಫೋಟೋ, ರಾಯರ ಫೋಟೋ, ಇದೆಲ್ಲ ಬೆಡ್ರೂಮ್ ಅಲ್ಲಿ ಇಟ್ಕೋಬಾರ್ದು. ಅದನ್ನ ಹಾಲಲ್ಲಿ ಪೂಜೆ ಮಾಡಿ, ಭಕ್ತಿ ತೋರಿಸಿ ಎಲ್ಲ ಮಾಡಿ, ಅದನ್ನೆಲ್ಲ ಇಟ್ಕೋಬೇಡಿ. ಸತ್ತವ್ರ ಫೋಟೋಗಳನ್ನ ನಿಮ್ ಬೆಡ್ರೂಮ್ ಅಲ್ಲಿ ಇಟ್ಕೋಬೇಡಿ. ನಾ ಪ್ರಾಣಕ್ಕಿಂತ ನಮ್ಗೆ ಅವರು ತೊಂದರೆ ಕೊಡ್ತಾರೆ. ತೊಂದರೆ ಕೊಡಲ್ಲ, ತೊಂದರೆ ಅಂದ್ರೆ ಅದು ನಮ್ಗೆ ರಿವರ್ಸ್ ಎಫೆಕ್ಟ್ ಕೊಡುತ್ತೆ ಅಂತ. ಅವ್ರ ಫೋಟೋಗಳಿಗೆ ಹಾಲ್ನಲ್ಲಿ ವರಾಂಡಾದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಹಾಕೊಳ್ಳಿ. ಅವ್ರದ್ದನ್ನ ದಕ್ಷಿಣ ದಿಕ್ಕಿನಲ್ಲಿ ಪಿತೃಗಳು ಪ್ರಿಡೆಸೆಸರ್ಸ್ ಫೋಟೋಗಳನ್ನ ಹಾಕೋಬೇಕು, ಬೇರೆ ಕಡೆ ಹಾಕೋಬೇಕು. ಇವೆಲ್ಲ ಬೆಡ್ರೂಮ್ ನಿರ್ಮಲವಾಗಿದ್ದಾಗ ನಿದ್ದೆ ಬರುತ್ತೆ. ಆಮೇಲೆ ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ಒಂಚೂರು ಕರ್ಪೂರ ಹಚ್ಬಿಟ್ಟು ಮಲ್ಕೊಳ್ಳಿ. ಒಂಚೂರು ಕರ್ಪೂರ ಹಚ್ಚಿ, ಒಂದೇ ಒಂದು ಕರ್ಪೂರನ, ಅಲ್ಲಿ ಏನಾಗುತ್ತೆ ನೆಗೆಟಿವ್ ಎನರ್ಜಿ ಕಿತ್ತಾಕತ್ತೆ, ಮಲ್ಕೊಳ್ಳಿ, ನಿದ್ದೆ ಬರುತ್ತೆ. ಒಂದು ಪಂಚಮುಖಿ ರುದ್ರಾಕ್ಷಿನ ತಲೆ ಜಮೀನ್ ಕೆಳಗೆ ಇಟ್ಕೊಂಡು ಮಲ್ಕೊಳ್ಳಿ, ನಿದ್ದೆ ಬರುತ್ತೆ ಚೆನ್ನಾಗಿ. ಆಮೇಲೆ ಉಪ್ಪು ಇಟ್ಕೊಂಡ್ರು ನೆಗೆಟಿವ್ ಎನರ್ಜಿ ಹೋಗುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ, ಗೋಮತಿ ಚಕ್ರದ ಗೋಮತಿ ಚಕ್ರ ಅಂತ ಬರುತ್ತೆ. ಆ ಗೋಮತಿ ಚಕ್ರದ ಡಾಲರ್ನ ನೀವು ಮಾಡಿಸ್ಬಿಟ್ಟು ಬೆಳ್ಳಿ ಅಂಗಡಿನಲ್ಲಿ ತಗೊಂಡೋಗಿ ಕೊಟ್ರೆ 20 ರೂಪಾಯಿಗೆ ಒಂದು ಗೋಮತಿ ಚಕ್ರ ಸಿಗುತ್ತೆ. ಎಂದು ಪೂಜಾ ಪ್ರಪಂಚ ಅಂಗಡಿಗಳಲ್ಲಿ ಅದನ್ನ ತಂದು ಪೂಜೆ ಮಾಡಿ ಅದನ್ನ ಒಂದು ಡಾಲರ್ ಕಟ್ ಮಾಡ್ಕೊಂಡು ಕುತ್ತಿಗೆ ಕಟ್ಕೊಳ್ಳಿ, ತುಂಬಾ ಒಳ್ಳೇದು. ಇಲ್ಲ ಅಂದ್ರೆ ತುಂಬಾ ಟೆನ್ಷನ್ ಇದೆ ಅನ್ನೋದಾದ್ರೆ, ನಿದ್ದೆನೂ ಬರೋದಿಲ್ಲ, ಮತ್ತೆ ಯಾವಾಗ್ಲೂ ಶೋಭೆಯಲ್ಲಿ ಇರ್ತೀನಿ ಅನ್ನೋದಾದ್ರೆ, ಬ್ಲಾಕ್ ಟರ್ಮೋರಿನ್ ಕ್ರಿಸ್ಟಲ್ ಅಂತ ಬರುತ್ತೆ, ಅದನ್ನ ಕಟ್ಕೊಂಡ್ರು ನಿಮ್ಗೆ ತೊಂದರೆ ಬರೋದಿಲ್ಲ, ಈಸ್ ಔಟ್ ಆಗುತ್ತೆ ನಿಮ್ಗೆ. ನಮಸ್ಕಾರ. ಬ್ಲಾಕ್ ಟರ್ಮಿನಲ್ ಕ್ರಿಸ್ಟಲ್ ಅಂದ್ರೆ ನೋಡಿ, ನಾನು ಕಟ್ಕೊಂಡಿದ್ದೀನಲ್ಲ ಆತರ ಬ್ಲಾಕ್ ಟರ್ಮಿನಲ್ ಕ್ರಿಸ್ಟಲ್ ಇದು. ಓಕೆ. ನನ್ಗೆ ಸರ್ದು ಮೇಡಮ್, ನನ್ಗೆ ಸರ್ದು ಒಂದ್ಸಲಿ ನಂಬರ್ ಕಳಿಸ್ಕೊಡಿ. ಮಾತಾಡ್ಬೋದಲ್ವಾ ಸರ್ ಹತ್ರ ನಾವು? ಅವ್ರನ್ನ ಕೇಳ್ಬಿಟ್ಟು ನಾನು ನಿಮ್ಗೆ ನಂಬರ್ ಈಗ 3-4 ಜನ ಕೇಳಿದ್ದಾರೆ, ನಾನು ಕೇಳ್ಬಿಟ್ಟು ನಾನು ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಶಿವಕುಮಾರ್ ಸರ್ ಮಾತಾಡಿ ಸರ್. ನಮಸ್ಕಾರ ಸರ್. ಸರ್ ನಮಸ್ಕಾರ. ಶಿವಕುಮಾರ್ ಮಾತಾಡಿ ಸರ್. ಮಾತಾಡಿ ಸರ್. ನಮಸ್ಕಾರ ರೀ. ನಮಸ್ಕಾರ ಸರ್. ನಮಸ್ಕಾರ, ಮಾತಾಡಿ ಶಿವಕುಮಾರ್. ಸರ್, ಕನಸಿನಲ್ಲಿ ಹಾವು ಕಡಿಯೋದು ಏನ್ ಶಕ್ಯತೆ ಸರ್? ಕನಸಿನಲ್ಲ? ಹಾ ಸರ್. ಕನಸಿನಲ್ಲಿ ಹಾವು ಬಂದ್ರೆ ಇನ್ನೊಂದಾಗತ್ತೆ, ಅದ್ರಲ್ಲಿ ಸಿಗ್ನಿಫಿಕೆನ್ಸಸ್ ಇದೆ ಕನಸಿನಲ್ಲಿ ಹಾವು ಬರೋದಕ್ಕೆ. ಹಾವು ಕಡಿದ್ರೆ ಸರ್, ಕಡಿದ್ರೆ ಕಾಲಿಗೆ ಕಡಿದ್ರೆ ಏನ್ ಸಂಕೇತ ಅಂತ ಏನ್ ಮಾಡೋದು ಅಂತ ಕೇಳ್ತಿದ್ದಾರೆ. ಕಡಿದ್ರೆ ತಪ್ಪು. ಅದು ಏನಾಗುತ್ತೆ ಅಂದ್ರೆ, ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಸುಬ್ರಹ್ಮಣ್ಯ ಮಂಗಳವಾರ ದಿವಸ ಹುತ್ತಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬನ್ನಿ. ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ನಾಗಪ್ಪನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಹಾಕಿ ಪ್ರಾರ್ಥನೆ ಮಾಡ್ಕೊಂಡ್ ಬನ್ನಿ. ಹಳ್ಳಿ ಕಟ್ಟೆ ಹತ್ರ ಇರೋ ಕಟ್ಟೆ ಹತ್ರ ಹೋಗಿ ಮಾಡ್ಕೊಂಡ್ ಬನ್ನಿ. ನೀವು ಯಾವ್ದೋ ಒಂದು ದೋಷ ಮಾಡಿರ್ತೀರಾ, ಅದ್ರ ಎಫೆಕ್ಟ್ ಬಂದಿರುತ್ತೆ. ಅಥವಾ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ, ಯಾವ್ದೋ ಒಂದು ಟಿವಿನಲ್ಲಿ ಬೇಕಾದಷ್ಟು ನಾಗರಾವಿನ ಪಿಕ್ಚರ್ಗಳು ಬರ್ತಾ ಇರುತ್ತವೆ. ಹಾವು ಕಡಿಯೋದು ಮಾಡೋದು ಇಲ್ಲ, ನಾಗಮಂಡಲ, ನಾಗ, ಅದು ಇದು ಅಂತ ಸಿಕ್ಕಾಪಟ್ಟೆ ಬರುತ್ತವೆ. ಅದ್ ನೋಡ್ತಾ ಇದ್ರೆ ಭಯ ಆಗತ್ತೆ. ಸರ್ಪಗಳು ನಮ್ ಕುತ್ತಿಗೆ ಕಟ್ಕೊಂಡಂಗ ಆಗತ್ತೆ. ಅಂತ ಸೀರಿಯಲ್ಗಳು ನೋಡಿರ್ತೀರಾ, ಯಾವ್ದೋ ಸೀನ್ ಜ್ಞಾಪಕ ಬರುತ್ತೆ, ಅದು ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಿರ್ಮಲವಾಗಿ ಮಲ್ಕೊಳ್ಳಿ, ರೂಮ್ ಚೆನ್ನಾಗಿರ್ಲಿ, ಗಾಢವಾದ ತಿಳಿ ತುಂಬಾ ಮಲ್ಕೋಬೇಕಾದ್ರೆ ಲೈಟ್ ಕಲರ್ ಡ್ರೆಸ್ ಹಾಕೊಳ್ಳಿ, ಡಾರ್ಕ್ ನೀಲಿ, ಡಾರ್ಕ್ ರೆಡ್ ಬೆಡ್ಶೀಟ್, ರೆಡ್ ಶರ್ಟ್ ಹಾಕೊಳ್ಳಿ ಮಾಡಿ. ಕೆಂಪು ಬಣ್ಣದ ಬೆಡ್ಶೀಟ್ ಹಾಕೊಂಡು ಮಲ್ಕೊಂಡ್ರೆ ತುಂಬಾ ಡಿಸ್ಟರ್ಬ್ ನಿದ್ದೆ ಬರುತ್ತೆ. ಲೈಟ್ ಬ್ಲೂ ಕಲರ್ ಬೆಡ್ಶೀಟ್ ಹಾಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ. ರೋಸ್ ಕಲರ್ ಬೆಡ್ಶೀಟ್ ಹಾಕೊಂಡ್ರೆ ಸುಮಧುರವಾದ ನಿದ್ದೆ ಬರುತ್ತೆ. ಒಳ್ಳೆ ಸಂಗೀತ ಕೇಳಿ ನಿದ್ದೆ ಬರುತ್ತೆ. ನಿಧಾನವಾಗಿ ಉಸಿರಾಡ್ಕೊಂಡು ಸಾಯಂಕಾಲ ಆದ್ಮೇಲೆ ಡಿಸ್ಟರ್ಬ್ ಮಾಡ್ಕೋಬೇಡಿ, ಗಂಡ ಹೆಂಡತಿ ಜಗಳ ಆಡ್ಬೇಡಿ. ಸರ್, ನೀವು ನಾಗಪ್ಪನ್ಗೆ ಆರಾಧನೆ ಮಾಡಿ ಸರ್, ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ.
ಧನ್ಯವಾದ. ಇನ್ನ ಹೊಸದಾಗಿ ಡಾಕ್ಟರ್ ಯಶೋಧ ಮೇಡಮ್ ಹತ್ರ ಫೋನ್ ಮಾಡಿ ಮಾತಾಡಬಹುದು, ಯಾವ ಸಮಯದಲ್ಲಿ ಮಾತಾಡಬಹುದು ಅಂತ. ಯಶೋಧ ಅವ್ರಿಗೆ ಅವರ ನಂಬರ್ ನಿಮಗೆ ಗೊತ್ತಿದ್ರೆ ನೀವು ಅವ್ರಿಗೆ ಮೆಸೇಜ್ ಮಾಡಿ ಯಾವ ಟೈಮಲ್ಲಿ ಮಾಡಬಹುದು, ಫೋನ್ ಮಾಡ್ಬೋದು ಅಂತ ಕೇಳಿ, ಅವಾಗ ಅವ್ರು ಹೇಳ್ತಾರೆ, ಮಾತಾಡ್ಬೋದು. ಅದಕ್ಕಿಂತ ಹೆಚ್ಚಾಗಿ ನೀವು ಯಶೋಧ ಅವ್ರನ್ನ ಏನಾದ್ರು ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದಾದ್ರೆ ನೀವು ಮಹಾವತಾರ್ ಫೌಂಡೇಶನ್ಗೆ ಹೋಗಿ ಅಲ್ಲಿ ಶನಿವಾರ ಮತ್ತೆ ಬುಧವಾರ ಸಿಗ್ತಾರೆ. ಡಾಕ್ಟರ್ ಯಶೋಧ ಅವರೇ, ನೀವೇ ಹೇಳ್ಬಿಡಿ ಯಾವಾಗ ನೀವು ಮಹಾವತಾರಲ್ಲಿ ಸಿಗ್ತೀರಿ ಅಂತ ಅನ್ನೋದು, ಆಮೇಲೆ ಫೋನಿಗೆ ಯಾವಾಗ ಸಿಗ್ತೀರಿ ಅನ್ನೋದು, ಫೋನ್ನಲ್ಲಿ ಮಾತಾಡೋದು ಎಷ್ಟು ಸೂಕ್ತ ಅನ್ನೋದು, ಅದನ್ನ ನೀವೇ ಹೇಳ್ಬಿಟ್ರೆ ಅನುಕೂಲ. ಓಕೆ, ಇದು ಮಹಾವತಾರ್ ಫೌಂಡೇಶನ್ ಅಲ್ಲಿ ಸಂಡೇ ಮತ್ತೆ ವೆನ್ಸ್ಡೇ ಪ್ರತಿ ವಾರ, ಸೋಮವಾರ ಹಾಗೂ ಬುಧವಾರ, ಶನಿವಾರ ಕೂಡ ವಾರದಲ್ಲಿ 3 ದಿವಸ ಸಿಗ್ತೇನೆ. ಅವತ್ ಮಾತ್ರ ಮಾತಾಡ್ಬೇಕಾ ಮೇಡಮ್? ಏನ್ ಹೇಳಿ? ಅವತ್ ಮಾತ್ರ ಫೋನ್ ಮಾಡ್ಬೇಕಾ? ಅಲ್ಲ, ಡೈರೆಕ್ಟ್ ಬರ್ಲಿಕ್ಕೆ ಹೇಳ್ತಾ ಇದ್ದೀನಿ. ಫೋನ್ ನಂಬರ್ ನಾನು ಇವಾಗ ಸ್ವಲ್ಪ ನನ್ಗೆ ಹಾರ್ಟ್ ಪೇಷಂಟ್ ಒಬ್ರು ಇದಾರೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಿಮ್ ಹತ್ರ ತಿಳ್ಕೊಬೇಕಿತ್ತು, ಅದಕ್ಕೆ ಮೇಡಮ್. ಓಕೆ, ನಿಮ್ಗೆ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಗೆ ನಂಬರ್ ಕಳಿಸ್ತೀನಿ, ನೀವು ಮಾತಾಡಿ ಅನ್ನೋದೇ. ನಾಳೆ ಕಾಲ್ ಮಾಡಿ. ನಿಮ್ ನಂಬರ್ ಇದೆ ಮೇಡಮ್ ನನ್ನ ಹತ್ರ. ಇದೆಯಾ? ಓಕೆ, ಓಕೆ, ನಾಳೆ ಕಾಲ್ ಮಾಡಿ. ನಾಳೆ ಒಂದು 10 o'clock ಮಾಡಿ, ಒಂದು 10 ಗಂಟೆ. ಓಕೆ. ಇನ್ನ ಆಕ್ಚುಲಿ ನಾಳೆ ಶುಕ್ರವಾರ, ನಾಳಿದ್ದೇನೆ ಶನಿವಾರ ಆಗಿರೋದ್ರಿಂದ ಶನಿವಾರದಂದು ನಮ್ಮ 21 ದಿನದ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಕೊನೆಗೊಳ್ಳಲಿದೆ. ಅಂದ್ರೆ ಈ ತಿಂಗಳ ಕಾರ್ಯಕ್ರಮ ಕೊನೆಗೊಳ್ಳಲಿದೆ. ಮತ್ತೆ ಯಥಾ ಪ್ರಕಾರ 1ನೇ ತಾರೀಕಿಂದ 21 ದಿನಗಳು ಸತತವಾಗಿ ನಡೀತಾ ಇರುತ್ತೆ ಇದು. ಹಾಗಾಗಿ ಆದ್ಮೇಲೆ ನಿಮಗೆ ಯಾರಿಗೆ ನಿರೂಪಣೆ ಮಾಡೋದಕ್ಕೆ ಆಸಕ್ತಿ ಇದ್ದಲ್ಲಿ, ಅಥವಾ ಇಲ್ಲಿ ನಮ್ಮ ಒಂದು ತಂಡದಲ್ಲಿ ನೀವು ಬರಬೇಕು ಅನ್ನೋ ಆಸಕ್ತಿಯಲ್ಲಿ ನಿಮಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಎಲ್ಲರೂ ಇಲ್ಲಿಗೆ ಬರಬಹುದು, ನೀವು ಕೂಡ ಮಾತಾಡ್ಬೋದು. ನಾವೆಲ್ಲರ ಜೊತೆ ಮುಖಾಮುಖಿಯಾಗಿ, ಅಂದ್ರೆ ಈ ಝೂಮ್ ಮೀಟಿಂಗ್ ನಲ್ಲಿ ನಾವು ಮುಖಾಮುಖಿಯಾಗಿ ಭೇಟಿಯಾದಾಗ ಸಾಕಷ್ಟು ವಿಚಾರಗಳ ಚರ್ಚೆ ನಮ್ಗೆ ಮಾಡುವಂತ ಅವಕಾಶ ಸಿಗುತ್ತೆ, ಮಾತಾಡ್ಬೋದು ಒಬ್ರಿಗೊಬ್ರು. ಹಾಗೆ ನೋಡಿ, ಇಂತಹ ಮಹನೀಯರನ್ನ ನಾವು ಕರ್ಕೊಂಬರುವಂತ ಕೆಲಸ ಆಗ್ಲಿ, ಇವೆಲ್ಲವನ್ನು ಮಾಡುವಂತ ಅವಕಾಶ ನಮಗ್ ಸಿಗುತ್ತೆ. ಅದಲ್ಲದೆ ನಾವು ಕೂಡ ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದ್ರ ಮೂಲಕ ಸಾಕಷ್ಟು ವಿಷಯನ ಹೇಳೋದಿಕ್ಕೂ ನಮ್ಗೆ ಅವಕಾಶ ಸಿಗುತ್ತೆ. ಸೊ ಮುಂದೆ ಬನ್ನಿ. ನನಗೆ ನಾಳೆ ನೀವೆಲ್ಲರೂ ಯಾರ್ಯಾರಿಗೆ ಆಸಕ್ತಿ ಇದೆ, ನನ್ನ ನಂಬರ್ ಈಗಾಗಲೇ ತುಂಬಾ ಜನದ ಹತ್ರ ಇದೆ ಅಂತ ಅನ್ಕೋತೀನಿ. ಸೊ ಯಾರಿಗೆ ಬೇಕು, ಯಾರ ಹತ್ರ ಇಲ್ವೋ, ಅದು ಡಾಕ್ಟರ್ ಯಶೋಧ ಅವರು ಇರ್ಬೋದು, ಸತ್ಯೇಂದ್ರ ಅವ್ರ ಹತ್ರ ಇರ್ಬೋದು, ಅಥವಾ ನಳಿನಾ ಮೇಡಮ್ ಇರ್ಬೋದು, ಅಥವಾ ಶಿವಕುಮಾರ್ ಸರ್, ಇವರಿಷ್ಟು ಜನದಲ್ಲಿ ಯಾರಿಗಾದ್ರೂ ಫೋನ್ ಮಾಡಿ ನೀವು ನಿಮ್ಮ ಒಂದು ಪ್ರಶ್ನೆಗಳಿರ್ಬೋದು, ಅಥವಾ ನೀವು ಬರುವಂತಹ ಆಸಕ್ತಿ ಇದ್ದಲ್ಲಿ, ನೀವು ಕೂಡ ಇಲ್ಲಿ ನಮ್ಮ ತಂಡದಲ್ಲಿ ಭಾಗಿಯಾಗಬೇಕು ಅಂತ ಇದ್ದಲ್ಲಿ ನಿಮ್ಮ ಒಂದು ಹೆಸರು ಮತ್ತೆ ನೀವು ಅದರ ಬಗ್ಗೆ ಒಂದು ವಿಡಿಯೋನ ಮಾಡ್ಬೇಕಾಗತ್ತೆ. ಅದನ್ನ ನೀವು ಅವ್ರ ಹತ್ರ ಮಾತಾಡಿ, ನಂತರ ನನ್ನ ನಂಬರ್ ನೀವು ತಗೊಂಡು ನನಗೆ ಕೂಡ ಕಾಲ್ ಮಾಡಬಹುದು. ಆದ್ರೆ ನಾನು ಇಲ್ಲಿ ಬಹು ದೂರದ ದೇಶದಲ್ಲಿ ಇರೋದ್ರಿಂದ ನನಗೆ ವಾಟ್ಸಪ್ ಕಾಲ್ ಮಾಡಬೇಕಾಗತ್ತೆ. ಏನು ಸಮಸ್ಯೆ ಇಲ್ಲ, ಯಾವ ಟೈಮಿಗೆ ಬೇಕಾದ್ರೂ ಮಾಡಿ. ರಾತ್ರಿ 12 ಗಂಟೆವರೆಗೂ ಕೂಡ ನೀವು ಮಾಡ್ಬೋದು. ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಸದಾಕಾಲ ನಿಮಗಾಗಿ ನಾನು ಸಿದ್ಧಳಿದ್ದೇನೆ. ಅದಲ್ಲದೆ ಬನ್ನಿ ಎಲ್ಲರೂ ಅಂತ. ನಾಳೆ ನಿಮಗೆ ಯಾರ್ಯಾರಿಗೆ ಚಕ್ರ ಅಂದ್ರೆ ಈ ಚಕ್ರ ಧ್ಯಾನದಲ್ಲಿ ಆಸಕ್ತಿ ಇದ್ದವರು ಖಂಡಿತವಾಗಿಯೂ ನಾಳೆ ತಪ್ಪಿಸ್ಕೋಬೇಡಿ, ಎಲ್ಲರೂ ಬಂದು ಭಾಗಿಯಾಗಿ. ಇಲ್ಲಿ ನಿಮಗೆ ಚಕ್ರ ಧ್ಯಾನ ಏನು, ಚಕ್ರಗಳು ಅಂದ್ರೆ ಏನು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ಯಾವ ರೀತಿ ನಾವು ಧ್ಯಾನ ಮಾಡ್ಬೇಕಾದ್ರೆ ನಮ್ಮ ಎಲ್ಲ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾಳೆ ತಿಳಿಸ್ಕೊಡಲಿದ್ದೇವೆ. ಸೊ ಖಂಡಿತ ಯಾರು ನಾಳೆ ನಾಳಿದ್ದು 2 ದಿನನೂ ಮಿಸ್ ಮಾಡ್ಕೊಳ್ಬೇಡಿ. ನಾಳಿದ್ದು ಕಡೆ ದಿನ ಶನಿವಾರ ನಾವೆಲ್ಲರೂ ಒಂದಷ್ಟು ಅನುಭವಗಳನ್ನ ಹಂಚ್ಕೊಳ್ಳೋಣ. ಇದೇ ರೀತಿ ಅವತ್ತು ಎಲ್ಲರಿಗೂ ಮಾತಾಡುವಂತ ಅವಕಾಶ ಇರುತ್ತೆ. ಖಂಡಿತವಾಗಿ ಬರೀ ಮಾತಾಡೋಕ್ಕೋಸ್ಕರನೇ ಶನಿವಾರವನ್ನ ಮೀಸಲಿಡೋಣ. ನಿಮ್ಮ ಯಾವುದೇ ಒಂದು ಅನಿಸಿಕೆ ಇರ್ಬೋದು, ನಿಮ್ಮ ಅಭಿಪ್ರಾಯಗಳಿರ್ಬೋದು, ಅಥವಾ ನಿಮ್ಮ ಸಂದೇಹಗಳಿರ್ಬೋದು, ಅಥವಾ ಇದುವರೆಗೆ 21 ದಿನದ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ನೀವು ಏನೇನು ನಿಮಗೆ ಕೇಳಬೇಕು ಅಂತಿದ್ಯೋ ಅವೆಲ್ಲವನ್ನು ನೀವು ಹೇಳಿದ್ರೆ ಬರ್ಕೊಂಡು ಶನಿವಾರಕ್ಕೆ ರೆಡಿ ಮಾಡ್ಕೊಳ್ಳಿ. ಶನಿವಾರ ದಿನ ನೀವು ಹೇಳಿ, ನಾವು ಎಲ್ಲರೂ ಪೆನ್ನು ಪೇಪರ್ ಇಟ್ಕೊಂಡು ನಿಮ್ಮ ಒಂದು ಸಂದೇಹಗಳನ್ನ ನಾವು ಬರ್ಕೋತೀವಿ. ಸಂಬಂಧಪಟ್ಟ ನಮ್ಮ ಮಹನೀಯರು ಯಾರಿದ್ದಾರೆ, ನಮ್ಮ ಸ್ಪೀಕರ್ಸ್, ಯಾರ ಹತ್ರ ನಿಮಗೆ ಉತ್ತರ ಬೇಕೋ ಅವ್ರ ಹತ್ರ ನಾವು ಉತ್ತರ ತಗೊಂಡು ನಿಮಗೆ ಹೇಳುವಂತ ಪ್ರಯತ್ನ ಮಾಡ್ತೀವಿ. ಮತ್ತೆ ನಾಳೆ ನಾಳಿದ್ದು 2 ದಿನವೂ ಯಾರು ಕೂಡ
ಮಿಸ್ ಮಾಡಬಾರ್ದು ಅಂತ ಕೇಳ್ಕೊಳ್ತಾ ಇವತ್ತಿನ ದಿನ ಒಂಥರ ಸುದಿನ ಅಂತಾನೆ ಹೇಳ್ಬೋದು. ನಮ್ಮ ನಾರಾಯಣ್ ಸತ್ಯೇಂದ್ರ ಸರ್ ಅವರು ಎಷ್ಟೇ ಆಗೋದಿಲ್ಲ ಅಂತ ಹೇಳಿದ್ರು ನಾವು ಒಂಥರ ಛಲ ಬಿಡದ ತ್ರಿವಿಕ್ರಮನ ಹಾಗೆ ಅವ್ರನ್ನ ಬಂಧಿಸಿ ಕರ್ಕೊಂಬಂದಿದ್ದೀವಿ. ಹಾಗೇನೆ ಮುಂದಿನ ತಿಂಗಳು ಕೂಡ ಅವ್ರನ್ನ ಹೀಗೆ ಬಂಧಿಸ್ತಾ ಇರ್ತೇವೆ. ಸೊ ಬರ್ತಾ ಇರ್ತಾರೆ ಅವರು, ಸಾಕಷ್ಟು ಮಾಹಿತಿಯನ್ನ ನಮಗೆ ಕೊಡ್ತಾ ಇರ್ತಾರೆ, ಕೊಡ್ಲೇಬೇಕು ಅಂತ ನಾವು ಕೇಳ್ಕೊಳ್ಳೋಣ ಅವ್ರನ್ನ. ಹಾಗೆ ನೀವೆಲ್ಲರೂ ಬಂಧುಗಳು ನಿಮ್ಮ ಬಂಧು ಮಿತ್ರರನ್ನಾಗ್ಲಿ ನಿಮ್ಮ ಸ್ನೇಹಿತರನ್ನಾಗ್ಲಿ ಎಲ್ಲರನ್ನು ಕರ್ಕೊಂಡು ಬನ್ನಿ 21 ದಿನದ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ. ಮುಂದಿನ 1 ರಿಂದ 21 ದಿನಗಳ ಸತತವಾಗಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ನೀವು ಬಂದು ಭಾಗಿಯಾಗಿ ಅಂತ ಹೇಳ್ತಾ, ಈಗಾಗಲೇ ಸಮಯ ಮೀರಿರೋದ್ರಿಂದ ಎಲ್ಲ ಸಹೃದಯರಿಗೆ ನಾನು ಪ್ರೀತಿಯಿಂದ ಬೀಳ್ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಮುಖ್ಯವಾಗಿ ನಮ್ಮ ನಾರಾಯಣ್ ಸತ್ಯೇಂದ್ರ ಸರ್ ಅವ್ರಿಗೆ, ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳ ಸರ್. ನಾವು ಹೃದಯಾಂತರಾಳದಿಂದ ಎಲ್ಲ ಆತ್ಮ ಬಂಧುಗಳ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಧನ್ಯವಾದ. ಆದ್ರೆ ಇಷ್ಟಕ್ಕೆ ನಿಂತಿಲ್ಲ ಸರ್, ಸಾಕಷ್ಟು ವಿಷಯಗಳನ್ನ ನೀವು ತಿಳಿಸ್ಕೊಡುವಂಥದ್ದಿದೆ, ನಾವು ಕೇಳೋವಂಥದ್ದಿದೆ. ಆದ್ರೆ ಯಾವತ್ತಿಗೂ ನೀವು ಬೇಜಾರು ಮಾಡ್ಕೊಳ್ದೆ ಇಷ್ಟೇ ಹಸನ್ಮುಖಿಯರಾಗಿ ನಮ್ಮ ಹತ್ರ ಬಂದು ನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ನೀವು ಉತ್ತರ ಕೊಡ್ಲೇಬೇಕು ಅಂತ ಸರ್. ನೋಡಿ, ಪ್ರೀತಿ ಇದ್ದಲ್ಲಿ ನಾವು ಆರ್ಡರ್ ಮಾಡ್ಬೋದು ಸರ್. ನೀವು ಹೇಳಿದ್ರಿ ನಾನು ತಲೆ ಬಿಡ್ತೀನಿ ಅಂತ ಹೇಳಿದ್ರಿ ಸರ್, ದಯವಿಟ್ಟು ವಾಪಸ್ ತಗೊಳ್ಳಿ ಸರ್, ನನ್ಗೆ ಅಷ್ಟೊಂದು ಶಕ್ತಿ ಇಲ್ಲ. ಯಾರೋ ಮಾತಾಡೋದು ಅಂಕುಶ ಅಂದೆ ನಾನು, ಅಂಕುಶ. ಓ ಹೌದು ಸರ್, ಮೇಡಮ್ ಸರ್ ಇದು ನಿಜ ಹಾಗಲ್ಲ, ನೀವೆಲ್ಲ ನಮ್ಮ ಮನೆಯವರಿದ್ದಾಗೆ, ವಿ ಆರ್ ಆಲ್ ಫ್ಯಾಮಿಲಿ ಮೆಂಬರ್ಸ್. ಆತ್ಮ ಬಂಧುತ ಯಾತಕ್ಕೆ ಕರೆಯೋದು? ವಾಟ್ ಇಸ್ ದಿ ಮೀನಿಂಗ್ ಆಫ್ ಆತ್ಮ ಬಂಧು ಅನ್ನೋದು? ಈಗ ನೀವ್ಯಾರೋ ನಾವ್ಯಾರ, ನೀವೆಲ್ಲಿದ್ರು ನಾವೆಲ್ಲಿದ್ವು, ಈಗೆಲ್ಲ ಇಲ್ಲಿ ಬಂದು ಸೇರ್ಕೊಂಡಿದೀವಿ. ಇಲ್ಲಿ ಸೇರ್ತಿದಾಗ ಎಲ್ಲ ಒಂದಾಗ್ಬಿಟ್ವಿ ನಾವು. ಆ ಪೂರ್ವಜನ್ಮದ ಸಂಸ್ಕಾರ ಅದು ನಮ್ಗೆ ಇವಾಗ ಸಿಕ್ಕಿದೆ. ನಮ್ಗೆ ನೀವೆಲ್ಲ ನಮ್ಗೆ ಈಗ ತಾಯಮ್ಮವ್ರು ನಂಗೆ ಸಿಕ್ಕಿರೋದು, ಶಕುಂತ್ಲಾ ಅವ್ರು ಸಿಕ್ಕಿರೋದು, ರತ್ನ ಅವ್ರು ಸಿಕ್ಕಿರೋದು, ನಾಯಕ್ ಅವ್ರು ಸಿಕ್ಕಿರೋದು, ಇವೆಲ್ಲ ನನ್ನ ಪೂರ್ವಜನ್ಮದ ಪುಣ್ಯ ನನಗೆ. ಧನ್ಯವಾದಗಳು ಸರ್, ಬೇರೆ ಮಾತೇ ಇಲ್ಲ. ದೇವ್ರ ಸಿಕ್ಕಿದ್ದೀರಾ ಸರ್ ನೀವು. ಅದೆಲ್ಲ ಖಂಡಿತ ಎಲ್ರಿಗೂ ಒಂದೊಂದು ದೇವ್ರು ಎಲ್ರಿಗೂ ಒಂದೊಂದು ಜ್ಞಾನ ಕೊಟ್ಟಿರ್ತಾನೆ. ನನ್ಗೇನೋ ಒಂಚೂರು ಕೊಟ್ಟಿದ್ದಾನೆ, ಆ ಕೊಟ್ಟಿರೋದ್ರ ನಾನು ನಿಮ್ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಆಹ್ವಾನಿಸ್ತೇವೆ ಸರ್, ಸದಾ ಕಲ್ವ ಆಹ್ವಾನಿಸ್ತೇವೆ. ನೀವು ನಮ್ ಜೊತೆ ಇರ್ಬೇಕು ಸರ್, ನಾವೆಲ್ಲ ಅಲ್ಲಿ ನೀವು ಖಂಡಿತ ಇರ್ಲೇಬೇಕು ಅಂತ ನಾವು ಪ್ರೀತಿಯಿಂದ ಆರ್ಡರ್ ಮಾಡ್ತಾ ಇದೀವಿ ಸರ್. ಧನ್ಯವಾದ ನಿಮ್ಗೆ. ಹಿರಿಯರಿಗೆ ಆರ್ಡರ್ ಮಾಡಬಾರ್ದು ನಮ್ಮಂತ ಕಿರಿಯರು. ಎನಿವೆ ಸರ್, ಹೇಳಿದೀವಿ ಆತ್ಮ ಬಂಧುಗಳು ಅಂತ. ಎನಿವೆ ಎಲ್ಲ ಸಹೃದಯರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ನಾಳೆ ಭೇಟಿಯಾಗೋಣ, ಚಕ್ರ ಧ್ಯಾನದ ಬಗ್ಗೆ ತಿಳ್ಕೊಳ್ಳೋಣ, ಮುದ್ರೆಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.